ಹಿಂದಿನ ಸಂಚಿಕೆಯಲ್ಲಿ ಶ್ರೀಮಾನ್ ಮುಕುಂದನ್ ಗುರೂಜಿ ಎನ್ನುವರು ಅವರ ಜೀವನದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಯೋಗ ಮಾಡಿದ್ದಾರೆ, ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ರಿಗೂ, ಮತ್ತು ಹಾಸ್ಯಗಳನ್ನ ಮಾಡಿದ್ದಾರೆ. ಅವರ ಜೀವನದಲ್ಲಿ ಏನೇನೋ ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ದಾರೆ ಅವುಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಚರ್ಚೆ ಮಾಡೋ ಮುಖಾಂತರವಾಗಿ ತಮಗೆ ಅವರ ಪರಿಚಯವನ್ನು ಮಾಡಿಕೊಡ್ತೀವಿ. ಪರಿಚಯ ಮಾಡಿದ್ರೆ ಆ ಪರಿಚಯ ಎಷ್ಟು ಮಟ್ಟಿಗಿದೆ, ಅವ್ರು ಏನನ್ನು ಸಾಧನೆ ಮಾಡಿದ್ದಾರೆ ಅದು ನಮಗೆ ಗಮನಕ್ಕೆ ಬರ್ತದೆ. ನೀವು ಕೂಡ ಅವರ ಹಾದಿಲಿ ನಡೆಯೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಅದರಿಂದ ಇವತ್ತು ಶ್ರೀಮಾನ್ ಮುಕುಂದನ್ ಗುರೂಜಿ ಸ್ವಾಮೀಜಿ ಅವರನ್ನು ತಮ್ಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರಗಳು. ನಾವು ಹಲವಾರು ಸಂದರ್ಶನಗಳನ್ನು ಮಾಡಿದ್ವಿ. ಸಂದರ್ಶನದಲ್ಲಿ ಮುಖ್ಯವಾಗಿ ಸಂದರ್ಶಕರ ಒಂದು ಹಿನ್ನೆಲೆ ಅಂದ್ರೆ ಸಾಂಸಾರಿಕ ಹಿನ್ನೆಲೆ, ತಂದೆ ತಾಯಿಗಳು ಯಾರು, ಅವ್ರು ಯಾವ ಊರಿನವರು, ಅವ್ರು ಏನು ವಿದ್ಯಾಭ್ಯಾಸ ಮಾಡಿದ್ರು, ಅವ್ರು ಯಾವ ಎಷ್ಟು ಜನ ಮಕ್ಕಳಿದ್ದಾರೆ ಇತ್ಯಾದಿಗಳನ್ನು ಕೇಳ್ಕೊಂಡು ಅವರ ಕುಟುಂಬದ ಹಿನ್ನೆಲೆ ಕೂಡ ಇಲ್ಲಿ ಕೇಳ್ತೀವಿ. ಅದೇ ಪ್ರಕಾರವಾಗಿ ಶ್ರೀಮಾನ್ ಮುಕುಂದನ್ ಗುರೂಜಿ ಅವರಿಗೆ ಇವತ್ತು ಅವರ ತಂದೆ ತಾಯಿಗಳು ಯಾರು, ಅವ್ರ ಊರು ಯಾವುದು, ಅವ್ರಿಗೆ ಎಷ್ಟು ಜನ ಮಕ್ಕಳು, ದಯಮಾಡಿ ನಮ್ಮ ವೀಕ್ಷಕ್ಕೆ ತಿಳಿಸ್ಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಸರ್. ನಮ್ಮ ತಂದೆ ಮೇಲುಕೋಟೆ ಕೊಡೆ ಸಂಪತ್ ಕುಮಾರಾಚಾರ್ ಅಯ್ಯಂಗಾರ್ ಅಂತ. ಮೂಲತಃವಾಗಿ ನಾವು ಮೇಲುಕೋಟೆ ಅವರು. ನಮ್ಮ ತಾಯಿ ಹೆಸರು ಕನಕವಲ್ಲಿ ಅಂತ. ನಮ್ಮ ತಂದೆ ತಾಯಿಗಳಿಗೆ 8 ಜನ ಮಕ್ಕಳು. ಆ 8 ಜನರಲ್ಲಿ ನಾನು 8ನೇಯ ಮಗ. ಮೂಲತಃವಾಗಿ ನಮ್ಮದು ಮೇಲ್ಕೋಟೆ ಆದ್ರೂ ನಾವು ನಮ್ಮ ಜೀವನವನ್ನ ಕಟ್ಕೊಂಡಿರುವಂತದ್ದು ಈ ಸುಂದರವಾದ ಅರಮನೆ ನಗರಿ ಮೈಸೂರಿನಲ್ಲಿ. ಇದು ನನ್ನ ಒಂದು ಹುಟ್ಟಿನ ಹಿನ್ನೆಲೆ. ತಮ್ಮ ತಂದೆ ತಾಯಿಗಳು ಏನು ವಿದ್ಯಾಭ್ಯಾಸ ಮಾಡಿದ್ರು, ಅವ್ರ ವೃತ್ತಿ ಏನು ದಯಮಾಡಿ ತಿಳಿಸ್ಕೊಡಿ ಸರ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಒಂದು 60-70 ವರ್ಷದ ಹಿಂದೆ ಎಲ್ಲ ವಿದ್ಯೆಗೆ ಅಷ್ಟೊಂದು ಪ್ರಾಮುಖ್ಯತೆ ಅಥವಾ ಪ್ರಾಶಸ್ತ್ಯ ಇರಲಿಲ್ಲ. ಹಾಗಾಗಿ ನಮ್ಮ ತಾಯಿ ಅಂತದೇನು ಓದಿಲ್ಲ, ಶಾಲೆಯ ಮೆಟ್ಟಿಲೇ ಏರಿಲ್ಲ ಅಂತ ಹೇಳ್ಬೋದು. ನಮ್ಮ ತಂದೆನೂ ಅಂತದ್ದೇನು ಓದಿದವರಲ್ಲ, SSLC ಮಾಡಿರ್ಬೋದು. ಆದ್ರೆ ಸಮಾಜಮುಖಿಯಾಗಿ ತುಂಬಾ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಹಾಗಾಗಿ ಸಮಾಜದಲ್ಲಿ ತುಂಬಾ ಉತ್ತಮವಾದ ಹೆಸರನ್ನ ಗಳಿಸಿದ್ರು. ವಿದ್ಯೆ ಕಮ್ಮಿ ಇದ್ರು ನಮ್ಮ ತಂದೆಗೆ. ಈ ಒಂದು ಸಾಮಾಜಿಕವಾದ ಬುದ್ಧಿವಂತಿಕೆ ತುಂಬಾ ಜಾಸ್ತಿ ಇತ್ತು. ಆಗಿನ ಜನತಾ ಪಾರ್ಟಿಯ ನಾಯಕರು ನಮ್ಮ ತಂದೆ ಆಗಿದ್ರು. ಹಾಗಾಗಿ ಸಾಕಷ್ಟು ಸಮಾಜ ಸೇವೆ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ರು. ಅವ್ರು ಏನ್ ವೃತ್ತಿ ಮಾಡ್ತಾರೆ ತಂದೆಯವರು ಸರ್? ತರದೇ ಸಮಾಜ ಸೇವೆ, ಇಂತಹದ್ದೇ ವೃತ್ತಿ ಅಂತೇನಿಲ್ಲ. ಅವರು ಜೀವನದಲ್ಲಿ ಯಾವತ್ತು ಹಣ ಗಳಿಸ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ಲಿಲ್ಲ. ಆ ಕಾರಣದಿಂದಾನೇ ಏನೋ ನಮ್ಗೂ ಒಂದ್ ಸ್ವಲ್ಪ ಆ ಗುಣ ಬಂದಿದೆ. ಅವರು ಸ್ವಲ್ಪ ನಾಯಕತ್ವದ ಗುಣವನ್ನ ಬೆಳೆಸ್ಕೊಂಡು ಬೇರೆ ಬೇರೆ ಕಡೆ ಉತ್ತಮವಾಗಿ ಭಾಷಣವನ್ನ ಮಾಡುವಂತದ್ದು, ನಾಟಕವನ್ನ ಮಾಡುವಂತದ್ದು, ಸಮಾಜದಲ್ಲಿ ಎಲ್ಲೇ ಯಾರಿಗೆ ತೊಂದರೆ ಇದ್ರು ಅಲ್ಲಿ ಹೋಗಿ ಅವರು ಆ ಸಮಸ್ಯೆಯನ್ನ ಬಗೆಹರಿಸುವಂತದ್ದು, ಈ ರೀತಿದೆಲ್ಲ ಮಾಡಿ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸ್ಕೊಂಡಿದ್ರು. ಹಾಗಾಗಿ ವರಮಾನ ಅನ್ನೋದಂತದ್ದೇನ್ ಅವ್ರಿಗೆ ಇರ್ಲಿಲ್ಲ. ಅವರ ಮತ್ತೊಂದು ಈಗಿನ ಕಾಲದವರು ಯೋಚನೆ ಮಾಡಿದ್ರೆ ಕೆಟ್ಟ ಗುಣ ಅನ್ಸತ್ತೆ, ಆದ್ರೆ ಅದು ಒಳ್ಳೆ ಗುಣ. ಅವ್ರು ಬಹಳಷ್ಟು ಜನಕ್ಕೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು, ಸರ್ಕಾರಿ ಉದ್ಯೋಗನೋ ಎಲ್ಲ ಕೊಡ್ಸೋರು. ಅವ್ರಿಗಿದ್ದಂತ ಒಂದು ಇನ್ಫ್ಲೂಯೆನ್ಸ್ ನ ಬಳಸಿ, ಆದ್ರೆ ಒಬ್ರ ಹತ್ರನೂ ಒಂದು ಪೈಸೆಯನ್ನು ಪಡಿತಾ ಇರ್ಲಿಲ್ಲ. ಯಾರು ಮನೆಗ್ ತಂದ್ ಏನಾರು ಹಣನೋ ಏನಾರು ಕೊಟ್ರುನು ಅವ್ರಿಗೆ ಕಳಿಸ್ಬಿಡ್ತಾ ಇದ್ರು ಗೆಟ್ ಔಟ್ ಅಂತ. ಮತ್ತೊಮ್ಮೆ ಅವ್ರನ್ನ ಮನೆಗ್ ಸೇರಿಸ್ತಾ ಇರ್ಲಿಲ್ಲ. ಈ ರೀತಿ ಬರೀ ಸಮಾಜಕ್ಕೆ ಒಳ್ಳೇದಾಗೋ ರೀತಿನೇ ಕಾಲ ಕಳೆದ್ರು. ನಿಮಗ್ ಪ್ರಶ್ನೆ ಬರ್ಬೋದು, ಮತ್ತೆ 8 ಮಕ್ಕಳು ಯಾವ ರೀತಿ ಸಾಕಿದ್ರು, ನೀವ್ ಯಾವ ರೀತಿ ಬೆಳೆದ್ರಿ ಅಂತ. ಕೂತ್ಕೊಂಡ್ ತಿನ್ನೋರ್ಗೆ ಕುಡಿಕೆ ಹಣನು ಸಾರಲ್ಲ ಅಂತಾರಲ್ಲ, ಆ ರೀತಿ ನಮ್ಮ ಪೂರ್ವಜರಿಂದ ಬಂದಂತಹದ್ದು ಒಂದಷ್ಟು ದುಡ್ಡು ಕಾಸುಗಳು ಒಡವೆಗಳೆಲ್ಲ ಇತ್ತು. ಹಾಗಾಗಿ ಅದನ್ನೇ ಮಾರೋದು, ಜೀವನ ಸಾಗ್ಸೋದು, ಈ ರೀತಿ ಮಾಡ್ತಾ ಇದ್ವಿ. ಯಾವಾಗ್ಲೂ 15 ದಿವಸಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಮನೆಗ್ ಬರೋರು. ಬರೀ ಸಮಾಜದಲ್ಲಿ ತೊಡಗಿಸ್ಕೊಂಡು ಬಂದಾಗ ಸಣ್ಣ ಪುಟ್ಟದ್ದೇನೋ ತಂದ್ಕೊಡ್ತಾ ಇದ್ರು. ಅದೇ ರೀತಿ ನಮ್ ಜೀವನ ಸಾಗಿ ಬಂತು. ಹಾಗೆ ನಿಮ್ ತಂದೆಯವರು ಜನತಾ ಪಕ್ಷದ ಸಕ್ರಿಯರಾಗಿದ್ರು ಅಂತ ತಾವ್ ಹೇಳಿದ್ರಿ. ಆಗಿನ ಕಾಲಕ್ಕೆ ನಿಮ್ಮ ತಂದೆಯವರ ಸಮಕಾಲೀನರು ಯಾರು ಇದ್ರು ನಾಯಕರು ಜನತಾ ಪಕ್ಷದಲ್ಲಿ? ಬಹಳಷ್ಟು ಜನ ಇದ್ರು. ನಮ್ಮ ಸನ್ಮಾನ್ಯ ದೇವೇಗೌಡ ಇರ್ಬೋದು, SM ಕೃಷ್ಣ ಇರ್ಬೋದು, ಆಮೇಲೆ ನಮ್ಮ ಯಾರೋ ರಾಮಕೃಷ್ಣ ಹೆಗಡೆ ಅವ್ರು ಇರ್ಬೋದು. ಅವರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ರಂತೆ. ನನಗ್ ಗೊತ್ತಿಲ್ಲ, ನಾ ಚಿಕ್ಕ ಹುಡ್ಗ. ಇವಾಗ್ಲೂ ನನಗೆ 1 ವರ್ಷದ ಹುಟ್ಟುಹಬ್ಬದಲ್ಲಿ ರಾಮಕೃಷ್ಣ ಹೆಗಡೆ ಅವರು ನಮ್ಮ ಮನೆಗೆ ಬಂದು ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಸರಸ್ವತಿ ಫೋಟೋ, ಹಿಂದ್ಗಡೆ ಅವ್ರ ಹೆಸರು, ಅವ್ರು ಸೈನ್ ಮಾಡಿರೋದೆಲ್ಲ
ಇದೆ, ಫೋಟೋ ಎಲ್ಲ ಹಳೇದಾಗಿ ಗೆಜ್ಲಿಡ್ದಿದೆ. ಅವ್ರ ಒಡನಾಟ ಎಲ್ಲ ತುಂಬಾ ಚೆನ್ನಾಗಿತ್ತು ನಮ್ ತಂದೆಗೆ. ಸೊ ಅವರಲ್ಲೂ ಎಲ್ಲ ಅವರ ಪೈಕಿನೂ ನಮ್ ತಂದೆ ಸ್ವಲ್ಪ ಏನಪ್ಪಾ ಅಂದ್ರೆ ನಾಯಕರ ರೀತಿ ಗುರುತಿಸ್ಕೊಂಡಂತವ್ರು ಆಗಿದ್ರು. ಅವ್ರು ಕಡಿಮೆ ವಯಸ್ಸಲ್ಲಿ ಏನೋ ಹಸುನೀಗಿದ್ರಿಂದ ಅವರು ರಾಜಕೀಯದಲ್ಲಿ ದೊಡ್ಡದಾಗಿ ಬೆಳೆಯಕ್ಕೋ ಮಾಡಕ್ಕೋ ಆಗ್ಲಿಲ್ಲ ಅಂತ ಹೇಳ್ಬಹುದು. ನಿಮ್ ತಂದೆ ಹೆಸರು ಸರ್? ಸಂಪತ್ ಕುಮಾರಾಚಾರ್ ಅಂತ. ಆಮೇಲೆ ತಮ್ಮ 8 ಜನ ಮಕ್ಕಳು ಇವರೊಂದಿಗೆ ಅಂತ ಹೇಳಿದ್ರಿ, ಅವರು ಯಾರ ಸಮಾಜದಲ್ಲಿ ಇದ್ದಾರ, ಈಗ ಏನೇನು ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಕಿಂಚಿತ್ ಒಂದು ಪರಿಚಯ ಮಾಡ್ಕೊಡಿ ಸರ್. ನಾವ್ 8 ಜನನು ಆರೋಗ್ಯವಾಗಿದ್ದೀವಿ. ನಾ ಆಗ್ಲೇ ಹೇಳ್ದೆ, ನಾನೇ ಕಡೆ 8ನೇ ಮಗ. ಎಲ್ಲಾರ್ಗಿಂತ ದೊಡ್ಡವನು ನಮ್ಮ ಅಣ್ಣ, ಕಡೆಯಲ್ಲಿ ನಾನು, ಮಿಕ್ಕ 6 ಜನ ಮಧ್ಯದಲ್ಲಿ ಹೆಣ್ಮಕ್ಳು. ಸೊ ಎಲ್ಲಾರ್ಗು ಮದ್ವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಈ ರೀತಿ ಎಲ್ಲ ಆರೋಗ್ಯವಾಗಿ ಅವ್ರವ್ರ ಜೀವನವನ್ನ ಅವ್ರು ಕಟ್ಕೊಂಡಿದ್ದಾರೆ. ಬಹಳಷ್ಟು ಜನ ನಮ್ಮ ಮೈಸೂರಲ್ಲೇ ಇದ್ದಾರೆ. ಬೆಂಗಳೂರಲ್ಲಿ ಮಾತ್ರ ಒಬ್ಬ ಅಕ್ಕ ಇದ್ದಾಳೆ. ನಾನು ನಮ್ಮ ಅಣ್ಣ ಇಬ್ರು ಒಂದೇ ಕಡೆ ವಾಸ ಮಾಡ್ತಾ ಇದ್ದೀವಿ. ಒಂದು ಕೂಡು ಕುಟುಂಬದ ರೀತಿ ಎಲ್ಲ ಸಂತೋಷವಾಗಿ ಸುಖವಾಗಿ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಮಣ್ಣನೂ ಅಷ್ಟೇ ಒಂದು ಯಾವ್ದೋ ಮೈಸೂರು ಅರಗು ಮತ್ತು ಬಣ್ಣದ ಕಾರ್ಖಾನೆ ಅಂತ ಇದೆ ಮೈಸೂರಲ್ಲಿ. ಆ ಒಂದು ಸಂಸ್ಥೆಯಲ್ಲಿ ಒಂದು ಉತ್ತಮವಾದ ದರ್ಜೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಈಗ ಅವ್ರಿಗೆ ರಿಟೈರ್ಮೆಂಟ್ ಆಗಿದೆ. ಈಗ 73-74 ವಯಸ್ಸು. ಅವರೂ ಸಮಾಜಮುಖಿಯಾಗಿ KM ಪ್ರವೀಣ್ ಕುಮಾರ್ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಆ ಸಂಸ್ಥೆಯ ಮೂಲಕ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾನು ತೊಡಗಿಸ್ಕೊಂಡು ನನ್ನ ಕೈಲಾದಷ್ಟು ಮಾಡ್ತಾ ಇದ್ದೀನಿ. ಈ ರೀತಿ ನಮ್ಮ ಜೀವನ ಸಾಗ್ತಾ ಇದೆ. ಈ KM ಚಾರಿಟೇಬಲ್ ಟ್ರಸ್ಟ್ ಅಂದ್ರೆ ಏನು, ಅದು ಉದ್ದೇಶ, ಸ್ಥಾಪನೆ ಮಾಡೋದಕ್ಕಂತ ಉದ್ದೇಶ ಏನು ತಿಳಿಸ್ಕೊಡಿ ಸ್ವಲ್ಪ. ನಮ್ಮ ಮಣ್ಣಂಗೆ ಒಬ್ನೇ ಮಗ, ಪುತ್ರ ಶೋಕಂ ನಿರಂತರಂ ಅಂತಾರೆ. ಅವನು ಒಂದು 25ನೇ ವಯಸ್ಸಿನಲ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಪ್ರಾಣ ಹೊಟ್ಟೋಯ್ತು ಅವನ್ಗೆ. ಬಹಳ ಅಚ್ಚುಮೆಚ್ಚು, ಒಬ್ಬನೇ ಮಗ ಅಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿ ಸಾಕ್ತಾ ಇದ್ದ, ಬೆಳೆಸ್ತಾ ಇದ್ದ. ಮಗ ಹೊಟ್ಟೋದ್ಮೇಲೆ ಜೀವನನೇ ನಶ್ವರ ಅಂತ ಅನ್ನಿಸ್ತು. ಆ ಸಂದರ್ಭದಲ್ಲಿ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ಮಗ ಏನೋ ಹೊಟ್ಟೋದ, ಆದ್ರೆ ಅವನ ಹೆಸರಲ್ಲಿ ಏನಾದ್ರು ಕೆಲಸಗಳು ನಡಿಬೇಕು, ಅವನ ಹೆಸರು ಜೀವಂತವಾಗಿ ಉಳಿಬೇಕು ಅಂತ ಕುಟುಂಬದಲ್ಲೆಲ್ಲ ಚರ್ಚೆ ಮಾಡಿ ಮಗನಿಗೆ ಅಂತ ಇಟ್ಟಿದ್ದಂತ ಹಣವನ್ನ ಏನ್ ಮಾಡ್ಬೇಕು, ಹಾಗಾಗಿ ಸಮಾಜಕ್ಕಾರು ಒಳ್ಳೇದಾಗ್ಲಿ ಅಂತ ಅವನ ಹೆಸರಲ್ಲೇ KM ಪ್ರವೀಣ್ ಕುಮಾರ್ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿ ನಾನೇ ಅದರ ಸ್ಥಾಪಕ ಅಧ್ಯಕ್ಷನಾಗಿದ್ದೆ. ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ಕೊಡುವಂತದ್ದು, ಫೀಸ್ ಕಟ್ಟಕ್ ದುಡ್ಡಿಲ್ದೇ ಇರೋ ವಿದ್ಯಾರ್ಥಿಗಳಿಗೆ ಅವ್ರ ಪರವಾಗಿ ಫೀಸ್ ಕಟ್ಟುವಂತದ್ದು, ಸಾಮೂಹಿಕವಾಗಿ ಉಪನಯನ ಮಾಡಿಸೋವಂಥದ್ದು, ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವಂಥದ್ದು, 1-2 ಅಂತಲ್ಲ, ಈ ರೀತಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅದ್ರ ಮೂಲಕ ಮಾಡ್ಕೊಂಡು ಬರ್ತಾ ಇದೀವಿ. ನಾ ಸ್ವಲ್ಪ ಸಂಸ್ಥೆಯಿಂದ ಈಗ ಹಿಂದೆ ಸರಿದಿದ್ದೀನಿ. ನಂದೇ ಆದ ಹಲವಾರು ಕಾರ್ಯಕ್ರಮಗಳ ಪ್ರಯುಕ್ತ ನಮ್ಮ ಅಕ್ಕನ್ ಮಗ ವಿಕ್ರಮ್ ಅಯ್ಯಂಗಾರ್ ಅಂತ ಅವನು ನಾವೇನ್ ಮಾಡ್ತಾ ಇದ್ವಿ ಅದಕ್ಕಿಂತ ಇನ್ನೂ ಅದ್ಭುತವಾಗಿ, ಇನ್ನೂ 10 ಪಟ್ಟು ಚೆನ್ನಾಗಿ ಸಮಾಜಮುಖಿ ಕಾರ್ಯಗಳನ್ನ ಈ ಒಂದು ಟ್ರಸ್ಟ್ ವತಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ತಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢ ವಿದ್ಯಾಭ್ಯಾಸ ಎಲ್ಲ ತಿಳಿಸ್ಕೊಡಿ ಸರ್. ಬಹಳಷ್ಟು ಜನಕ್ಕೆ ಒಂದು ನನ್ನನ್ನ ನೋಡಿದಾಗ, ಹಲವಾರು ವೇದಿಕೆಯಲ್ಲಿ ನಾನು ಮಾತಾಡುವಾಗ ನಾನು ಅತ್ಯಂತ ವಿದ್ಯಾವಂತ, ಡಿಗ್ರಿ, ಡಬಲ್ ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಡಾಕ್ಟರೇಟ್ ಎಲ್ಲ ತಗೊಂಡಿದ್ದೀನಿ ಅನ್ನೋ ಪರಿಕಲ್ಪನೆ ಸಹಸ್ರಾರು ಜನಕ್ಕೆ ಇದೆ. ಆದ್ರೆ ನಾನು ಅಂತದ್ದೇನು ವಿದ್ಯಾಭ್ಯಾಸವನ್ನ ನಾನು ಮಾಡಿಲ್ಲ. ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಸಮಯ ಕೊಡದೇ ಇರೋದ್ರಿಂದಲೇ ಈ ರೀತಿ ಬೇರೆ ಬೇರೆ ವಿದ್ಯೆಗಳನ್ನ ಕಲಿಯಕ್ಕೆ ಅವಕಾಶವಾಯ್ತು ಅನ್ಸತ್ತೆ. ನಾನು SSLC ತನಕ ಮಾತ್ರ ಓದಿದ್ದೀನಿ. ಅದಾದ್ಮೇಲೆ ITI ಅಂತ ಒಂದು ಎಲೆಕ್ಟ್ರಿಕಲ್ ಬಗ್ಗೆ 2 ವರ್ಷದ ಒಂದು ಕೋರ್ಸ್ ಅದು. ಹಾಗಾಗಿ SSLC ಅದಾದ್ಮೇಲೆ ITI ವ್ಯಾಸಂಗ ಮಾತ್ರ ನಾನು ಮಾಡಿದ್ದೀನಿ. ಅದು ಬಿಟ್ರೆ ಇನ್ಯಾವುದೇ ಡಿಗ್ರಿನೋ ಅಂತದ್ ಯಾವುದೇ ವಿದ್ಯಾಭ್ಯಾಸವನ್ನ ನಾನು ಮಾಡ್ಲಿಲ್ಲ. ಯಾಕಂದ್ರೆ ವಿದ್ಯಾಭ್ಯಾಸದ ಕಡೆ ಅಂತ ಆಕರ್ಷಣೆ ಆಗ್ಲಿಲ್ಲ ನನ್ಗೆ. ಅಷ್ಟೊಂದು ವಿದ್ಯೆ ತಲೆಗೆ ಹತ್ತುತ್ತಾ ಇರ್ಲಿಲ್ಲ. ದಡ್ಡ ಅಂತ ಅಲ್ಲ, ಬುದ್ಧಿವಂತಿಕೆ ಇತ್ತು. ಯಾಕಂದ್ರೆ ವಿದ್ಯೆ ಆಕರ್ಷಣೆ ಆಗ್ಲಿಲ್ಲ ನನ್ಗೆ. ನನ್ಗೇನಿದ್ರು ಈ ರೀತಿ ಆಧ್ಯಾತ್ಮಿಕದ ವಿಚಾರಗಳು, ಯೋಗದ ವಿಚಾರಗಳು, ವಿದ್ಯೆಯನ್ನ ಬಿಟ್ಟು ಬೇರೇನೋ ಮಾಡ್ಬೇಕು ಅನ್ನೋ ತುಡಿತ ಬಾಲ್ಯದಿಂದ. ಅರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಮಾರ್ಗದರ್ಶನ ತೋರ್ಸೋರು ಯಾರೂ ಇಲ್ಲ. ಹಾಗಾಗಿ ಈ ಕಡೆ ವಿದ್ಯೆನೂ ಮಾಡಿದೆ, ಬೇರೇನೂ ಮಾಡಿದೆ. SSLC ಪಾಸ್ ಮಾಡಿದ್ದೆ 21ನೇ ವಯಸ್ಸಿಗೆ. ಆಮೇಲೆ ಯಾರೋ ಒಂದ್ 3-4 ಜನ ನಮ್ ಸ್ನೇಹಿತರು ಬಾ ITI ಸೇರ್ಕೊಳ್ಳೋಣ, ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರು. ನನಗೂ ITI ಅಂದ್ರು ಏನು ಅಂತ ಗೊತ್ತಿಲ್ಲ.
ಇವರೆಲ್ಲ ಏನೋ ಸೇರ್ಕೋತಾ ಇದಾರೆ ನಡಿ ಅನ್ಬಿಟ್ಟು ನಾನು ಹೋಗಿ ಸುಮ್ಮನೆ ಸೇರ್ಕೊಂಡಿದ್ದಾಯ್ತು. ಸೊ ಆ ರೀತಿಯಾಗಿ ITI ತನಕ ಮಾತ್ರ ವ್ಯಾಸಂಗ ಮಾಡಿದೀನಿ. ITI ಆದ್ಮೇಲೆ ಜೀವನಕ್ಕೆ ವೃತ್ತಿಯನ್ನ ಕೈಗೊಂಡ ತಾವು? ITI ಆದ್ಮೇಲೆ ನಾನು ಇಲ್ಲೇ ಮೈಸೂರ್ ಹತ್ರ ನಂಜನಗೂಡು ಅಂತ ಇದೆ, ಅಲ್ಲಿ AT&S ಅಂತ ಒಂದು ಸಂಸ್ಥೆ ಇದೆ, ಆಸ್ಟ್ರಿಯನ್ ಟೆಕ್ನಾಲಜಿ ಅಂಡ್ ಸಿಸ್ಟಮ್ಸ್ ಅಂತ. ಅದು PCB ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಬಹುರಾಷ್ಟ್ರೀಯ ಕಂಪನಿ. ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಕಾರ್ಮಿಕನಾಗಿ ITI ಬೇಸ್ ಮೇಲೆ. ಸೇರಿದಾಗ 320 ರೂಪಾಯಿ ಏನೋ ಸಂಬಳ ಇತ್ತು ನನ್ಗೆ. ಅಲ್ಲೊಂದು 17 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಪ್ರಮೋಷನ್ ಸಿಕ್ಕಿ ಒಂದು ಉತ್ತಮವಾದ ಸ್ಥಾನಕ್ಕೆ ಬಂದು, ಆಮೇಲೆ ನನಗೆ ಈ ಒಂದು ಸಮಾಜಮುಖಿಯಾದ ಕ್ಷೇತ್ರ, ಆಧ್ಯಾತ್ಮಿಕವಾದ ಕ್ಷೇತ್ರ, ಉಪನ್ಯಾಸದ ಕ್ಷೇತ್ರ, ಯೋಗದ ಕ್ಷೇತ್ರ, ಇದ್ರ ಕಡೆ ತುಂಬಾ ಆಕರ್ಷಣೆ ಇತ್ತು ನನಗೆ. ಹಾಗಾಗಿ ಸಂಸ್ಥೆಯನ್ನ ನಾ ತೊರೆದು ಸಂಪೂರ್ಣವಾಗಿ ಉಪನ್ಯಾಸಗಳು ಮಾಡುವಂಥದ್ದು, ನೊಂದವ್ರಿಗೆ ಕೌನ್ಸಿಲಿಂಗ್ ಕೊಡುವಂಥದ್ದು, ಆರೋಗ್ಯದ ಸಮಸ್ಯೆ ಇರೋರಿಗೆ ಯೋಗದ ಮೂಲಕ, ಮುದ್ರೆಯ ಮೂಲಕ ಅದನ್ನ ಗುಣ ಮಾಡ್ಸಕ್ಕೆ ಅವ್ರಿಗೆ ತರಬೇತಿಯನ್ನ ಕೊಡುವಂಥದ್ದು, ಈ ರೀತಿ ಸಂಪೂರ್ಣವಾಗಿ ಇದರಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಂಡಿದ್ದೀನಿ. ನೀವು ಯೋಗದ ಮುಖಾಂತರವಾಗಿ ಚಿಕಿತ್ಸೆ ಮಾಡಿಸೋಂಥದ್ದು ವಿದ್ಯೆನ ಕಲ್ಸ್ಕೊಡ್ತಾ ಇದ್ದೆ ಅಂತ ಹೇಳಿದ್ರಿ. ಮುಖ್ಯವಾಗಿ ತಾವು ಯೋಗ ವಿದ್ಯೆ ಕಲ್ಸ್ಕೊಡ್ಬೇಕಾದ್ರೆ ತಾವು ಯೋಗ ವಿದ್ಯೆಯನ್ನು ಕಲ್ತಿದ್ದು ಯಾವಾಗ, ಯಾವ ಸಂದರ್ಭದಲ್ಲಿ, ಹೇಗೆ ಕಲ್ತಿರೋ ದಯಮಾಡಿ ತಿಳಿಸ್ಕೊಡಿ ಸರ್. ಸರ್ವಜ್ಞ ಅವರ ಒಂದ್ ವಚನ ಇದೆ, ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಆಳ್ಪರಿಂದ ಕಂಡು, ಕೆಲವಂ ತಾನೇ ಸ್ವತಃ ಮಾಡಿ ತಿಳಿ ಎಂದ ಸರ್ವಜ್ಞ ಅಂತ. ಸೊ ಎಲ್ಲವನ್ನ ನಾವೇ ತಿಳ್ಕೋಬೇಕು ಅಂದ್ರೆ 16 ಜನ ಕ್ಷೇತ್ರದಲ್ಲಿ ಯಾರು ನುರಿತರಾಗಿರ್ತಾರೆ ಅಂತ ಅವರ ಸಹವಾಸ ಮಾಡ್ಬೇಕಂತೆ. ಅಂತ ಅವರ ಸಹವಾಸ ಮಾಡಿದಾಗ ನಮಗೂ ಒಂದಷ್ಟು ವಿಚಾರಗಳು ತಿಳಿಯತ್ತೆ. ನನ್ಗೆ ಯೋಗ ಕ್ಷೇತ್ರದ ಬಗ್ಗೆನೂ ಅಂತ ಆಸಕ್ತಿ ಎಲ್ಲ ಇರ್ಲಿಲ್ಲ. ನಾನು ಸಣ್ಣ ವಯಸ್ಸಿಂದ ಒಬ್ಬ ಕರಾಟೆ ಚಾಂಪಿಯನ್, ನಾನು ಮಾರ್ಷಿಯಲ್ ಆರ್ಟ್ಸ್ ಅಭ್ಯಾಸ ಮಾಡ್ತಾ ಇದ್ದೆ, ಗೋಲ್ಡ್ ಮೆಡ್ಲ್ ತಗೊಂಡಿದ್ದೆ, ಕರಾಟೆ ಕ್ಲಾಸ್ಗಳೆಲ್ಲ ನಡೆಸ್ತಾ ಇದ್ದೆ. ನಾನು ನಿಮ್ಗೆ ಹೇಳ್ದೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ. ಅಲ್ಲಿ ನಾನೊಬ್ಬ ಸಾಧಾರಣ ಕಾರ್ಮಿಕ. ಪ್ರತಿನಿತ್ಯ 20 ಲೀಟರ್ ಕೆಮಿಕಲ್ ಕ್ಯಾನ್ ಇರತ್ತೆ. ಪ್ರತಿನಿತ್ಯ ಒಂದ್ 30-40 ಕ್ಯಾನ್ ಅನ್ನ ಎತ್ತಿ ಈ ತರ ಹುಯ್ಬೇಕು ಟ್ಯಾಂಕ್ ಒಳಗಡೆ. ಆ ರೀತಿ ಪ್ರತಿನಿತ್ಯ ಮಾಡಿ ಲೋ ಬ್ಯಾಕ್ ಪೈನ್ ಅಂತಾರಲ್ಲ, ಕೆಳಬೆನ್ನಿನ ನೋವು, ಸ್ಲಿಪ್ ಡಿಸ್ಕ್ ಅಂತಾರೆ, ಆ ರೀತಿ ಸಮಸ್ಯೆ ಆಯ್ತು. ಯಾವ್ಯಾವ್ದೇ ರೀತಿ ಟ್ರೀಟ್ಮೆಂಟ್ ತಗೊಂಡೆ, ಆಮೇಲೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋದೆ, ವಾಸಿ ಆಗ್ಲಿಲ್ಲ. ಕಡೆಗೆ 3 ತಿಂಗಳು ಕೆಲ್ಸಕ್ಕೂ ಹೋಗಕ್ಕಾಗದೆ ಬೆಡ್ ರೆಸ್ಟ್ ಅಲ್ಲಿ ಇದ್ದೆ. ಯಾರೋ ಒಬ್ರು ಮಹನೀಯರು ಹೇಳಿದ್ರು, ಯೋಗ ಅಭ್ಯಾಸ ಮಾಡಪ್ಪ ಅನುಕೂಲವಾಗತ್ತೆ ಅಂತ. ನಾನ್ ಯೋಗ ಎಲ್ಲ ನಮ್ಮಂತವ್ರಿಗೆಲ್ಲ, ಅದು ವಯಸ್ಸಾದವ್ರಿಗೆ, ಸೊ ನಮ್ಮಂತವ್ರಿಗೆಲ್ಲ ಅದೆಲ್ಲ ಹೊಂದಿಕೆ ಆಗಲ್ಲ ಅಂತ ನಾನು ಹೋಗ್ಲಿಲ್ಲ. ಕಡೆಗೆ ವಿಧಿ ಇಲ್ದೆ ಪೇಪರ್ ಅಲ್ಲಿ ಬಂದಿತ್ತು 45 ದಿವಸದ ಉಚಿತ ಯೋಗಾಸನ ಶಿಬಿರ ಅಂತ. ಹೇಗಿದ್ರು ಉಚಿತವಾಗಿದೆ, ಕಳ್ಕೊಳ್ಳೋದೇನಿಲ್ಲ, ಸುಮ್ನೆ ಪ್ರಯತ್ನ ಮಾಡೋಣ ಅಂತ ಯೋಗವನ್ನ ಮಾಡಕ್ಕೆ ಪ್ರಾರಂಭ ಮಾಡಿದೆ. ಇಲ್ಲೇ ಹೊಯ್ಸಳ ಕರ್ನಾಟಕ ಸಂಘ ಅಂತ ಮೈಸೂರಲ್ಲಿ ಇದೆ. ಅಲ್ಲಿ ಮಾಡ್ತಾ ನನಗೆ ಬೆನ್ನು ನೋವು ಗುಣವಾಗ್ತಾ ಬಂತು. ಅದ್ ಗುಣವಾಗಿದ್ರಿಂದ ನನಗೆ ಯೋಗದ ಬಗ್ಗೆ ಆಸಕ್ತಿ ಬಂತು, ಆತ್ಮವಿಶ್ವಾಸ ಬಂತು. ಯಾವುದೇ ಒಳ್ಳೇದಿದ್ರು ಎಲ್ಲಾರ್ಗೂ ಹಂಚು ಅಂತ ನಮ್ಮ ಶಾಸ್ತ್ರಗಳು ಹೇಳತ್ತೆ. ಆನಭದ್ರಾಯ ಕೃತವೋ ಎಂತು ವಿಶ್ವತಃ ಅಂತ. ಅಂದ್ರೆ ಯಾವ್ಯಾವ್ದೇ ಒಳ್ಳೇದಿದ್ರು ಎಲ್ಲ ಮೂಲೆಯಿಂದ ನಮ್ಗೆ ಬರ್ಬೇಕಂತೆ, ಬಂದಿದ್ದನ್ನ ನಾವು ಹಂಚ್ಬೇಕಂತೆ. ಅದನ್ನ ಇನ್ನೊಂದ್ ಸ್ವಲ್ಪ ಗಾಢವಾಗಿ ಅಭ್ಯಾಸ ಮಾಡಿದೆ. ಅಂತ ಯಾವುದೇ ದೊಡ್ಡ ಗುರುಗಳ ಹತ್ರ ಎಲ್ಲ ಹೋಗಿ ಕಲೀಲಿಲ್ಲ ನಾನು ಆದಷ್ಟು ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ಪುಸ್ತಕವನ್ನ ಓದಕ್ ಪ್ರಾರಂಭ ಮಾಡಿದೆ ಯೋಗದ ಬಗ್ಗೆ. ಪುಸ್ತಕದಿ ದೊರೆತರವು ಮಸ್ತಕದಿ ತಳೆದಮಣಿ, ಚಿತ್ತದೊಳು ಬೆಳೆದರವು ತರುತೊಳದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅಂತ DV ಗುಂಡಪ್ಪನವರು. ಅಂದ್ರೆ ಪುಸ್ತಕದಿಂದ ಬಂದಂತ ಜ್ಞಾನ ಅಂತದ್ದೇನು ಉಪಯೋಗ ಆಗಲ್ವಂತೆ. ಆ ಜ್ಞಾನವನ್ನ ತಗೊಂಡು ಸ್ವಯಂ ಅಭ್ಯಾಸ ಮಾಡ್ತಾ ಬಂದು ಅನುಭವದ ಮೇಲೆ ನಾನು ಸ್ವಲ್ಪ ಯೋಗದಲ್ಲಿ ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮುದ್ರೆಗಳು ಯಾವ ರೀತಿ ಕೆಲಸ ಮಾಡತ್ತೆ ಅನ್ನೋದಿರ್ಬೋದು, ಅದನ್ನೆಲ್ಲ ಕಲ್ತ್ಕೊಂಡು ತಿಳ್ಕೊಂಡು ಯಾರಿಗೆ ಕಾಯಿಲೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಅವ್ರಿಗೆ ವೈಯಕ್ತಿಕವಾಗಿ ತರಬೇತಿಯನ್ನ ಕೊಡ್ತಾ ಬಂದಾಗ ಅವ್ರಿಗೆ ಗುಣವಾಗ್ತಾ ಬಂತು. ಅದ್ರ ಜೊತೆ ನನ್ನ ನಂಬಿಕೆಯನ್ನು ದಿನೇ ದಿನೇ ಹೆಚ್ಚಾಯ್ತಾ ಹೋಯ್ತು. ಅದೇ ರೀತಿ ನಾನು ಯೋಗವನ್ನ ರೂಢಿಸ್ಕೊಂಡು ಒಬ್ಬ ಯೋಗ ಥೆರಪಿಸ್ಟ್ ಅಂತಾನು ಅನ್ನಿಸ್ಕೊಂಡಿದ್ದೀನಿ. ಯೋಗ ರತ್ನ ಅನ್ನೋ ಒಂದು ಬಿರುದನ್ನು ಕೆಲವಾರು ಸಂಸ್ಥೆಗಳು ಗುರುತಿಸಿ ಕೊಟ್ಟಿದ್ದಾರೆ. ಅದು ಅವರ ಒಂದು ದೊಡ್ಡತನ ಅಂತ ಹೇಳ್ಬಹುದು. ನೋಡಿ, ನೀವು ಅಚಾನಕ್ಕಾಗಿ ಬೆನ್ನಿನ ಒಂದು ನೋವುಗೋಸ್ಕರವಾಗಿ ಯೋಗವನ್ನು ಕಲ್ತ್ಕೊಂಡು ಅದು ಯೋಗ ವೃತ್ತಿ ನಿಮಗೆ ಜೀವನನ್ನೇ ಬದಲಾವಣೆ ಮಾಡ್ಬಿಡ್ತು ಮತ್ತು ಅದನ್ನ ಬೇರೆಯವರಿಗೆ ಹೇಳ್ಕೊಡೋ ಮಟ್ಟಿಗೆ ತಾವು ಬೆಳೆದಿದ್ರೆ. ಈಗ ತಾವು ಸಂಸ್ಕೃತ ವಿಚಾರಗಳನ್ನ ತಾವು ಮಧ್ಯೆ ಹೇಳ್ತಾ ಇದ್ದೀರಾ. ಸಂಸ್ಕೃತ ಜ್ಞಾನ ಹೇಗೆ ಸರ್ ಬಂದಿದೆ ತಮ್ಗೆ? ತುಂಬಾ ಜನಕ್ಕೆ ತಪ್ಪು ಕಲ್ಪನೆ, ಕಪ್ಪು ಕಲ್ಪನೆಗಳಿದೆ.
ಇವತ್ ನಿಜವಾಗ್ಲೂ ನಾನು ಆದಿತ್ಯ ಲೋಕೇಶ್ ಅವರಿಗೆ ಸಂಪೂರ್ಣವಾದ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಮಾಧ್ಯಮದ ಮೂಲಕ ನಾನು ಸಮಾಜದಲ್ಲಿ ಇರುವಂತ ಒಂದು ತಪ್ಪು ತಿಳಿವಳಿಕೆಯನ್ನ ತೆಗೆದಾಕಕ್ಕೆ ಸಾಧ್ಯವಾಗ್ತಾ ಇದೆ. ನಾ ಬಹಳಷ್ಟು ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಉಪಯೋಗಿಸ್ತೀನಿ, ಬಳಸ್ತೀನಿ, ಭಗವದ್ಗೀತೆ ಶ್ಲೋಕ ಎಲ್ಲ ಹೇಳ್ತೀನಿ, ಕೆಲವು ವೇದ ಮಂತ್ರಗಳೆಲ್ಲ ಹೇಳ್ತೀನಿ. ಆದ್ರೆ ಸುಮಾರು ಜನ ನಾನು ಸಂಸ್ಕೃತದಲ್ಲಿ ಬಹಳ ಪಾರಂಗತನಾಗಿದ್ದೀನಿ, ಸಂಸ್ಕೃತವನ್ನ ಬಲ್ಲವನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ಇವತ್ ಹೇಳ್ತೀನಿ ಕೇಳ್ಕೊಳ್ಳಿ, ನನಗೆ ಸಂಸ್ಕೃತದ ಯಾವುದೇ ಅಕ್ಷರದ ಪರಿಚಯವೂ ಇಲ್ಲ, ಸಂಸ್ಕೃತದ ವರ್ಣಮಾಲೆನೂ ನನಗೆ ಬರುವುದಿಲ್ಲ. ಮತ್ಯಾವ ರೀತಿ ಸರ್ ನಿಮ್ ಸಂಸ್ಕೃತದ ಶ್ಲೋಕಗಳೆಲ್ಲ ಹೇಳ್ತೀರಾ ಅಂದ್ರೆ, ಈ ಕಾಲದಲ್ಲಿ ಬಹಳ ಸುಲಭ. ನೀವ್ ಯಾವ್ದೇ ವಿದ್ಯೆ ಕಲಿಬೇಕಾರೋ, ಭಗವದ್ಗೀತೆ ಕಲಿಬೇಕಾ, ಭಾಗವತ ಕಲಿಬೇಕಾ, ವೇದದಲ್ಲಿ ಏನಿದೆ ತಿಳ್ಕೋಬೇಕಾ, ಸಂಸ್ಕೃತ ಬರುವ ಅವಶ್ಯಕತೆ ಇಲ್ಲ. ಅದು ನಿಮ್ಮದೇ ಆದ ತಾಯಿ ಭಾಷೆಯಲ್ಲಿ ಕನ್ನಡದಲ್ಲಿ ಸಿಗತ್ತೆ, ಆಂಗ್ಲ ಭಾಷೆಯಲ್ಲಿ ಸಿಗತ್ತೆ, ತೆಲುಗಲ್ಲಿ ಸಿಗತ್ತೆ, ತಮಿಳಲ್ಲಿ ಸಿಗತ್ತೆ. ಹಲವಾರು ವರ್ಷದಿಂದ ಈ ಸೌಲಭ್ಯಗಳು ನಮ್ಗಿರ್ಲಿಲ್ಲ. ಹಾಗಾಗಿ ನಾ ಎಲ್ಲವನ್ನ ಕನ್ನಡದಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ನಾನು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಅದರ ಅರ್ಥವನ್ನ ತಿಳ್ಕೊಂಡು ನಾನು ಜನರಿಗೆ ಪ್ರಸ್ತುತ ಪಡಿಸ್ತೀನಿ. ಹಾಗಾಗಿ ಸಂಸ್ಕೃತ ಭಾಷೆ ನಾನು ಬಲ್ಲವನಲ್ಲ, ಸಂಸ್ಕೃತ ನನಗೆ ಅಕ್ಷರ ಅಭ್ಯಾಸವೂ ಇಲ್ಲ. ಆದ್ರೆ ಶ್ಲೋಕಗಳನ್ನ ಓದಿ ಅರ್ಥ ಮಾಡಿ ಅದರ ತಾತ್ಪರ್ಯಗಳನ್ನ ಓದಿ ಬೇರೆ ಬೇರೆಯವ್ರು ಏನ್ ಬರ್ದಿದ್ದಾರೆ ತಿಳ್ಕೊಂಡು ಅದು ನಾನು ಸಮಾಜಕ್ಕೆ ಪ್ರಸ್ತುತ ಪಡಿಸುವಂತದ್ದು. ತಾವು ಹಲವಾರು ಉಪನ್ಯಾಸಗಳನ್ನ ಕೊಟ್ಟಿದ್ದೀರಿ ಅಂತ ಹೇಳಿದ್ರಿ. ಉಪನ್ಯಾಸ ಕೊಡುವಂತಹದ್ದು ವ್ಯಕ್ತಿತ್ವ ತಮಗೆ ಹೇಗ್ ಬಂದಿದ್ದ, ಹೇಗೆ ಯಾವ್ಯಾವ ಉಪನ್ಯಾಸ ಕೊಟ್ಟಿದ್ದೀರಿ, ಎಲ್ಲೆಲ್ಲಿ ಉಪನ್ಯಾಸ ಕೊಟ್ಟಿದ್ದೀರಿ, ಯಾವ್ಯಾವ ವಿಚಾರಗಳ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದೀರಿ, ದಯಮಾಡಿ ತಿಳಿಸ್ಕೊಡಿ ಸರ್ ನಮಗೆ. ಒಂದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ, ಅದೇನೋ ಗೊತ್ತಿಲ್ಲ, ಭಗವಂತನ ಆಶೀರ್ವಾದ ಇರಬೇಕು. ನನಗೆ ಇಂಥ ವಿಚಾರ ಅಂತ ವಿಚಾರ ಅಂತ ಇಲ್ಲ. ಯಾರು ಯಾವುದೇ ವಿಚಾರದ ಬಗ್ಗೆ ಮಾತಾಡಿ ಅಂತ ಕರೆದ್ರು ಹೋಗಿ ನಾನು ಮಾತಾಡ್ತೀನಿ. ಆದ್ರೆ ಕೆಲವಾರು ಉಪನ್ಯಾಸಕರಿಗೆ ಅಥವಾ ಕೆಲವಾರು ತರಬೇತುದಾರರಿಗೆ, ಕೆಲವಾರು ಭಾಷಣಕಾರರಿಗೆ ಒಂದಷ್ಟು ವಿಚಾರಗಳು ಅಂತಿರತ್ತೆ. ಆ ವಿಚಾರದ ಬಗ್ಗೆ ಮಾತಾಡಿ ಅಂದಾಗ ಮಾತ್ರ ಅವ್ರ ಕೈಲಿ ಮಾತಾಡಕ್ಕೆ ಸಾಧ್ಯವಾಗತ್ತೆ. ನನಗೆ ಆ ರೀತಿ ಇಲ್ಲ. ಯಾವುದೇ ಲೌಕಿಕವಾದ ವಿಚಾರ ಇರ್ಬೋದು, ವ್ಯಕ್ತಿತ್ವನ ವಿಕಸನದ ಬಗ್ಗೆ ಇರ್ಬೋದು, ಅಥವಾ ಮಕ್ಕಳಿಗೆ ಶಾಲಾ ಕಾಲೇಜಲ್ಲಿ ತರಬೇತಿ ಇರ್ಬೋದು, ಮಕ್ಕಳಿಗೆ ಪಾಠ ಮಾಡ್ತಾರಲ್ಲ ಟೀಚರ್ಸ್ ಗಳಿಗೆ, ಕ್ವಾಲಿಟಿ ಇನ್ ಎಜುಕೇಶನ್ ಅಂತ ಅವ್ರಿಗೆ ತರಬೇತಿ ಕೊಡ್ತೀನಿ. ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೀವಿ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಟೀಚ್ ಮಾಡುವಂತ ಪ್ರೊಫೆಸರ್ಸ್ ಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ವರ್ಷದ ಕಡೆಯಲ್ಲಿ ಅವ್ರಿಗೆ ಇಂಟರ್ವ್ಯೂಗೆಲ್ಲ ಫೇಸ್ ಮಾಡ್ಬೇಕಾದ್ರೆ ಅದಕ್ಕೆ ಒಂದಷ್ಟು ಕಾರ್ಯಾಗಾರಗಳು ಮಾಡ್ತಾರೆ. ಅದ್ರ ಬಗ್ಗೆ ಇರ್ಬೋದು, ಒತ್ತಡ ನಿರ್ವಹಣೆ ಬಗ್ಗೆ ಇರ್ಬೋದು, ಯಾವುದೇ ಸಂಸ್ಥೆಯಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಯಾವ ರೀತಿ ಇರ್ಬೇಕು ಅನ್ನೋದಿರ್ಬೋದು, ಒತ್ತಡದ ಬಗ್ಗೆ ಇರ್ಬೋದು, ಮಂಕುತಿಮ್ಮನ ಕಗ್ಗ ಇರಬಹುದು, ಭಗವದ್ಗೀತೆ ಬಗ್ಗೆ ಇರ್ಬೋದು, ವಿಷ್ಣು ಸಹಸ್ರನಾಮದ ಬಗ್ಗೆ ಇರ್ಬೋದು. ಈ ರೀತಿ ಯಾವುದೇ ವಿಚಾರದ ಬಗ್ಗೆ ಆದ್ರೂ ಸ್ವಲ್ಪ ಚೆನ್ನಾಗಿ ಮಾತಾಡಕ್ ನನಗೆ ಬರುತ್ತೆ. ಇದೇನೋ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಥವಾ ಗುರು ಹಿರಿಯರ ಆಶೀರ್ವಾದ ಅಂತ ತಿಳ್ಕೊತೀನಿ. ಆಲ್ಮೋಸ್ಟ್ ಯಾವುದೇ ವಿಚಾರ ಹೇಳಿ ಎಲ್ಲಾ ವಿಚಾರಗಳ ಬಗ್ಗೆನೂ ನಾನು ಬಹಳಷ್ಟು ಕಡೆ ಟಿವಿಲಿ ಇರ್ಬೋದು, ಆಕಾಶವಾಣಿ ಇರ್ಬೋದು, ಅಥವಾ ಶಂಕರಾಚಾರ್ಯರ ಬಗ್ಗೆ ಇರ್ಬೋದು, ಅದ್ವೈತ ಸಿದ್ಧಾಂತದ ಬಗ್ಗೆ ಇರ್ಬೋದು. ಸೊ ಯಾರ್ಯಾರು ಎಲ್ಲೆಲ್ಲಿ ಕರೀತಾರೆ, ಯಾವ್ಯಾವ ವಿಚಾರಕ್ಕೆ ಕರೀತಾರೆ, ಯಾವ ವಿಚಾರದ ಬಗ್ಗೆ ಬೇಕಾದ್ರೂ ಮಾತಾಡೋ ಅಂತ ಸ್ವಲ್ಪ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ. ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಆಮೇಲೆ ವ್ಯಕ್ತಿತ್ವ ವಿಕಾಸನದ ಬಗ್ಗೆ ತಾವು ಬೋಧನೆಗಳನ್ನು ಮಾಡ್ತೀನಿ ಅಂತ ಗೊತ್ತಾಯ್ತು. ವ್ಯಕ್ತಿತ್ವ ವಿಕಾಸನ ಅಂದ್ರೆ ಏನು, ಅದು ಯಾರ್ಯಾರಿಗೆ ಬೋಧನೆಗಳನ್ನು ಕೊಡ್ತಿದೆ ಮಾಡಿ ತಿಳಿಸ್ಕೊಡಿ ಸರ್. ತಕ್ಷಣ ನನಗೆ ಸ್ವಾಮಿ ವಿವೇಕಾನಂದ ಅವರ ಒಂದು ನುಡಿ ನೆನಪಿಗೆ ಬರ್ತಾ ಇದೆ. ಮನುಷ್ಯ ಪಕ್ಷಿಯಂತೆ ಆರಬಲ್ಲ, ಮೀನಿನಂತೆ ಈಜಬಲ್ಲ, ಸಿಂಹದಂತೆ ಗರ್ಜಿಸಬಲ್ಲ, ನವಿಲಿನಂತೆ ನರ್ತಿಸಬಲ್ಲ, ಮನುಷ್ಯ ಮನುಷ್ಯನಂತೆ ಮಾತ್ರ ಬದುಕಲಾರ ಅಂತ. ವ್ಯಕ್ತಿತ್ವ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದೀವಿ, ಆದ್ರೆ ಮನುಷ್ಯರಾಗಿ ಬದುಕ್ತಾ ಇದೀವಾ ಅನ್ನೋ ಪ್ರಶ್ನೆ. ಮೃಗಶ್ಚರತ್ತಿ ಮನುಷ್ಯಾಣ ಮನತೆ ನಮ್ಮ ಮಹಾಭಾರತ. ಅರೆ ಮನುಷ್ಯರಾಗಿ ಹುಟ್ಟಿದ್ರು ನಾವು ಮೃಗದ ರೀತಿ ಬದುಕ್ತಾ ಇದೀವಿ. ವ್ಯಕ್ತಿತ್ವ ಅಂದ್ರೆ ನಾವೆಲ್ಲೇ ಹೋದ್ರು 4 ಜನಕ್ಕೆ ಇಷ್ಟಪಡೋ ಅಂತ ವ್ಯಕ್ತಿಗಳಾಗ್ಬೇಕು. ಯಾವಾಗ್ಲೂ 2 ರೀತಿ ಜನ ಇರ್ತಾರೆ. ಮೊದಲನೇ ರೀತಿ ಜನ, ಅವ್ರು ಬಂದ ತಕ್ಷಣ ಜನ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ, ಅವ್ರ ಜೊತೆ ಬೆರಿಬೇಕು ಅನ್ಸತ್ತೆ, ಅವ್ರ ಜೊತೆ ಮಾತಾಡ್ಬೇಕು ಅನ್ಸತ್ತೆ. ಇದು ಮೊದಲನೇ ರೀತಿ ಜನ. 2ನೇ ರೀತಿ ಜನ, ಅವ್ರ ಸ್ಥಳದಿಂದ ಹೋದ ತಕ್ಷಣ ಆ ಜಾಗದಲ್ಲಿ ಸಂತೋಷ ಆಗತ್ತೆ, ಅಪ್ಪ ಸದ್ಯ ಹೋದ್ನಲ್ಲ ಈ ಮನುಷ್ಯ ಅಂತ. ಹಾಗಾಗಿ ನಮ್ಮ ವ್ಯಕ್ತಿತ್ವ 2ನೇ ರೀತಿ ಆಗಿರ್ಬೋದು, ಮೊದಲನೇ ರೀತಿ ಆಗ್ಬೇಕು. ವ್ಯಕ್ತಿತ್ವ ಅಂದ್ರೆ ನಮ್ಮ ಸಂಸ್ಕಾರ ಯಾವ ರೀತಿ ಇದೆ, ನಮ್ಮ ಒಳಗಿನ ಗುಣ ಯಾವ ರೀತಿ ಇದೆ, ನಾವು ಬೇರೆಯವ್ರ ಜೊತೆ ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ಕೂತ್ಕೋತೀವಿ, ಯಾವ ರೀತಿ ನಿಂತ್ಕೋತೀವಿ, ಪ್ರತಿಯೊಂದು ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಕೆಲವಾರು ನಮ್ಮಲ್ಲಿ ದೋಷಗಳಿರುತ್ತೆ. ಯಾವುದೇ ವ್ಯಕ್ತಿಗೆ ಕೆಲವು ನ್ಯೂನ್ಯತೆಗಳಿರುತ್ತೆ, ಕೆಲವು ಶಕ್ತಿಗಳಿರುತ್ತೆ.
ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಏನ್ ನ್ಯೂನ್ಯತೆ ಇದೆ ಅಂತ ನಾವು ಗಮನಿಸ್ಕೋಬೇಕು. ಕೆಲವರಿಗೆ ಗಮನಿಸಕ್ ಆಗಲ್ಲ, ನಾವಂತ ಅವ್ರಿಗೆ ಇಂತಿಂತ ನ್ಯೂನ್ಯತೆ ಇದೆ ಅನ್ನೋದನ್ನ ತಿಳಿಸ್ತೀವಿ. ಆ ನ್ಯೂನ್ಯತೆಗಳನ್ನ ಸರಿ ಮಾಡ್ಕೋತಾ ಹೋದ್ರೆ ಒಂದು ಉತ್ತಮವಾದ ವ್ಯಕ್ತಿತ್ವ ನಮ್ಗೆ ನಿರ್ಮಾಣವಾಗುತ್ತೆ. ಮ್ಯಾನ್ ಮೇಕಿಂಗ್ ಎಜುಕೇಶನ್ ಅಂತ ಕರೀತಾರೆ ಸ್ವಾಮಿ ವಿವೇಕಾನಂದ. ಯಾವಾಗ್ಲೂ ಸ್ವಾಮಿ ವಿವೇಕಾನಂದ ಯಾವ್ದಕ್ ಒತ್ತು ಕೊಡ್ತಾ ಇದ್ರು ಅಂದ್ರೆ, we want that education by which character is formed, strength of the mind is increased, intellect is expanded, by which one can stand on one's own feet. ಅಂದ್ರೆ ವ್ಯಕ್ತಿತ್ವ ವಿಕಸನ ಅಂದ್ರೆ ಯಾವ ರೀತಿ ಎಜುಕೇಶನ್ ಕೊಡಬೇಕು ಸ್ವಾಮಿ ವಿವೇಕಾನಂದರ ಪ್ರಕಾರ ಅಂದ್ರೆ, we want that education by which character is formed. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಒಂದ್ ಕಡೆ, ಮನುಷ್ಯನಿಗೆ ಉತ್ತಮವಾದ ಗುಣ ಬರೋ ರೀತಿ ವಿದ್ಯಾಭ್ಯಾಸ ಕೊಡಬೇಕು. ಸ್ಟ್ರೆಂತ್ ಆಫ್ ದ ಮೈಂಡ್ ಇಸ್ ಇನ್ಕ್ರೀಡ್. ಈಗ ತುಂಬಾ ಒತ್ತಡದ ಸಮಾಜ, ಒತ್ತಡ ತಡ್ಕೊಳಕ್ ಆಗಲ್ಲ, ಆದ್ರೆ ಮನಸ್ಸಿನ ಶಕ್ತಿಯನ್ನ ಹೆಚ್ಚು ಮಾಡ್ಬೇಕು. ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋ ರೀತಿ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತಾರೆ. ನಾವಾದಷ್ಟು ಇಂಥ ಒಂದು ಎಜುಕೇಶನ್ ನ ಕೊಡಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಹಾಗೆ ಈ ಆಧ್ಯಾತ್ಮಿಕವಾಗಿ ಪ್ರವಚನ ಕೊಡ್ತೀನಿ ಅಂತ ತಾವು ಹೇಳಿದ್ರಿ. ಆಧ್ಯಾತ್ಮಿಕ ಪ್ರವಚನ ಅಂದ್ರೆ ಏನು, ಅದು ಯಾರು ಕೊಡ್ಬೋದು, ಏನಕ್ಕೆ ಕೊಡ್ಬೇಕು, ಯಾವ ವಯಸ್ಸವ್ರು ಕೊಡ್ಬೇಕು, ದಯಮಾಡಿ ಅದಂತ ತಿಳಿಸ್ಕೊಡಿ ಸರ್. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು, ಗದ್ದಲವ ಬಿಡಲು ಕಡೆದಿನ ವಾನು ಮೋದಿತೆ, ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ಅಂದ್ರೆ ನಾವು ಹುಟ್ಟಬೇಕಾದ್ರೆ ಸದ್ದು ಮಾಡ್ತಾನೆ ಹುಡ್ತಾ ಇದ್ದಂಗೆ ಅಳ್ತೀವಿ ನಾವು. ಸೊ ಸಾಯ್ಬೇಕಾದ್ರು ನಾವ್ ಅಳದೇವರು ನಮ್ ಸುತ್ತಮುತ್ತ ಇರೋರು ಅಳ್ತಾ ಇರ್ತಾರೆ. ನಾವು ಹುಟ್ಟುವಾಗ್ಲೂ ಗದ್ದಲ, ಸಾಯುವಾಗ್ಲೂ ಗದ್ದಲ, ಮಧ್ಯಾಹ್ನ ಜೀವನ ಎಲ್ಲ ಗದ್ದಲನೆ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು. ಹಾಗಾಗಿ ಮನುಷ್ಯ ಅದರಿಂದ ಸ್ವಲ್ಪ ತಪ್ಪಿಸ್ಕೋಬೇಕಾದ್ರೆ ಈ ಆಧ್ಯಾತ್ಮಿಕತೆಗೂ ವಯಸ್ಸಿಗೂ ಸಂಬಂಧ ಇಲ್ಲ. ಸಣ್ಣ ವಯಸ್ಸಿನಲ್ಲೇ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನ ನಾವು ಸಣ್ಣ ವಯಸ್ಸಿಂದಲೇ ಕೊಡ್ತಾ ಬರ್ಬೇಕು. ಒಂದ್ ಕಡೆ ಲೌಕಿಕ ಜೀವನ, ಇನ್ನೊಂದ್ ಕಡೆ ಆಧ್ಯಾತ್ಮಿಕ ಜೀವನ. ಲೌಕಿಕ ಜೀವನವನ್ನ ಬಿಡಬಾರ್ದು, ಆಧ್ಯಾತ್ಮಿಕ ಜೀವನ ಬೇಕು ಅಂತ ನಮ್ಗೇನೇನೋ ಕರ್ತವ್ಯವಿರುತ್ತೆ. ಯಾರಿಗೋ ಗಂಡ ಆಗಿರ್ತೀವಿ, ಯಾರಿಗೋ ಹೆಂಡತಿ ಆಗಿರ್ತೀವಿ, ಯಾರಿಗೋ ಮಕ್ಕಳಾಗಿರ್ತೀವಿ, ಅಥವಾ ಇನ್ಯಾರಿಗೋ ತಂದೆ ತಾಯಿಗಳಾಗಿರ್ತೀವಿ. ಆ ಕರ್ತವ್ಯವನ್ನ ಚಾಚು ತಪ್ಪದೆ ಮಾಡ್ಬೇಕು. ಆದ್ರೆ ಅದಕ್ಕೆ ಸಂಪೂರ್ಣವಾಗಿ ಅಂಟ್ಕೊಂಡ್ಬಿಡಬಾರ್ದು ನಾವು. ಅದ್ರ ಜೊತೆ ಸ್ವಲ್ಪ ಲೌಕಿಕವಾದ ವಿಚಾರಗಳು ಅಂದ್ರೆ, ಶಾಸ್ತ್ರೇಶು ಗುರುವಾಕ್ಯೇಶು ಸತ್ಯ ಬುದ್ಧಿ ಅವಧಾರಣ ಶ್ರದ್ಧಾ ಅಂತ ಒಂದ್ ಮಾತಿದೆ. ನಮ್ಮ ಶಾಸ್ತ್ರಗಳು ಇಡೀ ನಮ್ಮ ಜೀವನಕ್ಕೆ ಬೇಕಾದಂತ ಒಂದು ಪುಸ್ತಕ. ನಮ್ಮ ಭಗವದ್ಗೀತೆ ಇರ್ಬೋದು, ಪುರಾಣಗಳಿರ್ಬೋದು, ಭಾಗವತ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇದನ್ನೆಲ್ಲ ಒಂದಷ್ಟು ನಾವು ಅಧ್ಯಯನ ಮಾಡಿದಾಗ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ಚಲಿಸಕ್ಕೆ ಅನುಕೂಲವಾಗತ್ತೆ. ಆದ್ರೆ ಅದೆಲ್ಲ ಅಧ್ಯಯನ ಮಾಡ್ಬೇಕು ಅಂದ್ರೆ ಬೃಹತ್ ಗ್ರಂಥಗಳು, ಅದ್ ಸುಲಭವಾಗಿ ಅರ್ಥವಾಗಲ್ಲ. ಅದನ್ನ ಯಾವ್ದಾದ್ರು ಗುರು ಮುಖೇನ ನಾವು ಕಲಿಬೇಕು. ಹಾಗಾಗಿ ಜನರಿಗೆ ಅದನ್ನೆಲ್ಲ ಕಲಿಸೋ ಉದ್ದೇಶದಿಂದ ನನ್ನ ಮನೆಯಲ್ಲಿ ಒಂದು 15,000 ಪುಸ್ತಕಗಳನ್ನ ಇಟ್ಟಿದ್ದೀನಿ. ಎಲ್ಲಾ ಶಾಸ್ತ್ರಗಳನ್ನೂ ಆದಷ್ಟು ಅಧ್ಯಯನ ಮಾಡೋ ಅಂತ ಒಂದು ಹವ್ಯಾಸವನ್ನ ಬೆಳೆಸ್ಕೊಂಡು ಅದನ್ನೆಲ್ಲ ಓದಿ ಈಗಿನ ಕಾಲಕ್ಕೆ ಸೂಟ್ ಆಗ್ಬೇಕದು. ಯಾವ್ದೋ 5,000 ವರ್ಷದಿಂದ ಕೃಷ್ಣ ಭಗವದ್ಗೀತೆಯಲ್ಲಿ ಏನೋ ಹೇಳ್ದ ಅಂದ್ರೆ ಜನಕ್ಕೆ ಆಸಕ್ತಿ ಬರಲ್ಲ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಕೃಷ್ಣ ಪರಮಾತ್ಮ. ಅಂದ್ರೆ ಮನಸ್ಸಿನಿಂದಲೇ ಮನುಷ್ಯ ಉದ್ಧಾರ, ಮನಸ್ಸಿನಿಂದಲೇ ಮನುಷ್ಯ ಹಾಳಾಗದು ಅಂತ. ಅದು 5,000 ವರ್ಷದಿಂದ ಎಷ್ಟು ಪ್ರಸ್ತುತವಾಗಿತ್ತೋ ಈಗಲೂ ಅಷ್ಟೇ ಪ್ರಸ್ತುತವಾಗಿದೆ. ಇನ್ 5,000 ವರ್ಷ ಆದ್ಮೇಲೂ ಅಷ್ಟೇ ಪ್ರಸ್ತುತವಾಗಿರುತ್ತೆ. ಅದನ್ನ ಈ ಕಾಲಕ್ಕೆ ತಕ್ಕಂಗೆ ನಾವು ಮಾರ್ಗದರ್ಶನವನ್ನ ಕೊಡಬೇಕು. ಆ ರೀತಿ ಅಂತ ಮಾರ್ಗದರ್ಶನವನ್ನ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇರೋದನ್ನ ಅಧ್ಯಯನ ಮಾಡಿ ಅದು ಈ ಕಾಲಕ್ಕೆ ಯಾವ ರೀತಿ ಜನಕ್ಕೆ ಅನುಗುಣವಾಗತ್ತೆ ಅನ್ನೋದನ್ನ ಗಮನಿಸಿ ಅದನ್ನ ಮಾರ್ಪಾಡು ಮಾಡಿ ಜನರಿಗೆ ಸುಲಭ ಮಾಡಿ ತಲುಪಿಸೋ ಅಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ ನಮ್ಮ ಕೈಲಾದಷ್ಟು. ತಾವು ಹಲವಾರು ಗ್ರಂಥಗಳನ್ನ, ಶಾಸ್ತ್ರ ಪುರಾಣಗಳನ್ನ ಓದಿ ಅದರ ಸಾರವನ್ನ ತಿಳ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಸಕಲ ಶಾಸ್ತ್ರಗಳ ಸಾರ ಅನ್ನೋ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಸರ್. ಸಕಲ ಶಾಸ್ತ್ರಗಳ ಸಾರ ಅಂದ್ರೆ ಹಿಂದಿನ ಕಾಲದಲ್ಲಿ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಅಂತೀವಿ. ಯಾವುದೇ ಒಬ್ಬ ಒಬ್ಬ ವಿದ್ಯಾರ್ಥಿ ವಿದ್ಯೆ ಕಲಿಬೇಕಾದ್ರೆ 12 ವರ್ಷಗಳ ಕಾಲ ಗುರುಕುಲದಲ್ಲಿ ಹೋಗಿರ್ಬೇಕಿತ್ತು. ತಂದೆ ತಾಯಿಗಳ ನಂಟು 12 ವರ್ಷಗಳ ಕಾಲ ಇರ್ತಾ ಇರ್ಲಿಲ್ಲ. ದಿನ ಇವಾಗ ಹೋಗಿ ಬರ್ತಾರಲ್ಲ ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ, ಬೆಳಗೋಗಿ ಸಂಜೆ, ಆ ರೀತಿ ಅಲ್ಲ. 12 ವರ್ಷಗಳ ಕಾಲ ಗುರುಪತ್ನಿಯೇ ತಂದೆ ತಾಯಿ. ಆ ರೀತಿ 12 ವರ್ಷಗಳ ಕಾಲ 24 ಗಂಟೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ಬೇಕಿತ್ತವ್ರು. ಯಾಕೆ ಕುಟುಂಬದಿಂದ ದೂರ ಇಡ್ತಾ ಇದ್ರು ಅಂದ್ರೆ ತಂದೆ ತಾಯಿಗಳ ಜೊತೆ ಇದ್ರೆ ಮಕ್ಕಳಿಗೆ 108 ಅಡೆತಡೆಗಳು ಬರುತ್ತೆ. ಅದಕ್ಕೆ ಎಲ್ಲದ್ರಿಂದ ವೈರಾಗ್ಯ ಅಂತ ಕರಿತೀವಿ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅನ್ನತ್ತೆ ನಮ್ಮ ಯೋಗ ಸೂತ್ರ. ಹಂಗಾಗಿ ಯಾವುದೇ ಅಭ್ಯಾಸ ಮಾಡ್ಬೇಕಾದ್ರೆ ಮೊದಲು ವೈರಾಗ್ಯ ಬೇಕು.
ಕುಟುಂಬದ ಜೊತೆ ಇದ್ರೆ ವೈರಾಗ್ಯ ಇರಲ್ಲ. ನಿಮ್ಗೆ ಈ ಕಡೆ ಟಿವಿ ಇದೆ, ಈ ಕಡೆ ಇನ್ನೇನೋ, ಈ ಕಡೆ ಮತ್ತೇನೋ ಇದೆ ಅಂದ್ರೆ ಮಕ್ಕಳಿಗೆ ಓದಕ್ಕಾಗಲ್ಲ. ಓದಕ್ಕೆ ಅಂದ್ರೆ ಅದರದ್ದೇ ಆದ ವಾತಾವರಣ ಬೇಕು. ಹಾಗಾಗಿ ಆ ಕಾಲದಲ್ಲಿ ಗುರುಕುಲದಲ್ಲಿದ್ದು ಶಾಸ್ತ್ರಗಳನ್ನ 12 ವರ್ಷ ಅಧ್ಯಯನ ಮಾಡಿದ್ರೆ ಸಾಕಷ್ಟು ಶಾಸ್ತ್ರಗಳನ್ನ ಕಲಿಯಕ್ಕೆ ಆಗ್ತಾ ಇತ್ತು. ಆದ್ರೆ ಈಗ ಯಾವುದೇ ಸ್ಕೂಲಲ್ಲಿ, ಯಾವುದೇ ಕಾಲೇಜಲ್ಲಿ ಯಾವುದೇ ಶಾಸ್ತ್ರಗಳಿಲ್ಲ. ಮಾರಲ್ ಎಜುಕೇಶನ್ ಅಂತ ನಾವು ಸಣ್ಣವ್ರು ಇದ್ದಾಗಿತ್ತು, ಈಗ ಅದು ಇದೆಯೋ ಇಲ್ವೋ ಅಷ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಅಂತ ಶಾಸ್ತ್ರಗಳಲ್ಲಿ ನಾವು ಎಲ್ಲಾರ್ಗೂ ಅಧ್ಯಯನ ಮಾಡಕ್ಕೆ ಸಮಯ ಇರಲ್ಲ ಈಗಿನ ಆಧುನಿಕ ಜಗತ್ತಲ್ಲಿ. ಹಾಗಾಗಿ ಸಕಲ ಶಾಸ್ತ್ರಗಳ ಸಾರ ಅಂತ ಯಾವ್ಯಾವ ಶಾಸ್ತ್ರಗಳು ಯಾವ ರೀತಿ ಹೇಳಿದೆ, ಏನ್ ಹೇಳಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಾವು, ಈಗ ಯಾವ್ದೋ ಕ್ರಿಕೆಟ್ ಮ್ಯಾಚ್ ನೋಡಿರ್ತೀರಾ, ಬೆಳಗಿಂದ ಸಂಜೆ ತನಕ ನಡೆದಿರತ್ತೆ. ನೀವೆಲ್ಲ ಕೆಲ್ಸಕ್ಕೆ ಹೋಗಿರ್ತೀರಾ, ರಾತ್ರಿ ಬಂದು ಟಿವಿ ಹಾಕಿದ್ರೆ 10 ನಿಮಿಷದಲ್ಲಿ ಹೈಲೈಟ್ಸ್ ಅಂತ ನೋಡ್ತೀರಾ. 10 ನಿಮಿಷದಲ್ಲಿ ಇಡೀ ದಿವಸ ನಡೆದಿದ್ದನ್ನ ನೀವು ನೋಡ್ಬೋದು. ಆ ರೀತಿ ಎಲ್ಲ ಶಾಸ್ತ್ರಗಳು ಏನ್ ಹೇಳುತ್ತೆ ಅಂತ ಅದನ್ನ ಸರಳೀಕೃತಗೊಳಿಸಿ ಅದನ್ನ ನಾವು ಶಾಸ್ತ್ರದಲ್ಲಿ ಈ ರೀತಿ ಹೇಳಿದೆ ಅಂತ, ಯಾವಾಗ್ಲೂ ಶಾಸ್ತ್ರೋಕ್ತವಾಗಿ ಮನುಷ್ಯ ಬದುಕಬೇಕು, ಶಾಸ್ತ್ರಕ್ಕೆ ವಿರುದ್ಧವಾಗಿ ಬದುಕಬಾರ್ದು. ಹಾಗಾಗಿ ಶಾಸ್ತ್ರದ ವಿಚಾರವನ್ನ ಜನಗಳಿಗೆ ತಿಳಿಸ್ತೀವಿ, ಆಗ ಜನಗಳಿಗೆ ಒತ್ತಡ ಕಮ್ಮಿ ಆಗತ್ತೆ. ಜೀವನದಲ್ಲಿ ಏನೇ ಆಧ್ಯಾತ್ಮ ವಿದ್ಯಾ ನಾಮ ಅಂತ ಕೃಷ್ಣ ಪರಮಾತ್ಮ ಎಲ್ಲಾ ವಿದ್ಯೆಗಳಲ್ಲೂ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಆಧ್ಯಾತ್ಮ ವಿದ್ಯೆ. ಏನ್ ಕಲೀಲಿವಿದ್ಯೆ ಅದನ್ನ ಕಲಿಬೇಕು. ಮನುಷ್ಯನ ಮೊದಲ ಜವಾಬ್ದಾರಿನೇ ಬ್ರಹ್ಮ ವಿದ್ಯೆಯನ್ನ ಕಲಿಯುವಂತದ್ದು ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಅದನ್ನ ಸರಳೀಕೃತ ಮಾಡಿ ನಮ್ಮ ಕನ್ನಡ ಭಾಷೆಯಲ್ಲಿ ಕಲಿಸೋಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ತಾವು ಹೇಳಿದ್ರಿ ಬರೀ SLC ಮಾತ್ರ ಪಾಸ್ ಮಾಡಿದ್ದೀನಿ, ITI ಮಾಡಿದ್ದೀನಿ, ಹೆಚ್ಚಿನ ಒಂದು ಜ್ಞಾನ ಸಂಪಾದನೆಗೆ ಶಾಲೆ ಕಾಲೇಜುಗಳಿಗೆ ಹೋಗಿಲ್ಲ ಅಂತ. ಆದ್ರೂ ಕೂಡ ತಾವು ಸ್ವಯಂ ಅಧ್ಯಯನ ಮಾಡಿ ನಾನು ಹಲವಾರು ಗ್ರಂಥಗಳನ್ನ ಓದಿ ಹಲವಾರು ಅಕಾತೋತ ಗ್ರಂಥ ಪಾಂಡಿತ್ಯವನ್ನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಇದು ನಮ್ಮ ವೀಕ್ಷಕರಾಗಿರ್ತಕ್ಕಂಥವ್ರು ಯಾರು ವಿದ್ಯಾಭ್ಯಾಸ ಮಾಡಿಲ್ಲ ಅಂತವ್ರಿಗೆ ಈ ಸ್ವಯಂ ಅಧ್ಯಯನ ಅನ್ನೋದು ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಇದರಿಂದ ಉಪಯೋಗ ಏನು ಅದನ್ನ ತಿಳಿಸ್ಕೊಟ್ರೆ ವಿಷಯ ಕೂಡ ತುಂಬಾ ಅನುಕೂಲ ಆಗತ್ತೆ. ಇದು ನಮ್ಮ ವೇದದಲ್ಲಿ ಮೂಲದಲ್ಲಿದೆ. ಶೃಣ್ವಂತೆ ಅಮೃತಸ್ಯ ಪುತ್ರಾಹ ಅಂತ. ಶೃಣ್ವಂತೆ ಅಮೃತಸ್ಯ ಪುತ್ರಾಹ. ನಾವು ಸಾಮಾನ್ಯರಲ್ಲ, ನಮ್ಮನ್ನ ನಾವು ಸಾಮಾನ್ಯರು ಅನ್ಕೊಂಡಿದೀವಲ್ಲ, ಅದೇ ಅತ್ಯಂತ ದೊಡ್ಡ ತಪ್ಪು. ಅಂದ್ರೆ ಮನುಷ್ಯ ಯಾರು ಸಾಮಾನ್ಯನಲ್ಲ. ಪ್ರತಿಯೊಬ್ಬ ಮನುಷ್ಯರಿಗೂ ಅಮೃತತ್ವದ ಶಕ್ತಿ ಇದೆ ಒಳಗಡೆ. ಯಾವುದೇ ವಿದ್ಯೆಯನ್ನು ಯಾರು ಹೊರಗಿಂದ ಕಲಿಯೋ ಅವಶ್ಯಕತೆ ಇಲ್ಲ. ನಮ್ಮ ಒಳಗೇನೆ ಯಾವ ವಿದ್ಯೆ ಬೇಕು ಎಲ್ಲ ಹುಟ್ಟಿನಿಂದಲೇ ಬಂದಿದೆ ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಉಪನಿಷತ್ತುಗಳನ್ನ ಆಧರಿಸಿ ಅವರು ಹೇಳ್ತಾರೆ. ಎಲ್ಲದಕ್ಕೂ ಏನ್ ಬೇಕಾಗಿರೋದು ಅಂದ್ರೆ ಮನುಷ್ಯನಿಗೆ ಒಂದು ಆಸಕ್ತಿ ಬೇಕು. ಆಸಕ್ತಿ ಯಾರಿಗಿರತ್ತೆ ಅವ್ರಿಗೆಲ್ಲಾನು ಪ್ರತಿಯೊಂದು ಸುಲಭವಾಗತ್ತೆ. ಆಸಕ್ತಿ ಇಲ್ಲ ಅಂದ್ರೆ ವೆನ್ ಸ್ಟೂಡೆಂಟ್ ಈಸ್ ರೆಡಿ ಮಾಸ್ಟರ್ ಅಪಿಯರ್ಸ್ ಅಂತಾರೆ. ನಾವು ಯಾವುದೇ ವಿದ್ಯೆ ಕಲಿಬೇಕಾದ್ರೂ ಗುರುವಿನೇ ಬೇಕು ಅಂತ ಏನಿಲ್ಲ. ನಿಮಗೆ ಕಲಿಯುವ ಆಸಕ್ತಿ ಇದ್ರೆ ಪುಸ್ತಕವೇ ನಮ್ಗೆ ಗುರುವಾಗತ್ತೆ. ನಮ್ಮ ಏನೋ ಆಧ್ಯಾತ್ಮಿಕ ಗ್ರಂಥಗಳೇ ನಮ್ಗೆ ಗುರುವಾಗತ್ತೆ. ಎಷ್ಟೋ ಸರಿ ಅದನ್ನ ಓದಿದಾಗ ನಮ್ಗೆ ಯಾವ್ದೋ ವಿಚಾರಗಳು ಅರ್ಥ ಆಗದೆ ಇರಬಹುದು. ಆ ರೀತಿ ಅರ್ಥ ಆಗದೆ ಇದ್ದಾಗ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಕೆಲವು ಬೇರೆಯವ್ರ ಜೊತೆ ನಾವು ಸತ್ಸಂಗದಲ್ಲಿ ಭಾಗವಹಿಸಿ ಆ ಗುರುಗಳ ಮೂಲಕ ಇಂಥದ್ ಕೊಟ್ಟಿದೆ ನಮ್ಗೆ ಅರ್ಥವಾಗಿಲ್ಲ ಅಂತ ಜಿಜ್ಞಾಸೆ ಅಂತೀವಿ. ಚರ್ಚೆಯ ಮೂಲಕ, ಸಂವಾದದ ಮೂಲಕ. ಸೊ ಉಪನಿಷತ್ ಅಂದ್ರೆ ಏನಪ್ಪಾ ಅಂದ್ರೆ ಗುರುವಿನ ಬಳಿ ಕೂತು ವಿದ್ಯೆಯನ್ನ ಕಲಿಯುವಂತದ್ದು. ನಮ್ಗಿಂತ ಯಾರೋ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗಿ ಈ ರೀತಿ ಓದಿದೆ, ಭಗವದ್ಗೀತೆಯಲ್ಲಿ ಈ ರೀತಿ ಇತ್ತು, ನನ್ಗೆ ಅರ್ಥವಾಗಿಲ್ಲ ಅಂದ್ರೆ ಅದನ್ನ ಹೇಳ್ಕೊಡೋರು ಬಹಳಷ್ಟು ಜನ ಸಿಗ್ತಾರೆ. ಆದ್ರೆ ಸ್ವಯಂ ವಿದ್ಯೆ ಕಲಿಯುವಂತದ್ದು ತುಂಬಾನೇ ಕಷ್ಟ. ಅದಕ್ಕೆ ಸ್ವಾತ್ಮ ರಾಮ ಅನ್ನೋರು ಹಠಯೋಗ ಪ್ರದೀಪಿಕಾ ಅನ್ನೋ ಒಂದು ಯೋಗ ಗ್ರಂಥದಲ್ಲಿ ಬರ್ದಿದ್ದಾರೆ ಶಿಷ್ಯ ಯಾವ ರೀತಿ ವಿದ್ಯೆಯನ್ನ ಕಲಿಬೇಕು ಅಂತ. ಏವಂ ವಿದೆ ಮತೇಸ್ತಿತ್ವ ಸರ್ವಚಿಂತ ವಿವರ್ಜಿತಾನ್ ಗುರುಪಾದಿಷ್ಟ ಮಾರ್ಗೇನ ಯೋಗಮೇವ ಸಮಭ್ಯಸೇತ್ ಅಂತ. ಯಾವುದೇ ವಿದ್ಯೆ ಕಲಿಬೇಕಾದ್ರೆ ಗುರುವಿನ ಮುಖೇನವೇ ಕಲಿಬೇಕು. ಗುರುವಿನ ಮುಖಾಂತರ ಕಲಿಲಿಲ್ಲ ಅಂದ್ರೆ ಸೊ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರೆ. ಗುರುವಿನ ಮೂಲಕ ಕಲ್ತ್ರೆ ಮಾತ್ರ ನಾವು ಸರಿಯಾದ ದಾರಿಯಲ್ಲಿ ಹೋಗಿ ಕಲಿಯಕ್ಕೆ ಸಾಧ್ಯ. ಹಾಗಾಗಿ ಆದಷ್ಟು ಯಾವ್ದಾದ್ರು ಗುರುಗಳನ್ನ ಹುಡ್ಕೋಬೇಕು, ಅವ್ರ ಮುಖಾಂತರ ಕಲ್ತ್ರೇನೆ ನಾವು ಸರಿಯಾಗಿ ಕಲಿಯಕ್ಕಾಗದು. ನನಗೆ ಯಾವ್ದೋ ಸರಿಯಾದ ಗುರುಗಳು ಸಿಗ್ಲಿಲ್ಲ, ಮಾಡ್ಲಿಲ್ಲ, ಸೊ ಏನೋ ಗೊತ್ತಿಲ್ಲ, ಯಾವ್ದೋ ಪೂರ್ವ ಜನ್ಮದ ಒಂದು ಸುಕೃತ ಇತ್ತೋ ಏನೋ, ಸ್ವಯಂ ಅಧ್ಯಯನ ಮೂಲಕ ನನಗೆ ಕಲಿಯಕ್ಕಾಯ್ತು. ಬಟ್ ಎಲ್ಲಾರ್ಗೂ ಆ ರೀತಿ ಆಗಲ್ಲ. ಬಟ್ ಪ್ರಯತ್ನ ಪಡೋ ತನಕ ನಮಗ್ ಗೊತ್ತಾಗಲ್ಲ. ನೀವು ಪ್ರಯತ್ನ ಪಟ್ರೆ ನಿಮಗೂ ಈ ರೀತಿ ಸ್ವಯಂ ಕಲಿಯಕ್ ಆಗ್ಬೋದೇನೋ ಅಂತ ಅನ್ಸತ್ತೆ. ತಾವು ಹಲವಾರು ಕಾರ್ಯಗಳನ್ನ ಮಾಡಿದಿರಿ. ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಗಳಿಗೆ,
ಕಾಲೇಜ್ ವಿದ್ಯಾರ್ಥಿಗಳಿಗೆ ಸುಮಾರು ಕಾರ್ಯಕ್ರಮಗಳು ಮಾಡಿದಿರಿ. ಅದ್ರ ಜೊತೆಗೆ ಸರ್ವಾಕರ್ಷಣ ಸೂತ್ರ ಅನ್ನೋದ್ರ ಬಗ್ಗೆ ತಾವು ಮಾತಾಡಿದ್ರಿ ಅಂತ ತಾವು ಹೇಳಿದ್ರಿ. ಏನ್ ಈ ಸರ್ವಾಕರ್ಷಣ ಸೂತ್ರ ಅಂದ್ರೆ ಏನು, ಅದರ ಉದ್ದೇಶ ಏನು, ಅದನ್ನ ಸೂತ್ರದಿಂದ ಏನು ಉಪಯೋಗ ಆಗುತ್ತೆ, ಯಾರು ಉಪಯೋಗ ಆಗುತ್ತೆ, ದಯಮಾಡಿ ತಿಳಿಸ್ಕೊಡಿ ಸರ್. ನನ್ನಲ್ಲಿ ಯಾರು ಪ್ರಶ್ನೆ ಕೇಳಿದ್ರೆ ನಾನು 50-60 ರೀತಿಯ ತರಬೇತಿಗಳು ಕ್ಲಾಸಸ್ಗಳು ಮಾಡ್ತೀನಿ. ಗುರುಗಳೇ ನೀವು 50-60 ರೀತಿಯ ಕ್ಲಾಸಸ್ಗಳು ಮಾಡ್ತೀರಾ, ಅಷ್ಟೊಂದೆಲ್ಲ ನಾವು ಭಾಗವಹಿಸಕ್ ಸಮಯನೂ ಇಲ್ಲ, ಪ್ರತಿಯೊಂದಕ್ಕೂ ನೀವು ಫೀಸ್ ಬೇರೆ ಚಾರ್ಜ್ ಮಾಡ್ತೀರಾ, ನಮ್ಗೆಲ್ಲ ಕೊಡಕ್ ಆಗಲ್ಲ. ಯಾವ್ದಾರು ಒಂದೇ ಒಂದ್ ಹೇಳಿ, ನೀವು ಕಲ್ಸ್ಕೊಡೋ 50-60 ಯಾವ್ದಾರು ಒಂದೇ ಒಂದ್ ನಾವು ಕಲಿಬೇಕು, ನಮಗ್ ಬೇಕಾದೆಲ್ಲ ಸಿಕ್ಬಿಡ್ಬೇಕು. ಆ ರೀತಿ ಯಾವ್ದಾರು ಒಂದೇ ಒಂದ್ ಹೇಳಿ ಅಂದ್ರೆ ನಾನ್ ಹೇಳೋ ಅಂತದ್ದು ಸರ್ವಾಕರ್ಷಣ ತಂತ್ರ ಅಂತ. ಸರ್ವಾಕರ್ಷಣ ತಂತ್ರ, ಸರ್ವಾಕರ್ಷಣ ಪದವೇ ಹೇಳುತ್ತೆ, ಸರ್ವ ಬೇಕಿದ್ದೆಲ್ಲ ಆಕರ್ಷಣೆ ಮಾಡ್ಕೊಳ್ಳೋ ಅಂತ ಶಕ್ತಿ ನಮಗಿದೆ. ತಂತ್ರ ಅಂದ್ರೆ ಒಂದು ಟೆಕ್ನಿಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾರೆ. ಅಂದ್ರೆ ಆ ಶಕ್ತಿ ಎಲ್ಲ ಎಲ್ಲಿದೆ ಅಂದ್ರೆ ನಮ್ಮ ಉಪನಿಷತ್ತುಗಳು ಹೇಳತ್ತೆ, ಮನುಷ್ಯ ಜೀವಿಸುವಂತದ್ದು ಮನಸ್ಸಿನಲ್ಲಿ ಅಂತ. ನನಗ್ ಬೇಕಾದನ್ನೆಲ್ಲ ಆಕರ್ಷಣೆ ಮಾಡ್ಕೊಳ್ಳೋ ಶಕ್ತಿ ಎಲ್ಲಿದೆ ಅಂದ್ರೆ ನನ್ನ ಮನಸ್ಸಿನಲ್ಲಿದೆ. ಅವಾಗಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾ ಅಂತದ್ದೇನು ವಿದ್ಯಾಭ್ಯಾಸ ಓದಿಲ್ಲ, ಯಾವುದೇ ಗುರುಗಳ ಹತ್ರ ಮಾರ್ಗದರ್ಶನ ಪಡೆದಿಲ್ಲ, ಆದ್ರೂ ನನಗೆ ಜೀವನದಲ್ಲಿ ಯಾವ್ದು ಕೊರತೆ ಇಲ್ಲ. ನಾನು ಕನ್ನಡ ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ, ತಮಿಳ್ ಮಾತಾಡ್ತೀನಿ, ಹಿಂದಿ ಬೇಕಾದ್ರೂ ಮಾತಾಡ್ತೀನಿ, ಏನ್ ಬೇಕಾದ್ರೂ ಓದಿ ಅರ್ಥ ಮಾಡ್ಕೊಳ್ಳೋ ಬಲ್ಲೆ. ಹಲವಾರು ಪುಸ್ತಕಗಳನ್ನ ಕನ್ನಡದಲ್ಲೂ ಬರ್ದಿದ್ದೀನಿ, ಇಂಗ್ಲಿಷಲ್ಲೂ ನಾನು ಬರ್ದಿದ್ದೀನಿ. ಅಷ್ಟೇ ಅಲ್ಲದೆ ಹಣಕಾಸಿನ ತೊಂದರೆನೂ ನನಗೆ ಇಲ್ಲ. 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಆಶ್ರಮವನ್ನು ನಾನು ಕಟ್ಟಿದ್ದೀನಿ. ಎಲ್ಲ ಸಾತ್ವಿಕವಾಗಿ ಸರಿಯಾದ ಮಾರ್ಗದಲ್ಲೇ ಸಂಪಾದನೆಯನ್ನ ಮಾಡಿ. ಇದೆಲ್ಲ ಎಲ್ಲಿಂದ ಸಾಧ್ಯವಾಯ್ತು ಅಂದ್ರೆ ನನಗೆ ಗೊತ್ತಿರುವ ಸರ್ವಾಕರ್ಷಣ ವಿದ್ಯೆಯ ಪ್ರಭಾವದಿಂದ. ನಮ್ಗೇನ್ ಬೇಕೋ ಅದನ್ನ ನಾವು ಕಣ್ಮುಚ್ಚಿ ಕೂತು ನಮ್ಮ ಮನಸ್ಸಿನ ಶಕ್ತಿಯಿಂದ ನಮ್ ಕಡೆ ಆಕರ್ಷಣೆ ಮಾಡ್ಕೋಬಹುದು. ಇದು ನಮ್ಮ ಋಷಿ ಮುನಿಗಳಿಗೆ ತುಂಬಾ ಚೆನ್ನಾಗಿತ್ತು ನೋಡಿ. ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಋಷಿ ಮುನಿಗಳು ಯಾರಿಗಾರು ಶಾಪ ಕೊಟ್ರೆ ಅದೇ ರೀತಿ ಆಗೋಗೋದು, ಯಾರಿಗಾರು ವರ ಕೊಟ್ರೆ ಅದೇ ರೀತಿ ನೆರವೇರೋದು. ಅಂದ್ರೆ ಅವ್ರಿಗೆ ಅಂತ ಅದ್ಭುತವಾದ ವಾಕ್ ಶುದ್ಧಿ ಇತ್ತು, ಮನಸ್ಸಿನೆಲ್ಲ ಅಂತ ಶಕ್ತಿ ಇತ್ತು. ಈಗ್ಲೂ ಅದೇ ಶಕ್ತಿ ನಮ್ಮ ಮನಸ್ಸಿನಲ್ಲಿದೆ. ನಮ್ಮ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂಡು ನನಗ್ ಬೇಕಾದನ್ನ ನನ್ ಕಡೆ ಆಕರ್ಷಣೆ ಮಾಡ್ಕೊಳ್ಳೋ ಅಂತದ್ದು. ಏನೋ ತುಂಬಾ ಪ್ರಯತ್ನ ಪಡ್ತಾ ಇರ್ತೀರಾ, ಆಗ್ತಾನೆ ಇರಲ್ಲ. ಯಾವ್ದೋ ಕೋರ್ಟ್ ಕೇಸು ಸಿಗಾಕೊಂಡ್ಬಿಟ್ಟಿರ್ತೀರಾ, ಬಿಡಿಸ್ಕೊಳಕ್ ಆಗ್ತಾ ಇರಲ್ಲ. ಎಷ್ಟೋ ಪ್ರಯತ್ನ ಪಡ್ತಾ ಇರ್ತೀರಾ, ಪ್ರಮೋಷನ್ ಸಿಗ್ತಾ ಇರಲ್ಲ. ಯಾವ್ದೋ ಹೆಣ್ಮಗಳು ಎಲ್ಲ ಅರ್ಹತೆ ಇದ್ರು ಮದುವೆ ಆಗ್ತಾ ಇರಲ್ಲ, ಸರಿಯಾದ ವರ ಸಿಗ್ತಾ ಇರಲ್ಲ. ಸೊ ಈ ರೀತಿ 108 ಸಮಸ್ಯೆಗಳಿರುತ್ತೆ. ಯಾವ್ದನ್ನೇ ನೋಡಿ, ಇದು ಒಂದು ಪಿಂಡಾಂಡ ಅಂತೀವಿ ಶರೀರವನ್ನ, ಮೇಲ್ಗಡೆ ಬ್ರಹ್ಮಾಂಡ ಇದೆ. ಈ ಪಿಂಡಾಂಡಕ್ಕೂ ಬ್ರಹ್ಮಾಂಡಕ್ಕೂ ಒಂದು ಕಮ್ಯುನಿಕೇಶನ್ ಅಂತೀವಿ, ಒಂದು ಸಂವಹನ. ಅಂದ್ರೆ ಅದ್ರ ಜೊತೆ ನಾನ್ ಮಾತಾಡಿದ್ದು ಅದು ಕರ್ತವ್ಯ ಆಗ್ರೆ ನಾ ಕೇಳಿದ್ದನ್ನೆಲ್ಲ ಕೊಡತ್ತೆ. ಅದಕ್ಕೆ ಬೇಕಾದಂತ ಒಂದಷ್ಟು ಮುದ್ರೆಗಳಿದೆ, ಒಂದಷ್ಟು ಧ್ಯಾನಗಳಿದೆ, ಒಂದಷ್ಟು ಚಿಹ್ನೆಗಳನ್ನ ಕಲಿಸ್ಕೊಡ್ತೀವಿ. ಇದನ್ನೆಲ್ಲ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದ್ರೆ ಸರ್ವಾಕರ್ಷಣೆ, ನಮಗ್ ಬೇಕಾದನ್ನ ನಮ್ ಕಡೆ ಆಕರ್ಷಣೆ ಮಾಡ್ಕೋಬಹುದು. ಒಂದೇ ದಿವಸದಲ್ಲಿ ಇದನ್ನ ನಾವು ಕಲಿಸ್ತೀವಿ, ಬೆಳಗ್ಗೆ 9:30 ಸಂಜೆ 5 ಗಂಟೆ ತನಕ. ಸೊ ಇದನ್ನೇ ಸರ್ವಾಕರ್ಷಣ ತಂತ್ರ ಅಂತ ಕರಿತೀವಿ. ಈಗಿದೆ ಈಗ ಅವಾಗ ಮುಂದಿನ ವಾರ ಜುಲೈ 13ನೇ ತಾರೀಕು ಇದೆ ಬೆಂಗಳೂರಲ್ಲಿ. ಆಸಕ್ತಿ ಇರೋರು ಭಾಗವಹಿಸಬಹುದು. ತಾವು ಹಲವಾರು ಪುಸ್ತಕಗಳನ್ನ ಬರೆದಿದ್ರಿ, ಯಾವ ವಿಚಾರಗಳ ಬಗ್ಗೆ ಪುಸ್ತಕ ಬರೆದಿದ್ರಿ, ಎಷ್ಟು ಪುಸ್ತಕ ಬರೆದಿದ್ರಿ, ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಮೊದಲಿಗೆ ವಿಷ್ಣು ಸಹಸ್ರನಾಮದ ಬಗ್ಗೆ ಬರ್ದಿದ್ದೀನಿ. ವಿಷ್ಣು ಸಹಸ್ರನಾಮ ಬೇಕಾದಷ್ಟು ಸಹಸ್ರನಾಮಗಳಿದೆ. ಅದರಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಅದರದ್ದೇ ಆದ ಒಂದು ತೂಕ ಇದೆ. ಹಾಗಾಗಿ ವಿಷ್ಣು ಸಹಸ್ರನಾಮದ ಬಗ್ಗೆ ಪುಸ್ತಕ ಬರ್ದಿದ್ದೀನಿ. ಪ್ರತಿಯೊಂದು ಪದದ ಅರ್ಥ, ಪ್ರತಿಯೊಂದು ಸ್ತೋತ್ರದ ಅರ್ಥ ಅದರಲ್ಲಿ. ಜೊತೆಗೆ ನಮ್ಗೆ ಏನೇನೋ ಸಮಸ್ಯೆ ಇರುತ್ತೆ, ಯಾವ ಸಮಸ್ಯೆಗೆ ಯಾವ ಸ್ತೋತ್ರವನ್ನ ಹೇಳಿದ್ರೆ. ಸೊ ಸಹಸ್ರನಾಮ 1000 ನಾಮಗಳಿದೆ. ಅದರಲ್ಲಿ ಕೇವಲ ಕೆಲವನ್ನೇ ನಾವ್ ಹೇಳಿದ್ರು ಉಪಯೋಗ. ಆರೋಗ್ಯ ಸಮಸ್ಯೆ ಅಂದ್ರೆ ಅದಕ್ಕೇನ್ ಹೇಳ್ಬೇಕು, ಅಥವಾ ಇನ್ಯಾವುದೇ ಹಣಕಾಸಿನ ಸಮಸ್ಯೆ ಅಂದ್ರೆ ಅದಕ್ಕೆ ಯಾವ ಸ್ತೋತ್ರ ಹೇಳ್ಬೇಕು. ಅದರಲ್ಲಿ ಕೇವಲ ದಿನ 1 ನಿಮಿಷ ನಿಮ್ದು ಯಾವ್ದೋ ರಾಶಿ ನಕ್ಷತ್ರ ಇರುತ್ತೆ, ಅದ್ರ ಪ್ರಕಾರ ಯಾವ ಸ್ತೋತ್ರ ಹೇಳ್ಬೇಕು. ಸೊ ಅದ್ ಹೇಳೋದ್ರಿಂದ ಏನು ಉಪಯೋಗ ಆ ರೀತಿ. ಜೊತೆಗೆ ಭಜಗೋವಿಂದಂ ಬಗ್ಗೆ ನಮ್ಮ ಶಂಕರಾಚಾರ್ಯರು ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಸಾರೇ ಸನ್ನಿಹಿತ ಪ್ರಾಪ್ತೆ ನಹಿ ನಹಿ ರಕ್ಷಸಿ ಡಕ್ರಂಕರಣೆ ಅಂತ ಭಜಗೋವಿಂದಂ ಬರ್ದಿದ್ದಾರೆ. ಈ ಸಂಸಾರದ ಲೌಕಿಕ ಜಗತ್ತಿಂದ ತಪ್ಪಿಸ್ಕೊಂಡು ಯಾವ ರೀತಿ ಸಾಧನೆ ಮಾಡ್ಬೇಕು ಅನ್ನೋದನ್ನ ಅದ್ರ ಬಗ್ಗೆ ಬರ್ದಿದ್ದೀನಿ. ಜೊತೆಗೆ ಸಂಸ್ಕಾರ ಸಂಗ್ರಹ ಅಂತ, ಮನುಷ್ಯನ್ಗೆ ಸಂಸ್ಕಾರಗಳಿರ್ಬೇಕು. ಯಾಕೆ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು, ಯಾಕೆ ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೇಕು, ಯಾಕೆ ಕೆಲವಾರು ಆಚರಣೆಗಳು ಮಾಡ್ಬೇಕು, ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ರೀತಿದೆಲ್ಲ ವಿಚಾರಗಳು ಅದರಲ್ಲಿ ಬರುತ್ತೆ. ಜೊತೆಗೆ ಇಂಗ್ಲಿಷ್ ಅಲ್ಲಿ ಟೈಮ್ ಫಾರ್ ಆಕ್ಷನ್ ಅಂತ,
ಮನುಷ್ಯ ಯಾವಾಗ್ಲೂ ನಾವು ಕ್ರಿಯೆ ಮಾಡೋದ್ರಿಂದ ನಮ್ಗೆ ಯಶಸ್ಸು ಸಿಗತ್ತೆ ಹೊರತು ಕೇವಲ ಜ್ಞಾನದಿಂದ ಉಪಯೋಗವಿಲ್ಲ. ಹಾಗಾಗಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳಕ್ಕೆ ಸಾಧನೆಯ ಹಾದಿಯಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದಷ್ಟು ಪುಸ್ತಕಗಳನ್ನ ಬರೆದಿದ್ದೀನಿ. ನಾವು ಕಸ್ತೂರಿ ಟಿವಿಯಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀರಿ ಅಂತ ಗೊತ್ತಾಯ್ತು. ಕಸ್ತೂರಿ ಟಿವಿನಲ್ಲಿ ಕಾಮನ ಬಿಲ್ಲು ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅಂತ ತಾವು ಹೇಳಿದ್ರಿ. ಏನ್ ಈ ಕಾಮನ ಬಿಲ್ಲು ಅಂತ ಕಾರ್ಯಕ್ರಮ ಏನು, ದಯಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಕಾಮನ ಬಿಲ್ಲು ಅಂದ್ರೆ ನಿಮ್ಗೆಲ್ಲ ಗೊತ್ತು, ಬಣ್ಣಗಳು ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ನಮ್ ಜೀವನ ಹಲವಾರು ಬಣ್ಣಗಳಿಂದ ಕೂಡಿರ್ಬೇಕು. ಹಲವಾರು ಬಣ್ಣ ಅಂದ್ರೆ ಹಲವಾರು ರೀತಿಯ ಯಶಸ್ಸಿರ್ಬೇಕು ನಮ್ಗೆ. ಹಾಗಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ ಮಾಡಿದಂತ ಒಂದು ಕಾರ್ಯಕ್ರಮ. ಆ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಬರಬಹುದಾದಂತ ಸಮಸ್ಯೆಗಳು, ಓದಿಗೆ ಸಂಬಂಧಪಟ್ಟಂಗೆ, ಗೈ ಬರಹಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಅವ್ರಿಗೆ ಏನೋ ಓದ್ಬೇಕು ಕೂತ್ಕೋತಾರೆ, ಅಥವಾ ಟಿವಿ ಆಕರ್ಷಣೆ ಆಗತ್ತೆ, ಅಥವಾ ಗುರಿ ಯಾವ ರೀತಿ ಸಾಧನೆ ಮಾಡ್ಬೇಕು, ಈ ರೀತಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ಕಾರ್ಯಕ್ರಮವನ್ನ ಆ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಮಾಡಿದಂತದ್ದು. ಅಷ್ಟೇ ಅಲ್ಲದೆ ಆಕಾಶವಾಣಿಯಲ್ಲೂ ಹಲವಾರು ಕಾರ್ಯಕ್ರಮ, ಮಕ್ಕಳ ಮಂಟಪ ಅಂತ, ಮಕ್ಕಳ ಪ್ರಶ್ನೆಗಳಿಗೆ ಉತ್ತರಗಳು, ಅವ್ರದೇ ಆದ ಸಮಸ್ಯೆಗಳು ಮಕ್ಕಳಿಗಿರುತ್ತೆ. ಪೋಷಕರಾಗಿ ನೀವ್ ಹೇಳ್ಬಿಡ್ತಾರೆ, ಕೂತ್ಕೊಂಡು ಓದು, ಬರೀ ರ್ಯಾಂಕ್ ಬಾ, ಅದ್ ಮಾಡು ಇದ್ ಮಾಡು ಅಂತ. ಆದ್ರೆ ಅವ್ರದೇ ಆದ ಸಮಸ್ಯೆಗಳಿರುತ್ತೆ. ಅದನ್ನ ಬಗೆಹರಿಸಕ್ಕೆ ಪೋಷಕರಿಗೆ ಗೊತ್ತಿರಲ್ಲ, ಅದರಲ್ಲೇ ಆದ ನೈಪುಣ್ಯತೆ ಬೇಕು. ಹಾಗಾಗಿ ಮಕ್ಕಳಿಗೆ ಅವ್ರಿಗಿರ್ಬೋದಾದಂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತದ್ದನ್ನ ಆಕಾಶವಾಣಿಯಲ್ಲಿ ಮಾಡಿರೋಂಥದ್ದು. ಈ ರೀತಿ ಇದೆಲ್ಲ. ಆಮೇಲೆ ನಮ್ಮ ಲೋಕಲ್ ಚಾನಲ್ ಅಮೋಘ ಚಾನಲ್ ಇದೆಲ್ಲ ಮೈಸೂರಲ್ಲಿ, ಅದರಲ್ಲಿ ಒಂದು 6 ತಿಂಗಳು ಪ್ರತಿ ಭಾನುವಾರ ಜ್ಞಾನ ಸಿಂಚನ ಅಂತ ಪ್ರತಿ ವಾರ ಕಥೆಯ ಮೂಲಕ ಪ್ರಾರಂಭ ಮಾಡಿ, ಅಲ್ಲಿ ಪ್ರೇಕ್ಷಕರ ಪ್ರಶ್ನೆಗೆ ಉತ್ತರ, ಯಾವುದೇ ಪೂರ್ವ ಸಿದ್ಧತೆ ಇರ್ತಾ ಇರ್ಲಿಲ್ಲ. ಅಲ್ಲಿ ಅವ್ರೇನ್ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ. ಇವತ್ತು ಅಷ್ಟೇ ಸರ್ ಏನ್ ಪ್ರಶ್ನೆ ಕೇಳ್ತಾ ಇದಾರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಯಾವುದೇ ಪೂರ್ವ ಸಿದ್ಧತೆ ಇಲ್ಲ. ಅದೇ ರೀತಿ ಅದರಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು, ಆರೋಗ್ಯನೋ, ಹಣಕಾಸೋ, ಮಾನಸಿಕ ಸಮಸ್ಯೆನೋ, ಅದು ಅಮೋಘ ಚಾನಲ್ ನಲ್ಲಿ ಮಾಡಿದಂತದ್ದು. ಈ ರೀತಿದೆಲ್ಲ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿರುವಂತದ್ದು. ತಾವು ಆಶ್ರಮಗಳನ್ನು ಕೂಡ ಸ್ಥಾಪನೆ ಮಾಡಿದ್ರೆ ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ತಮ್ಮ ಹೆಸರು ಮುಕುಂದನ್ ಅಂದ್ಬಿಟ್ಟಿದ್ದೇನೆ. ತಾವು ಮುಕುಂದನ್ ಗುರುಜಿ ಅಂದ್ಬಿಟ್ಟು ಹೆಸರಿಟ್ಕೊಂಡು ಈ ಆಶ್ರಮ ಸ್ಥಾಪನೆ ಮಾಡಿ ಹಲವಾರು ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಯೋಗಗಳೆಲ್ಲ ಹೇಳ್ತಾ ಇದ್ದೀರಾ. ಈ ಮುಕುಂದನ್ ಗುರುಜಿಯನ್ನು ಹೆಸರು ಬರೋದಕ್ಕೆ ಏನ್ ಕಾರಣ ತಮ್ಗೆ, ಅದರ ಉದ್ದೇಶ, ಗುರಿಗಳೇನೋ ತಿಳಿಸ್ಕೊಡಿ ಸರ್. ಯಾವುದೇ ಹೆಸರು ಕೀರ್ತಿನೋ ಅದು ನಮ್ಮನ್ನ ನೋಡ್ಕೊಂಡ್ ಬರ್ಬೇಕು, ನಾವ್ ಅದನ್ನ ನೋಡ್ಕೊಂಡು ಹೋಗ್ಬಾರ್ದು, ಅಥವಾ ನಾವೇ ಇಟ್ಕೊಂಡ್ ಬಿಡ್ಬಾರ್ದು. ನಾನು ಮುಕುಂದನ್ ಗುರೂಜಿ ಅಲ್ಲ, ನಾನ್ ಮುಕುಂದನ್ ಅಂತ ನನ್ನ ಹೆಸರು. ಮೊದಲೆಲ್ಲ ಸರ್ 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 ಅಂತ ಕರೆಯೋರು ನಮ್ಮ ಶಿಷ್ಯಂದ್ರೆಲ್ಲ. ಕೆಲವರು ಪ್ರಿನ್ಸಿಪಾಲ್ ಅನ್ನೋರು, ಇನ್ ಕೆಲವರು ಪ್ರೊಫೆಸರ್ ಅನ್ನೋರು, ಕೆಲವರು ಡಾಕ್ಟರ್ ಅನ್ನೋರು. ಯಾರೇನೇ ಕರೆದು ನಾನು ಅದೇ, ಅವ್ರವ್ರಿಗೆ ಏನ್ ಅನುಕೂಲ ಆಗಿರುತ್ತೆ ಅದ್ರ ಮೇಲೆ ಕರೀತಾ ಬಂದ್ರು. ನಾ ತುಂಬಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದಿದ್ರಿಂದ ಯಾರ ಹತ್ರನೇ ಹೋದ್ರು, ಎಲ್ಲೇ ಹೋದ್ರು ಪರಿಹಾರ ಆಗದೆ ಇರೋ ಒಂದಷ್ಟು ಸಮಸ್ಯೆಗಳು ನಮ್ಮ ಹತ್ರ ಬಂದ್ಮೇಲೆ ಬೇರೆ ಬೇರೆ ವಿದ್ಯೆಯಿಂದ ಅವ್ರಿಗೆ ಪರಿಹಾರವಾಗಿದೆ. ಎಸ್ಪೆಷಲಿ ಸರ್ವಾಕರ್ಷಣ ತಂತ್ರ ಅಥವಾ ಆತ್ಮ ಸಾಕ್ಷಾತ್ಕಾರ ಒಂದ್ ಕ್ಲಾಸ್ ಮಾಡ್ತೀನಿ, ಅದರಿಂದೆಲ್ಲ ಆ ರೀತಿ ಎಲ್ಲ ಅವ್ರಿಗೆ ಸಮಸ್ಯೆ ಪರಿಹಾರ ಆಗ್ತಾ ಎಲ್ಲ ಸರ್ ಅಂತ ಕರೆಯೋದು ಅಥವಾ ಇನ್ನೇನೋ ಕರೆಯೋದನ್ನ ಬಿಟ್ಟು ಗುರೂಜಿ ಅಂತ ಕರೆಯಕ್ಕೆ ಪ್ರಾರಂಭ ಮಾಡಿದ್ರು. ನನಗೆ ತುಂಬಾ ಮುಜುಗರ ಆಗ್ತಾ ಇತ್ತು. ಇದೇನ್ ಗುರೂಜಿ ಅಂತಾರೆ, ನನ್ನ ಏನೋ ಇಷ್ಟವಾಗ್ತಿರ್ಲಿಲ್ಲ ಆ ರೀತಿ ಕರೆಯೋದು. ಮುಕುಂದನ್ ಸರ್ ಅಂತ ಕರೆದ್ರೆ ನನಗೆ ತೃಪ್ತಿ ಇರೋದು, ಸಮಾಧಾನ ಇರೋದು. ಬಟ್ ನಾನ್ ಬೇಡ ಅಂದ್ರೂ ಜನ ಬಿಡ್ತಾ ಇರ್ಲಿಲ್ಲ. ಮುಕುಂದನ್ ಗುರೂಜಿ ಅನ್ನೋರು ಹೋದಾಗ ಕಾಲಕ್ ಬಿದ್ದು ನಮಸ್ಕಾರ ಮಾಡೋರು. ಮೊದಲು ತುಂಬಾ ಏನೋ ಹಿಂಜರಿಕೆ ಆಗ್ತಾ ಇತ್ತು, ಅಯ್ಯೋ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಆಸೆ ಪಟ್ಟು ಅವರು ಬರ್ತಾ ಇದಾರೆ, ಪ್ರೀತಿಯಿಂದ ಗುರೂಜಿ ಅಂತ ಕರೀತಾ ಇದಾರೆ. ಆ ಸ್ಥಾನ ಅವರಾಗೆ ಕೊಟ್ಟಾಗ ನಾನು ಅವ್ರಿಗೆ ಬೇಡ ಅಂತ ಹೇಳಿ ಅವ್ರ ಮನಸ್ಸಿಗೆ ನೋವು ಮಾಡಬಾರ್ದು. ಯಾರೋ ನಮ್ಗೇನೋ ಅವರಾಗೆ ಕೊಡ್ತಾರೆ ಅಂದ್ರೆ ನಮ್ಗದ ಅರ್ಹತೆ ಇದೆ, ಕೊಡ್ತಾ ಇದಾರೆ, ಸ್ವೀಕರಿಸ್ಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳತ್ತೆ. ಹಾಗಾಗಿ ಜನಗಳು ಗುರೂಜಿ ಅಂತ ಕರೆದು ನನ್ನ ಕಿವಿಗೂ ಸಾವಿರಾರು ಸರಿ ಅದ್ ಬಿದ್ದು ನಾನೇ ನನ್ನನ್ನ ಮುಕುಂದನ್ ಗುರೂಜಿ ಅಂತ ಅನ್ಕೊಳಕ್ಕೆ ಪ್ರಾರಂಭ ಮಾಡಿದೀನಿ. ಜನಗಳು ಕೊಟ್ಟಂತದ್ದು ಅದನ್ನ ಸ್ವೀಕಾರ ಮಾಡಿದೀನಿ. ಜೊತೆಗೆ ನಮ್ದೇ ಒಂದು ಆಶ್ರಮನೂ ಇದೆ. ಮೈಸೂರಿಂದ 40 ಕಿಲೋಮೀಟರ್ ನಂಜನಗೂಡು ಮಾರ್ಗ, ಗುಂಡ್ಲುಪೇಟೆ ಕಡೆ ಹೋದ್ರೆ ಬೇಗೂರು ಅಂತ ಇದೆ, ಅದ್ರ ಹತ್ರ ತಗ್ಗಲೂರು ಅಂತ, ಅಲ್ಲಿ ಒಂದು ಆಶ್ರಮ ಕಟ್ಟಿದೀನಿ. 2 ಎಕರೆ ಜಾಗದಲ್ಲಿ 25-30 ಜನ ಆರಾಮಾಗಿ ಉಳ್ಕೋಬಹುದು ಅಂತ ಆಶ್ರಮ. ಅದು ಮಾಡಿರುವಂತದ್ದು ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆ ಕೊಡೋಣ. ಅಲ್ಲಿ 3 ದಿವಸದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಮಾಡ್ತೀವಿ, ಅಂದ್ರೆ ಅಲ್ಲೇ ಉಳ್ಕೋಬೇಕು ಬಂದು ಜನ. ಆ ರೀತಿದೆಲ್ಲ ಕಾರ್ಯಕ್ರಮಗಳು, ಅಲ್ಲಿ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನ ಆಶ್ರಮದಲ್ಲಿ ಮಾಡೋ ಉದ್ದೇಶದಿಂದ ನಿರ್ಮಾಣ ಮಾಡಿರುವಂತದ್ದು. ಈ ಆಶ್ರಮದಲ್ಲಿ ಏನೇನು ಕಾರ್ಯಕಲಾಪ ನಡೆಸ್ತೀರಿ,
ಇದರ ಉದ್ದೇಶಗಳೇನು, ಇದರ ಒಂದು ಉಪಯೋಗಗಳು ಹೇಗೆ ಪಡ್ಕೋತಾ ಇದ್ದಾರೆ ಜನ, ದಯಮಾಡಿ ತಿಳಿಸ್ಕೊಡಿ ಸರ್. ಅದು ಆಶ್ರಮ ಲೋಕಾರ್ಪಣೆ ಆಗಿದ್ದು ಕಳೆದ ಜನವರಿಯಲ್ಲಿ. ಇಲ್ಲಿ ತನಕ ಮಾಡಿರೋದು ಅಲ್ಲಿ 2 ಕಾರ್ಯಕ್ರಮ, ತುಂಬಾ ಕಾರ್ಯಕ್ರಮಗಳು ಮಾಡಲ್ಲ. ಮೊದಲಿಗೆ ಮಾಡಿದ್ದಂಥದ್ದು ಲಲಿತಾ ಸಹಸ್ರನಾಮದ ದೀಕ್ಷೆ. ನೀವ್ ಯಾವುದೇ ಮಂತ್ರ ಸಹಸ್ರನಾಮ, ಸುಮಾರು ಜನ ನನಗೆ ಕರೆ ಮಾಡ್ತಾರೆ, ಗುರೂಜಿ ನಾನು ಎಷ್ಟೋ ವರ್ಷದಿಂದ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೀನಿ, ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದೀನಿ, ಏನೇ ಫಲ ಸಿಕ್ಕಿಲ್ಲ, ಏನು ಉಪಯೋಗ ಆಗಿಲ್ಲ, ಒಳ್ಳೇದಾಗಿಲ್ಲ ಅಂತ. ಯಾವುದೇ ಮಂತ್ರಗಳು ನೀವು ಸಹಸ್ರನಾಮನ ಹೇಳ್ಬೇಕಾದ್ರೆ ನೀವಾಗೆ ಹೇಳಿದ್ರೆ ಉಪಯೋಗವಾಗಲ್ಲ, ಯೂಟ್ಯೂಬ್ ಅಲ್ಲೋ ಪುಸ್ತಕದಲ್ಲೋ ನೋಡ್ಕೊಂಡು ಹೇಳಿದ್ರೆ ಉಪಯೋಗ ಆಗಲ್ಲ. ಅದಕ್ಕೆ ದೀಕ್ಷೆ ಅಂತ ಇರುತ್ತೆ, ಮಂತ್ರ ದೀಕ್ಷೆ ಅಂತ ಇರುತ್ತೆ. ಗುರುವಿನ ಮೂಲಕ ದೀಕ್ಷೆ ತಗೊಂಡು ಹೇಳ್ದಾಗ ಅದು ಉಪಯೋಗ ಆಗೋದು. ಹಾಗಾಗಿ ಲಲಿತಾ ಸಹಸ್ರನಾಮದ ದೀಕ್ಷೆ ಕಾರ್ಯಕ್ರಮವನ್ನ ಒಂದು ಭಾನುವಾರ ಇಟ್ಟಿದ್ವಿ. ಜೊತೆಗೆ ಕಳೆದ ಯೋಗ ದಿನಾಚರಣೆಯ ಅಂಗವಾಗಿ ಜೂನ್ 22ನೇ ತಾರೀಕು ಭಾನುವಾರ ಅಲ್ಲಿ ಸೂರ್ಯ ನಮಸ್ಕಾರ ಮಾಡುವಂಥದ್ದು, ಎದುರುಗಡೆನೆ ಸೂರ್ಯ ಆಶ್ರಮ, ಸೂರ್ಯ ನಮಸ್ಕಾರ ಮಾಡುವಂಥದ್ದು. ಜೊತೆಗೆ ಅಲ್ಲಿ ಆದಿತ್ಯ ಹೃದಯಂ ಪಠಣೆ, ಅಂದ್ರೆ ರಾಮಾಯಣದ ಸಂದರ್ಭದಲ್ಲಿ ರಾಮ ರಾವಣರ ಯುದ್ಧಕ್ಕೆ ಮುಂಚೆ ರಾಮನಿಗೂ ಸ್ವಲ್ಪ ಅಳುಕಾಗತ್ತಂತೆ. ರಾವಣನ್ನ ದೇವಾನುದೇವತೆಗಳೇ ಸೋಲ್ಸಕ್ಕಾಗಲ್ಲ, ಅವನನ್ನ ನಾವು ವಧೆ ಮಾಡ್ಬೇಕಲ್ಲ, ಅವನನ್ನ ಗೆಲ್ಬೇಕಲ್ಲ ಅಂತ ರಾಮನಿಗೂ ಸ್ವಲ್ಪ ಹಿಂಜರಿಕೆ ಆಯ್ತಂತೆ. ಅಂತ ಸಮಯದಲ್ಲಿ ಅಗಸ್ತ್ಯ ಮುನಿಗಳು ಬೇರೆ ದೇವತೆಗಳ ಜೊತೆ ಬಂದು ರಾಮಚಂದ್ರನಿಗೆ ಆದಿತ್ಯ ಹೃದಯಂ ಸ್ತೋತ್ರವನ್ನ ಹೇಳ್ಕೊಡ್ತಾರೆ. ಇದು ಸೂರ್ಯನಿಗೆ ಪಠಣೆ ಮಾಡಿ ನೀ ಯುದ್ಧ ಶುರು ಹಚ್ಕೋ ಅಂತ. ಆ ಸ್ತೋತ್ರ ಹೇಳ್ತಾ ಇದ್ದಂಗೆ ರಾಮನಿಗೆ ಅತ್ಯಂತ ಶಕ್ತಿ ಬಂದು ಆತ್ಮವಿಶ್ವಾಸ ಜಾಸ್ತಿ ಆಗಿ ರಾವಣನ್ನ ಸೋಲಿಸ್ತಾನೆ. ಹಾಗಾಗಿ ಆದಿತ್ಯ ಹೃದಯಂ ಪಠಣೆಯ ಕಾರ್ಯಕ್ರಮವನ್ನ ಹೋದ್ವಾರ ಮಾಡಿದ್ವಿ. ಅದರ ದೀಕ್ಷೆಯನ್ನ ಜನರಿಗೆ ಕೊಟ್ಟು ಈ ರೀತಿ ಇಲ್ಲಿ ತನಕ ಮಾಡಿರುವಂತದ್ದು ಇದು 2 ಕಾರ್ಯಕ್ರಮ. ಯಾಕಂದ್ರೆ ನಾವು ಶುರು ಆಗಿರೋದೇ ಒಂದು 7-8 ತಿಂಗಳಿಂದ. ಮುಂದಿನ ತಿಂಗಳು 3 ದಿವಸದ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್, ಅಂದ್ರೆ ನಮ್ ಬರೋ ಶಿಷ್ಯಂದ್ರಿಗೆ ನಮ್ ಜೊತೆನೆ ಜಾಸ್ತಿ ಇವತ್ತಿರ್ಬೇಕು, ಜಾಸ್ತಿ ಕಾಲ ಕಳಿಬೇಕು ಅಂತ ಆಸೆ. ಬೆಳಗ್ಗೆ ಬರ್ಬೇಕು, ಸಂಜೆ ಹೋಗ್ಬೇಕು. ಆ ರೀತಿ ಆದಾಗ ಯಾರ ಜೊತೆನೂ ಜಾಸ್ತಿ ನಾವು ತೊಡಗಿಸ್ಕೊಳಕ್ಕಾಗಲ್ಲ, ಅವರು ನಮ್ ಜೊತೆ ಬಂದು ಜಾಸ್ತಿ ಕೂತ್ಕೊಂಡು ವಾರ್ತಾಲಾಪ ಮಾಡಕ್ಕಾಗಲ್ಲ. ಹಾಗಾಗಿ 3 ದಿವಸದ ಕಾರ್ಯಾಗಾರವನ್ನ ಮಾಡಿದಾಗ, ಹಿಂದೆ ಗುರುಕುಲ ಪದ್ಧತಿ ಅಂತ ಹೇಳಿದೆ, 24 ಗಂಟೆ 3 ದಿವಸ ನಮ್ ಜೊತೆನೆ ಇರ್ತಾರೆ. ಹಾಗಾಗಿ ಅವರಲ್ಲಿ ಸಂಪೂರ್ಣವಾದ ಪರಿವರ್ತನೆಯನ್ನ ತರಕ್ಕೆ ನಮಗೂ ಸಾಧ್ಯವಾಗತ್ತೆ. ಅದು ಆಗಸ್ಟ್ ತಿಂಗಳಲ್ಲಿ ಮಾಡ್ಬೇಕು ಅನ್ನುವ ಒಂದು ಯೋಜನೆ ಇದೆ. ಇಂಥ ಕಾರ್ಯಕ್ರಮಗಳನ್ನ ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಆಶ್ರಮದ ಹೆಸರು ದಯಮಾಡಿ ತಿಳಿಸಿ. ನಮ್ದು ಕನಕಧಾಮ ಯೋಗಾಶ್ರಮ ಅಂತ. ಕನಕಧಾಮ ಅಂದ್ರೆ ಮನುಷ್ಯನಿಗೆ ಯಾವಾಗ್ಲೂ ನಮ್ಮನ್ನ ಯಾರು ಈ ಭೂಲೋಕಕ್ಕೆ ತಂದಿರ್ತಾರೋ ನಮ್ಮ ತಂದೆ ತಾಯಿಗಳು, ಅವ್ರ ಕಡೆ ನಾವು ಕೃತಜ್ಞತಾ ಪೂರ್ವಕವಾಗಿ ಇರ್ಬೇಕು. ಹಾಗಾಗಿ ನಮ್ಮ ತಾಯಿ ಹೆಸರು ಕನಕವಲ್ಲಿ ಅಂತ. ಹಾಗಾಗಿ ಕನಕಧಾಮ ಯೋಗಾಶ್ರಮ ಅಂತ ನಮ್ಮ ತಾಯಿ ಹೆಸರನ್ನ ನಮ್ಮ ಆಶ್ರಮಕ್ಕೆ ನಾವು ಇಟ್ಟಿರುವಂತದ್ದು. ಈ ಒಂದು ಆಶ್ರಮಕ್ಕೆ ಆಧ್ಯಾತ್ಮಿಕವಾಗಿ ಮತ್ತು ಯೋಗಾತ್ಮಕವಾಗಿ ಹಲವಾರು ರೀತಿಯ ಒಂದು ತರಬೇತಿ ಪಡಿಬೇಕನ್ನೋ ಉದ್ದೇಶ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮನ್ನು ಸಂಪರ್ಕಿಸಬೇಕಾದ್ರ ಉದ್ದೇಶ, ಸಂಪರ್ಕಿಸಬೇಕಾದ ಮಾರ್ಗಗಳು ಯಾವುದು, ಆಶ್ರಮಕ್ಕೆ ಹೋಗ್ಬೇಕಾಗಂತ ಬಸ್ಸಿನ ಸೌಕರ್ಯಗಳು ಹೆಂಗೆ ತಿಳಿಸ್ಕೊಡಿ ಸರ್. ಸೌಕರ್ಯ ಎಲ್ಲ ತುಂಬಾ ಚೆನ್ನಾಗಿದೆ. ಏನಿಲ್ಲ, ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ಕೊಂಡ್ರೆ ಸೀದಾ ನಂಜನಗೂಡು, ಅದು ಗುಂಡ್ಲುಪೇಟೆ ಬಸ್ ಹತ್ಬೇಕು. ಗುಂಡ್ಲುಪೇಟೆ ಬಸ್ ಹತ್ತಿದ್ರೆ ಬೇಗೂರಲ್ಲಿ ಇಳ್ಕೋಬೇಕು, ಬೇಗೂರು ಅಂತ. ಅಲ್ಲಿ ಇಳ್ಕೊಂಡು ನೀವು 50 ರೂಪಾಯಿ ಕೊಟ್ರೆ ಆಟೋ ಹತ್ಬಿಟ್ಟು ತಗಲೂರು ಅಂದ್ರೆ ಸೀದಾ ನಮ್ಮ ಆಶ್ರಮ ಕರ್ಕೊಂಬಂದ್ ಬಿಡ್ತಾರೆ. ತಗಲೂರ್ಗ್ ಬಂದ್ ಆಶ್ರಮ ಅಂದ್ರೆ ತಗಲೂರಲ್ಲಿರೋ ಅಷ್ಟು ಜನಕ್ಕೂ ನಮ್ಮ ಆಶ್ರಮ ಗೊತ್ತು. ಇಲ್ಲ, ಬೇಗೂರಲ್ಲಿ ಇಳ್ಕೋಬೇಕು ಬಸ್ಸಲ್ಲಿ. ಸೊ ಅಲ್ಲಿ ಆಟೋ ಹತ್ಕೊಂಡು ತಗಲೂರು ಅಂದ್ರೆ ಕರ್ಕೊಂಬರ್ತಾರೆ. ಅಲ್ಲಿ ಆಶ್ರಮ ಅಂದ್ರೆ ಯಾರು ಬೇಕಾದ್ರೆ ತೋರಿಸ್ತಾರೆ. ಅಲ್ಲಿಂದ 50 ರೂಪಾಯಿ ತಗೋತಾರೆ. ನಿಮ್ದೇ ಆದ ಕಾರೋ ಸ್ಕೂಟ್ರೋ ಇದ್ರೆ ಒಂದೇ ರೂಟ್ ಮೈಸೂರಿಂದ, ಎಲ್ಲೂ ಜಾಸ್ತಿ ತಿರುಗೋ ಆಗಿಲ್ಲ. ಬಹಳ ಸುಲಭವಾಗಿ ಬಂದು ತಲುಪಬಹುದು. ಅಥವಾ ಇನ್ನೇನಾರು ನಮ್ಮ ಆಶ್ರಮದ ಬಗ್ಗೆ ತಿಳ್ಕೋಬೇಕು ಮಾಡ್ಬೇಕು ಅನ್ನಂಗಿದ್ರೆ ಸೊ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು. ಅಥವಾ ನಮ್ಮ ಆದಿತ್ಯ ಲೋಕೇಶ್ ಸರ್ನ ಸಂಪರ್ಕ ಮಾಡಿದ್ರು ಅವರು ನಮ್ ನಂಬರ್ ಅಥವಾ ನಿಮ್ಗೆ ಇನ್ನೇನಾರು ಬೇಕಾದ್ರೆ ಕೊಡ್ತಾರೆ. ಅಥವಾ ನೀವೇ ನೇರವಾಗಿ ಸಂಪರ್ಕ ಮಾಡ್ಬೇಕು ಅಂದ್ರೂ ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. 9980569117 9980569117 ಈ ನಂಬರ್ನ ನೋಟ್ ಮಾಡ್ಕೊಂಡ್ರೆ ನೀವು ಯಾವುದೇ ಸಂದರ್ಭದಲ್ಲಿ ನೀವು ಕಾಲ್ ಮಾಡಬಹುದು. ಏನೇ ಸಂದೇಹಗಳಿದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಬೇರೆಯವರು ಜೀವನದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಕೆಲಸ ಸೇರ್ಕೋಬೇಕು, ಒಂದು ಹಳ್ಳಿ ಹುಡುಗಿ ಮದುವೆ ಮಾಡ್ಕೋಬೇಕು, ಮಕ್ಕಳು ಮರಿ ಇರ್ಬೇಕು, ಚೆನ್ನಾಗಿ ಸಾಕ್ಬೇಕು, ಒಳ್ಳೆ ಆಸ್ತಿ ಮಾಡ್ಬೇಕು, ಐಷಾರಾಮಿ ಜೀವನ ಮಾಡ್ಬೇಕು ಅಂತ ಹಲವಾರು ಕನ್ಸುಗಳನ್ನ ಕಟ್ಕೊಂಡಿರ್ತಾರೆ. ಆದ್ರೆ ತಾವು
ಈ ಒಂದು ಆಧ್ಯಾತ್ಮಿಕವಾಗಿ ಯೋಗಾಸ ವಿಚಾರವಾಗಿ ನೀವು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿದ್ದೀರಾ. ತಮ್ಮ ಮುಂದಿನ ಒಂದು ಉದ್ದೇಶ, ಜೀವನದ ಉದ್ದೇಶ ಏನು, ಸಮಾಜಕ್ಕೆ ಏನನ್ನ ಹೇಳ್ಬೇಕು ಅಂತ ಇದ್ದೀನಿ, ಮಾಡಿ ತಿಳ್ಕೊಡಿ ಸರ್. ಪ್ರತಿಯೊಬ್ಬರಿಗೂ ನನ್ನ ಹುಟ್ಟು ಯಾಕಾಗಿದೆ ಅನ್ನೋದು ತಿಳ್ಕೋಬೇಕು. ಬಹಳಷ್ಟು ಜನರಿಗೆ ನಮ್ಮ ಹುಟ್ಟು ಯಾಕಾಗಿದೆ ಅಂತ ಗೊತ್ತಿರಲ್ಲ. ಜಂತು ನಾಂ ನರಜನ್ಮ ದುರ್ಲಭಂ ಅನ್ನತ್ತೆ ನಮ್ಮ ಭಾಗವತ. ಅಂದ್ರೆ ಮನುಷ್ಯನ್ ಜನ್ಮ ಸಿಗದೆ ಬಹಳ ವಿಶೇಷ, ಬಹಳ ಅಪರೂಪ. ಅಂತ ಮನುಷ್ಯನ್ ಜನ್ಮ ಸಿಕ್ಕಿದಾಗ ನಾವು ಬರೀ ದುಡ್ಡು ಮಾಡೋ, ಕಾಸು ಮಾಡೋ, ಮನೆ ಮಾಡೋ, ಕಾರಲ್ಲಿ ಓಡಾಡೋ ಇಷ್ಟೇ ಅಲ್ಲ ಮನುಷ್ಯ ಜನ್ಮದ ಉದ್ದೇಶ. ಅದಕ್ಕಿಂತ ದೊಡ್ಡದಾಗಿರತ್ತೆ. ಸಮಾಜಮುಖಿಯಾಗಿ ಬದುಕ್ಬೇಕು, ನಾವು ಆಧ್ಯಾತ್ಮಿಕವಾಗಿ ಬದುಕ್ಬೇಕು. ಈ ಸತ್ಯ ನನ್ಗೆ ಅರ್ಥವಾಗಿದೆ. ಹಾಗಾಗೇನೆ ಆಶ್ರಮವನ್ನ ನಿರ್ಮಾಣ ಮಾಡಿದೆ. ನಮ್ಮ ಮನೆ, ನಮ್ಮ ಆದಿತ್ಯ ಲೋಕೇಶ್ ಸರ್ ಬಂದ್ ನೋಡಿದ್ದಾರೆ. ನಮ್ಮ ಮನೆ ತುಂಬಾ ಚಿಕ್ಕದು, ಬರೀ 20x20, ಅತ್ಯಂತ ಚಿಕ್ಕ ಮನೆ. ನಮ್ಮ ಆಶ್ರಮ ಬಹಳ ದೊಡ್ಡದಾಗಿದೆ. 50 ಜನ ಬೇಕಾದ್ರೆ ನಮ್ಮ ಆಶ್ರಮದಲ್ಲಿ ವಾಸ ಮಾಡ್ಬೋದು. ಮನೆ ಯಾಕೆ ಚಿಕ್ಕದು ಅಂದ್ರೆ ಮನೆ ನನ್ಗೋಸ್ಕರ, ಆಶ್ರಮ ಯಾಕೆ ದೊಡ್ಡದು ಅಂದ್ರೆ ಆಶ್ರಮ ಲೋಕಕ್ಕೆ, ಅಂದ್ರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಒಂದ್ ಮಾತಿದೆ. ಹಾಗಾಗಿ ಸಮಾಜಕ್ಕಾಗಿ ನಾವು ಬದುಕ್ಬೇಕು. ಆ ಉದ್ದೇಶದಿಂದ ಈ ಆಶ್ರಮವನ್ನ ನಿರ್ಮಾಣ ಮಾಡಿರುವಂತದ್ದು. ಜೀವನವನ್ನ ಸರಳವಾಗಿ ಇಟ್ಕೊಂಡಿದೀನಿ. ಈಗ ನನ್ಗೆ 2 ಹೆಣ್ಮಕ್ಳಿದ್ದಾರೆ. ಇನ್ನೊಂದು 6-7 ತಿಂಗಳಲ್ಲಿ ದೊಡ್ಡ ಮಗಳಿಗೆ ಮದ್ವೆನೂ ಮಾಡ್ಬೇಕು. ಮದ್ವೆನೂ ತುಂಬಾ ಸರಳವಾಗಿರುತ್ತೆ. ನನ್ನ ಮಕ್ಕಳಿಗೆ ಮದುವೆ ಮಾಡ್ಬೇಕಾದ ಹಣವನ್ನೆಲ್ಲ ತೆಗೆದು ಆಶ್ರಮಕ್ಕೆ ಹಾಕಿದೀನಿ. ನನ್ನ ಮಕ್ಕಳ ಮದುವೆಗಿಂತ ಜನಕ್ಕೆ ಉಪಯೋಗ ಆಗತ್ತೆ ಆಶ್ರಮಕ್ಕೆ ಹಾಕಿದ್ರೆ ಅಂತ ನನ್ನ ಮಕ್ಕಳು ನನ್ನ ಜೊತೆ ಅದೇ ರೀತಿ ಸಹಕಾರಿಯಾಗಿದ್ದಾರೆ. ಹಾಗಾಗಿ ನನ್ನ ಜೀವನದ ಉದ್ದೇಶ ಇನ್ ಮುಂದಕ್ಕೂ ಇದೇ ರೀತಿ ನಮ್ ಕೈಲಾದಷ್ಟು ಒಳ್ಳೆ ಒಳ್ಳೆ ವಿಚಾರವನ್ನ ಜನಗಳಿಗೆ ತಿಳಿಸ್ಕೊಡುವಂತದ್ದು. ಬಹಳಷ್ಟು ಕಡೆ ಕರೀತಾರೆ, ಶಂಕರ್ ಮಠ ಇರ್ಬೋದು, ಇನ್ಯಾವುದೇ ದೇವಸ್ಥಾನ ಇರ್ಬೋದು, ಮಠಗಳಿರ್ಬೋದು, ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಎಂಪ್ಲಾಯೀಸ್ ಟ್ರೈನಿಂಗ್ ಇರ್ಬೋದು, ಎಲ್ಲಾ ಕಡೆನೂ ಹೋಗಿ ಜನರಿಗೆ ಉತ್ತಮವಾದ ಮಾರ್ಗದರ್ಶನವನ್ನ ಕೊಡ್ತಾ ಜೀವನವನ್ನ ಕಳಿಬೇಕು ಅನ್ನೋದೇ ಜೀವನದ ಉದ್ದೇಶ. ನಾನು ಇಲ್ಲಿವರೆಗೆ ಸುಮಾರು 20 ಪ್ರಶ್ನೆಗಳು ತಮ್ಗೆ ಕೇಳಿದ್ದೀನಿ. ಎಲ್ಲಕ್ಕೂ ಕೂಡ ಸೂಕ್ತವಾಗಿ ತಾವು ಉತ್ತರ ಕೊಟ್ಟಿದ್ದೀರಾ. ಆ ಪ್ರಶ್ನೆ ಕೇಳದಲ್ದೇನೆ ಬೇರೆ ವಿಚಾರಗಳು, ಮಿಕ್ಕ ವಿಚಾರಗಳು ಇದ್ರೆ ದಯಮಾಡಿ ತಾವು ತಿಳಿಸ್ಬೋದು ಮುಖಾಂತರವಾಗಿ. ಮನುಷ್ಯನ ಜೀವನದ ಉದ್ದೇಶ ಏನಪ್ಪಾ ಅಂದ್ರೆ ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ ಅಂತ. ದಿನೇ ದಿನೇ ನಮ್ ಜೀವನದಲ್ಲಿ ಸುಖ ಜಾಸ್ತಿ ಆಗ್ತಾ ಹೋಗ್ಬೇಕು, ನಮ್ಗಿರೋ ದುಃಖ ಆದಷ್ಟು ಕಡಿಮೆ ಆಗ್ತಾ ಹೋಗ್ಬೇಕು. ಆ ರೀತಿ ಆಗ್ಬೇಕಾದ್ರೆ ಒಂದಷ್ಟು ವಿವೇಕಗಳು ನಮಗ್ ಬೇಕು. ವಿವೇಕ ಅಂದ್ರೆ ಒಂದಷ್ಟು ಉತ್ತಮವಾದ ಜ್ಞಾನವನ್ನ ನಾವು ತಿಳ್ಕೋಬೇಕು. ನಾವು ಈ ಲೌಕಿಕ ಜೀವನದ ಜಂಜಾಟದಲ್ಲಿ ಪುಸ್ತಕ ಓದೋವಂತ ಹವ್ಯಾಸ ಇರಲ್ಲ, ಯಾವ್ದೋ ಉಪನ್ಯಾಸ ಕೇಳೋವಂತ ಹವ್ಯಾಸ ಇರಲ್ಲ. ಅದಕ್ಕೆ ಸತ್ಸಂಗದಿಂದ ವಿವೇಕ ಅಂತ ಒಂದ್ ಮಾತಿದೆ. ಪುಸ್ತಕದ ಜೊತೆ ಒಂದಷ್ಟು ಕಾಲವನ್ನ ಕಳಿಬೇಕು ನಾವು. ಎಲ್ಲಾರು ಸತ್ಸಂಗ ನಡೀತಾ ಇದೆ, ಉಪನ್ಯಾಸ ನಡೀತಾ ಇದೆ ಅಂದ್ರೆ ಅಂತ ಕಡೆಯಲ್ಲಿ ಹೋಗಿ ನಾವು ಭಾಗವಹಿಸ್ಬೇಕು. ಆ ರೀತಿ ಮಾಡೋ ಮೂಲಕ ನಾವು ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ಸುಖ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಗೆ ವಿಚಾರಗಳು ಚೆನ್ನಾಗಿ ಗೊತ್ತಿದ್ದಷ್ಟು ಯಾವುದೇ ಸಮಸ್ಯೆ ಬಂದ್ರು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಗಮನ ಹರಿಸ್ಬೇಕು. ಎರಡನೇದೇನಪ್ಪಾ ಅಂದ್ರೆ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹುತವಾಗಿಯುವುದರ ಗತಿ ಸೃಷ್ಟಿ ವಿಧಿ ಸಹಿಸದಲ್ಲದೆ ಮುಗಿಯದಾವದಶ ಬಂದೊಡಂ ಸಾನೆ ವಜ್ರದ ಕವಚ ಮಂಕುತಿಮ್ಮ. ಅಂದ್ರೆ ನಮ್ ಜೀವನದಲ್ಲಿ ಕೆಲವಾರು ನಮ್ ಕೈಲಿರಲ್ಲ ನೋಡಿ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಅಂದ್ರು. ಮಂಕುತಿಮ್ಮನ ಕಗ್ಗ ಏನಪ್ಪಾ ಅಂದ್ರೆ ನೋಡಿ, ಭಗವದ್ಗೀತೆ ಎಲ್ಲ ಸಂಸ್ಕೃತದಲ್ಲಿದೆ, ನಮ್ಮ ಸಂಸ್ಕೃತ ಬರಲ್ಲ. ಮಂಕುತಿಮ್ಮನ ಕಗ್ಗ ಕನ್ನಡದಲ್ಲಿದೆ, ಓದ್ಬೋದಲ್ಲ. ಭಗವದ್ಗೀತೆಯ ವಿಚಾರವನ್ನೇ ಕಗ್ಗದಲ್ಲಿ DVG ಅವರು ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಗ್ರಹಗತಿ ನಾವು ತಿದ್ದಕ್ಕಾಗಲ್ಲ. ನಿಮ್ಗೆ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ, ಆ ರಾಹು ಕಾಟ ಇದೆ, ಶನಿ ಕಾಟ ಇದೆ ಅಂದ್ರೆ ಯಾವುದೇ ಜೋಯಿಸ್ ಹತ್ರ ಹೋದ್ರು ಅವ್ರು ಈ ಗ್ರಹ ತೆಗ್ದು ಇಲ್ಲಿಡ್ತೀನಿ, ಈ ಗ್ರಹ ತೆಗ್ದು ಅಲ್ಲಿಡ್ತೀನಿ ಅಂತ ಅವ್ರು ಅದನ್ನೆಲ್ಲ ಏನು ಮಾಡಕ್ಕಾಗಲ್ಲ. ಅದಕ್ಕೇನಂತಾರೆ DV ಗುಂಡಪ್ಪನವರು, ಸಹಿಸದಲ್ಲದೆ ಮುಗಿಯದಾವದಶ ಬಂದೊಡಂ. ಯಾವುದೇ ಸಮಸ್ಯೆಗಳು ಬಂದ್ರು ತುಂಬಾ ಅದಕ್ಕೆ ವಿಚಲಿತರಾಗದೆ ಈಗ ಬಂದಿದೆ, ಒಂದಷ್ಟು ದಿವಸ ಇರುತ್ತೆ, ಆಮೇಲೆ ಅದು ಹೊಟ್ಟೋಗತ್ತೆ. ಸುಖ ಆಗ್ಲಿ ದುಃಖ ಆಗ್ಲಿ ಯಾವ್ದು ನಿರಂತರವಾಗಿ ನಮ್ ಜೀವನದಲ್ಲಿ ಇರಲ್ಲ. ಸುಖ ಬರದೆ ವಾಪಸ್ ಹೋಗಕ್ಕೆ, ದುಃಖ ಬರದೆ ವಾಪಸ್ ಹೋಗಕ್ಕೆ ನಿಮ್ ಜೀವನದಲ್ಲಿ ಇದು ಅನುಭವ ಆಗಿರುತ್ತೆ. ಈಗ 5 ವರ್ಷದ ಹಿಂದೆ ಇದ್ದಂತ ಯಾವ್ದೋ ಒಂದು ದುಃಖ ನಿಮ್ಗೆ ಇವತ್ತಿಲ್ಲ, ಹೊಟ್ಟೋಗಿದೆ. ಈಗ 5 ವರ್ಷದ ಹಿಂದೆ ಇದ್ದಂತ ಯಾವ್ದೋ ಸುಖ ಇವತ್ತಿಲ್ಲ, ನಿಮ್ಗೆ ಹೊಟ್ಟೋಗಿರತ್ತೆ ಅದು. ಅದೇ ರೀತಿ ಸತ್ಯವನ್ನ ಅರ್ಥಕೊಂಡು ಏನೇ ಜೀವನದಲ್ಲಿ ಬಂದ್ರು ಅದಕ್ಕೆ ವಿಚಲಿತರಾಗದೆ ಬಂದದ್ದೆಲ್ಲ ಬರಲಿ, ಆ ಗೋವಿಂದನ ದಯೆ ಇರ್ಲಿ ಅನ್ಬಿಟ್ಟು ನಾವು ಜೀವನವನ್ನ ನಗನಗ್ತಾ ಸಾಗಿಸ್ಕೊಂಡು ಹೋಗ್ಬೇಕು ಅನ್ನುವ ಒಂದು ಸಂದೇಶವನ್ನ ನಾನು ಈ ಮೂಲಕ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ತಾವು ನಮ್ಮ ಆದಿತ್ಯ ಲೋಕೇಶ್, ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ಟುಡಿಯೋಗೆ ಬಂದು ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಒಂದು ವಾಹಿನಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಈ ವಾಹಿನಿ ಮುಖಾಂತರ ತಾವು ಅವ್ರಿಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
ನಿಜ ಹೇಳ್ಬೇಕು ಅಂದ್ರೆ ನಿಮಗೆ ಅತ್ಯಂತ ಮೊದಲು ವಿನಮ್ರವಾದ ಹೃದಯಾಂತರಾಳದ ಧನ್ಯವಾದವನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ನಾ ಸುಮಾರು 25-30 ವರ್ಷದಿಂದ ಈ ಕ್ಷೇತ್ರದಲ್ಲಿದ್ರುನು ಇಲ್ಲಿ ತನಕ ಯಾರು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ ಬನ್ನಿ ಅಂತ ಯಾರು ಇಲ್ಲಿ ತನಕ ನನ್ನ ಕರೆದಿಲ್ಲ. ಈ 30 ವರ್ಷದ ನನ್ನ ಈ ವೃತ್ತಿ ಜೀವನದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೀವು ನನಗೆ ಈ ಅವಕಾಶವನ್ನ ಕೊಟ್ಟಿದ್ದೀರಾ. ಎಲ್ಲೇ ಯಾವುದೇ ವೇದಿಕೆ ಕರೆದ್ರು ಒತ್ತಡದ ಬಗ್ಗೆ ಮಾತಾಡಿ, ಆರೋಗ್ಯದ ಬಗ್ಗೆ ಮಾತಾಡಿ, ಆತ್ಮದ ಬಗ್ಗೆ ಮಾತಾಡಿ, ಭಗವದ್ಗೀತೆ ಮಾತಾಡಿ ಆತರ ಕರೀತಾರೆ ಹೊರತು ಈ ರೀತಿ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡಿ ನಾವು ಸಂದರ್ಶನ ಮಾಡ್ತೀವಿ ಅಂತ ಯಾರು ಕರೆದಿಲ್ಲ. ಬಹಳಷ್ಟು ಜನ ಪರಿಚಯ ಇದ್ದಾರೆ, ಆದ್ರೂ ಯಾರು ಕರೆದಿಲ್ಲ. ಯಾವ ವಾಹಿನಿ ಅವರು ಕರೆದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಕರೆದು ನೀವು ನನಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ನನ್ನ ಬಗ್ಗೆ ನಾ ಮೊದಲು ಮಾತಾಡಿರೋ ಅಂತದ್ದು ಇದೇ ಮೊದಲು ನನ್ನ 30 ವರ್ಷದ ಈ ಜೀವನದಲ್ಲಿ. ಹಾಗಾಗಿ ಈ ಅವಕಾಶಕ್ಕಾಗಿ ಮೊದಲಿಗೆ ನಿಮ್ಗೆ ಧನ್ಯವಾದವನ್ನ ಹೇಳ್ತಾ, ನೋಡಿ ವೀಕ್ಷಕರೇ, ನಿಮಗಾಗಿ ಯಾವುದೇ ಒಳ್ಳೇದಿದ್ರು ಆದಷ್ಟು ಅದನ್ನ ಎಲ್ಲರಿಗೂ ಹಂಚ್ಬೇಕಂತೆ. ಸೊ ದ ಮೋರ್ ಯು ಗಿವ್ ದ ಮೋರ್ ಯು ರಿಸೀವ್ ಅಂತ. ನಾವು ಬೇರೆಯವರು ಕೊಟ್ಟಷ್ಟು ನಮಗ್ ಬರುತ್ತೆ. ಹಾಗಾಗಿ ಬಹಳ ಕಷ್ಟಪಟ್ಟು ನಮ್ಮ ಆದಿತ್ಯ ಲೋಕೇಶ್ ಸರ್ ಈ ರೀತಿದೆಲ್ಲ ಕೆಲಸಗಳನ್ನ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಜನ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಇದನ್ನ ತಲುಪಿಸುವ ಮೂಲಕ ನೀವು ಒಂದಷ್ಟು ಪುಣ್ಯವನ್ನ ಗಳಿಸ್ಕೊಳ್ಳೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನಮಸ್ತೆ. ನಮ್ಮನೆ ಭಾನುವಾರ ಕಾಳಿಗುಂಡಿ ಶಿವಕುಮಾರ್ ಅನ್ನೋರ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ರು. ಅದಲ್ಲಿ ಯೋಗದ ಸಂಬಂಧಪಟ್ಟಂಗೆ ಪತ್ರಿಕೆಗಳ ಕಟಿಂಗ್ಸ್ ಅನ್ನ ಇಟ್ಕೊಂಡು 25 ವರ್ಷದ ಕಟಿಂಗ್ಸ್ ಇಟ್ಕೊಂಡು ಪ್ರದರ್ಶನ ಮಾಡಿದ್ರು. ಆ ಪ್ರದರ್ಶನಕ್ಕೆ ಇವರು ಕೂಡ ನಮ್ಮ ಮುಕುಂದನ್ ಗುರೂಜಿಗಳು ಕೂಡ ಬಂದಿದ್ರು. ಅವರಲ್ಲಿ ಕೆಲವು ವಿಚಾರಗಳನ್ನ ಭಾಷಣ ಮುಖಾಂತರ ಹೇಳಿದಾಗ ಅವ್ರ ಭಾಷಣ ಶಕ್ತಿಯುತವಾಗಿ ತುಂಬಾ ಶಕ್ತಿಯುತವಾಗಿತ್ತು. ಅದನ್ನ ನೋಡಿ ಇವ್ರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಚೆನ್ನಾಗಿ ಮಾತಾಡಬಲ್ಲರು ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ವೀಕ್ಷಕರಿಗೆ ಅವ್ರ ಮುಖಾಂತರವಾಗಿ ಅವ್ರ ಮಾತುಗಳನ್ನು ಕೇಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವ್ರನ್ನ ಇವತ್ತು ಸ್ಟುಡಿಯೋ ಕರ್ಕೊಂಡ್ಬಂದು ತಮ್ಮ ಮುಖಾಂತರವಾಗಿ ಅವರಿಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಈ ಒಂದು ಅವ್ರು ಹೇಳಿರ್ತಕ್ಕಂಥ ವಿಚಾರಗಳು ತಮಗೆ ಉಪಯೋಗ ಆದ್ರೆ ಅವರನ್ನ ಫಾಲೋ ಮಾಡ್ಬೇಕು ಅಂತ ಇದ್ರೆ ಅವ್ರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟವಾಗಿದ್ರೆ ಈ ಕಾರ್ಯಕ್ರಮ ಮಾಡೋಕ್ಕೂ ಸಾಧ್ಯವಾಗುತ್ತೆ. ಈ ಒಂದು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ದಯಮಾಡಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತು. ಎಲ್ಲರೂ ಕೂಡ ಈ ಒಂದು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಹಲವಾರು ಒಳ್ಳೆಯ ವಿಚಾರಗಳನ್ನ ಪ್ರಸಾರ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ನೋಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ತಮಗೆಲ್ಲರೂ ಕೂಡ ನಮಸ್ಕಾರ. ಹರಿ ಓಂ ಬಂಧುಗಳೇ, ನಮಸ್ಕಾರ. ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದನ್ನ ಕನಕಧಾಮ ಯೋಗಾಶ್ರಮ ಅಂತ ಕರೀತಾರೆ. ಸೊ ಇದನ್ನ ಸ್ಥಾಪನೆ ಮಾಡಿರೋಂಥದ್ದು ನಿಮ್ ಜೊತೆ ಏನು ಸಂವಾದ ಮಾಡ್ತಾ ಇದ್ದೀನಿ ನಾನೇ. ನನ್ನ ಹೆಸರು ಮುಕುಂದನ್ ಗುರೂಜಿ ಅಂತ. ಈಗ ಕಳೆದ ಒಂದು 7-8 ತಿಂಗಳಾಯ್ತು ಈ ಒಂದು ಆಶ್ರಮವನ್ನ ಸ್ಥಾಪನೆ ಮಾಡಿ. ಈ ಒಂದು ಆಶ್ರಮವನ್ನ ಸ್ಥಾಪನೆ ಮಾಡಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಜನರಿಗೆ ಒಂದು ಆರೋಗ್ಯ ಸಿಗ್ಬೇಕು, ಜೊತೆಗೆ ಕೆಲವು ನಮ್ಮ ಶಾಸ್ತ್ರಗಳ ವಿಚಾರಗಳನ್ನ ಅವ್ರಿಗೆ ಕಲಿಸ್ಬೇಕು, ಮಂತ್ರಗಳನ್ನ ತಿಳಿಸೋವಂಥದ್ದು. ಅಥವಾ ಜನಗಳು ಈಗೆಲ್ಲ ಏನಪ್ಪಾ ಅಂದ್ರೆ ಸಿಟಿಗಳಲ್ಲಿ ವಾಸ ಮಾಡ್ತಾರೆ, 108 ರೀತಿಯ ಒತ್ತಡಗಳಿರುತ್ತೆ. ಪ್ರಕೃತಿಯ ಮಧ್ಯೆ ಬಂದು ಹಸಿರು ತಾಣದಲ್ಲಿ ಅತ್ಯಂತ ಒಂದು ಸಹಜವಾದ ಗಾಳಿಯ ಪ್ರಕ್ರಿಯೆಯಲ್ಲಿ ಇಲ್ಲಿ ಬಂದು ಯಾವುದೇ ಸದ್ದು ಗದ್ದಲಗಳಿಲ್ಲದೆ ನೆಮ್ಮದಿಯಾಗಿ ಉಳ್ಕೊಳ್ಳಕ್ಕೆ ಅನುಕೂಲವಾಗ್ಲಿ ಅಂತ ಮಾಡಿರೋ ಅಂತ ಒಂದು ಆಶ್ರಮ. ಇಲ್ಲೇನ್ ಎದುರುಗಡೆ ನೀವು ನೋಡ್ತಾ ಇದ್ದೀರಾ, ಇದೇ ಒಂದು ಮುಖ್ಯವಾದ ಆಶ್ರಮದ ಕಟ್ಟಡ. ಇದು ಮುಖ್ಯವಾದ ಆಶ್ರಮದ ಕಟ್ಟಡ. ಅಲ್ಲೇನ್ ಬಾಗ್ಲು ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಮುಂದೆ ಒಂದು ತಾವರೆ ಹೂವನ್ನ ನೋಡ್ತಾ ಇದ್ದೀರಾ. ತಾವರೆ ಹೂವು ಒಂದು ಸ್ನೇಹದ ಸಂಕೇತ, ಪ್ರೀತಿಯ ಸಂಕೇತ. ಹಾಗಾಗಿ ಮುಂದೆ ಒಂದು ಕೃತಕವಾದ ತಾವರೆ ಹೂವು ಸಿಮೆಂಟ್ ಅಲ್ಲಿ ಮಾಡಿರೋ ಅಂತದ್ದು. ಹಾಗೆ ಅದನ್ನ ದಾಟಿ ಮುಂದೆ ಬಂದ್ರೆ ಇಲ್ಲಿ ಮುಖ್ಯವಾದ ಒಂದು ದ್ವಾರ ಇದೆ ನೋಡಿ. ಇದನ್ನ ತೆರಿತಾ ಇದ್ದಂಗೆ ಒಳಗಡೆ ನಮ್ಗೆ ಜಗದ್ಗುರು ಭಗವದ್ಗೀತಾಚಾರ್ಯ ಕೃಷ್ಣ ಪರಮಾತ್ಮನ ಒಂದು ದರ್ಶನವನ್ನ ನಾವು ಇಲ್ಲಿ ಪಡ್ಕೋಬಹುದು ಒಳಗಡೆ ಬರ್ತಾ ಇದ್ದಂಗೆ. ಮತ್ತೆ ಇದ್ರೊಂದು ವಿಶೇಷತೆಯನ್ನ ನಿಮ್ಗೆ 10 ಸೆಕೆಂಡಲ್ಲಿ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಬಾಗಿಲು ತೆಗೆದ್ರೆ ಸೂರ್ಯ ಕಿರಣ ಮೊದಲು ಆ ಕೃಷ್ಣನ ಪಾದಕ್ಕೆ ಬೀಳತ್ತೆ. ಪಾದಕ್ಕೆ ಬಿದ್ದು ಬಿದ್ದು ಹೋಗ್ತಾ ಹೋಗ್ತಾ ಒಂದ್ 20-25 ನಿಮಿಷದಲ್ಲಿ ಪಾದದಿಂದ ಆ ಸೂರ್ಯ ಕೃಷ್ಣನ ತಲೆ ತನಕ ಚಲಿಸೋವಂಥದ್ದು. ಇದೊಂದು ವಿಶಿಷ್ಟ. ಇದು ಈ ರೀತಿ ಮಾಡ್ಬೇಕು ಅಂತ ನಾವು ಮಾಡ್ಲಿಲ್ಲ, ಬಟ್ ಏನೋ ಕಾಕತಾಳೀಯ ಎನ್ನುವಂತೆ ಆ ರೀತಿ ಆಗಿದೆ. ಇದು ಧ್ಯಾನ ಮಾಡಕ್ಕೆ ಅಥವಾ ಮಂತ್ರಗಳು ಹೇಳಕ್ಕೆ ಅಥವಾ ಸತ್ಸಂಗ ಮಾಡಕ್ಕೆ ಇರೋ ಅಂತ ಒಂದು ಮೆಡಿಟೇಷನ್ ಹಾಲ್ ಅಂತ ಹೇಳ್ಬೋದು ಇದನ್ನ.
ಇದಲ್ಲದೆ ಸ್ವಲ್ಪ ಜನ ಜಾಸ್ತಿ ಬಂದ್ರೆ ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ ಆಗ್ಬೇಕು ಅನ್ಬಿಟ್ಟು ಇಲ್ಲೊಂದು ರೂಮ್ ಮಾಡಿದೀವಿ. ಇಲ್ಲಿ ಉಳ್ಕೊಳಕ್ಕೆ ಬೇಕಾದ ಎಲ್ಲ ರೀತಿಯ ವ್ಯವಸ್ಥೆಗಳಿದೆ. 25 ಜನ ಉಳ್ಕೋಬಹುದು. ಅದಕ್ಕೆ ಬೇಕಾದಂತ ಹಾಸಿಗೆ, ದಿಂಬು, ಮಂಚಗಳು ಅದನ್ನೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಆ ಒಂದು ಕೊಠಡಿಯನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಸುಮಾರು ಒಂದು 14x14 14x14 ಅಡಿ ಇದೆ. ಬಂದವ್ರು ಏನಾರು ಲಗೇಜ್ ಗಿಗೇಜ್ ಇಟ್ಕೊಳಕ್ ಬೇಕು ಅಂದ್ರೆ ಬೀರು, ಈ ಶೆಲ್ಫ್ಗಳು, ಈ ತರದ್ದೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದೀವಿ. ಹಾಗೆ ರೂಮಿಂದ ಹೊರಗಡೆ ಬರ್ತಾ ಇದ್ದೀವಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ಒಂದು ಬಾಗ್ಲು ಕಾಣಿಸತ್ತೆ. ಅದೇ ಅದು ಅಟ್ಯಾಚ್ಡ್ ಟಾಯ್ಲೆಟ್, ಬಾತ್ರೂಮ್ ಇದೆ. ಸ್ನಾನಕ್ಕೆ ಬೇಕಾದ ಗೀಸರ್ ವ್ಯವಸ್ಥೆ ಎಲ್ಲಾನು ಇದೆ. ಅದೇ ರೀತಿ ಹಾಲ್ ಮತ್ತೊಂದ್ ಕಡೆನೂ ಅದೇ ವ್ಯವಸ್ಥೆ ಇದೆ. ಅಲ್ಲೂ ಒಂದು ರೂಮು ಮತ್ತೆ ಸ್ನಾನಕ್ಕೆ ಬೇಕಾದಂತ ವ್ಯವಸ್ಥೆ ಪಕ್ಕದ ಕೊಠಡಿಯಲ್ಲಿ ಆಗಿದೆ. ಜೊತೆಗೆ ನೀವು ಗೋಡೆಯಲ್ಲಿ ಏನು ಕೆಳಗಡೆ ಚಿತ್ರಗಳನ್ನ ನೋಡ್ತಾ ಇದ್ದೀರಾ, ಅದನ್ನ ವರ್ಲಿ ಪೇಂಟಿಂಗ್ ಅಂತ ಕರೀತಾರೆ. ಅದು ಕಲಾವಿದರು, ಅದರಲ್ಲಿ ಪರಿಣಿತಿ ಪಡೆದವರು ಬಂದು ಇಲ್ಲಿ ಕುಳಿತು ಅದನ್ನ ಕೈಯಲ್ಲಿ ಬರೆಯೋ ಅಂತದ್ದು. ಅಂದ್ರೆ ಒಂದು ಹಳ್ಳಿಯ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದನ್ನ ಗೋಡೆಯಲ್ಲಿ ಅದನ್ನ ಚಿತ್ರೀಕರಿಸಲಾಗಿದೆ. ಅಂದ್ರೆ ಕೈಯಲ್ಲಿ ಬರ್ದಿರೋ ಅಂತದ್ದು. ಆ ವರ್ಲಿ ಪೇಂಟಿಂಗ್ ನ ನೀವು ಗಮನಿಸಿದ್ದೀರಾ. ಇದು ಆಶ್ರಮದ ಒಳಗ್ ಮಾತ್ರ ಅಲ್ಲ, ಆಶ್ರಮದ ಹೊರಗಡೆನೂ ಇದೇ ರೀತಿಯ ಕಟ್ಟಡದ ಸುತ್ತ ಇದೇ ರೀತಿ ಚಿತ್ರಗಳನ್ನ ಬಿಡಿಸಲಾಗಿದೆ. ಈಗ ನಾವು ಆಶ್ರಮದ ಹೊರಭಾಗಕ್ಕೆ ತೆರಳುತ್ತಾ ಇದ್ದೀವಿ. ಆಶ್ರಮದ ದ್ವಾರದ ಮೂಲಕ ಹೊರಗಡೆ ಬರ್ತಾ ಇದ್ದೀವಿ. ನೋಡಿ, ಯಾರೇ ನಮ್ಮ ಮನೆಗೆ ಬಂದ್ರು ಆತ್ಮೀಯವಾಗಿ ನಾವು ಸ್ವಾಗತವನ್ನ ಮಾಡ್ತೀವಿ. ಹಾಗಾಗಿ ಸ್ವಾಗತ ಕೋರೋ ರೀತಿ ಇರ್ಲಿ ಅಂತ ಆಶ್ರಮದ ದ್ವಾರದ ಮುಂಭಾಗದಲ್ಲಿ 2 ಗೊಂಬೆಗಳನ್ನ ಇಡಲಾಗಿದೆ. ಅವರು ಸ್ವಾಗತ ಮಾಡೋ ರೀತಿ ನಿಮ್ಗೆ ಕಾಣಿಸತ್ತೆ. ಇಲ್ಲಿ ಆಶ್ರಮದ ಮುಂಭಾಗ ನೋಡಿದ್ರೆ ಇಲ್ಲಿ ಕಂಬಗಳನ್ನ ಗಮನಿಸ್ತಾ ಇದ್ದೀರಾ, ಸಿಮೆಂಟ್ ಕಂಬಗಳು. ಅದ್ರ ಮೇಲೆ ಒಂದು ಗೂಡು ರೀತಿ ಇದೆ. ಈ ಗೂಡಿನ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಗೂಡಿನ ಒಳಗಡೆ ಎಲ್ಲ ಗುಬ್ಬಚ್ಚಿಗಳು ವಾಸ ಮಾಡತ್ವೆ, ಗುಬ್ಬಚ್ಚಿಗಳು ಮೊಟ್ಟೆ ಇಡತ್ವೆ, ಗುಬ್ಬಚ್ಚಿಗಳು ಮರಿ ಮಾಡತ್ವೆ. ಆ ಗುಬ್ಬಚ್ಚಿಗಳಿಗೆ ಆಶ್ರಯ ತಾಣವಾಗಿದೆ ಈ ಒಂದು ಗೂಡುಗಳು. ಹಳೆಯ ಕಾಲದಲ್ಲಿ ಕಂಬಗಳೆಲ್ಲ ಸಹಜವಾಗಿ ಎಲ್ಲಾರ ಮನೇಲೂ ಇರೋದು. ಆದ್ರೆ ಈಗ ಕಂಬಗಳು ನೋಡಕ್ಕೆ ವಿರಳ. ಹಾಗಾಗಿ ಬಂದವ್ರಿಗೆ ಒಂದು ಹಳೆಯ ಕಾಲದ ನೆನಪು ಬರ್ಲಿ ಅಂತ ಈ ಕಂಬಗಳನ್ನ ಮಾಡಲಾಗಿದೆ. ಅದೇ ರೀತಿ ಬಂದವ್ರಿಗೆ ಅಡಿಗೆಯ ವ್ಯವಸ್ಥೆ ಬಹಳ ಮುಖ್ಯ. ಹಾಗಾಗಿ ಅಡಿಗೆಗೆ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಇಲ್ಲಿ ಒಂದು ಅಡಿಗೆ ಮನೆಯನ್ನ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಅನ್ನೋ ಹೆಸರನ್ನ ಹಾಕಿದೀವಿ ಅದಕ್ಕೆ. ಒಳಗಡೆ ಬೇಕಾದಂತ ಗ್ಯಾಸು, ಪಾತ್ರೆಗಳು, ಈವನ್ ಅಡಿಗೆ ಮಾಡ್ಕೊಳಕ್ಕೆ ಬೇಕಾದಂತ ಸಣ್ಣ ಪುಟ್ಟ ಸಾಮಗ್ರಿಗಳು, ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಇಂಥದ್ದೆಲ್ಲ ಇಲ್ಲಿ ಯಾವಾಗ್ಲೂ ಸಿದ್ಧವಾಗಿರುತ್ತೆ. ಇಲ್ಲೂ ಗೋಡೆ ಮೇಲೆ ವರ್ಲಿ ಪೇಂಟಿಂಗ್ ನ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಅದ್ರ ಮುಂದೆ ಜಗಲಿಯನ್ನ ನೀವು ನೋಡ್ತಾ ಇದ್ದೀರಾ. ಈ ಜಗಲಿ ಆಶ್ರಮದ ಸುತ್ತಳತೆಯ ಉದ್ದಕ್ಕೂ ಇದೆ. ಈ ಜಗಲಿ ಮೇಲೆನೆ ಒಂದು 40ರಿಂದ 50 ಜನ ಕೂತ್ಕೋಬಹುದು. ಮಧ್ಯಾಹ್ನದೊತ್ತು ಬಹಳ ಆರಾಮವಾಗಿ ಗಾಳಿಯನ್ನ ಆಸ್ವಾದಿಸ್ತಾ ಪ್ರಕೃತಿಯನ್ನ ನೋಡ್ತಾ ಈ ಜಗಲಿ ಮೇಲೂ ವಿಶ್ರಮಿಸ್ಬೋದು, ಮಲ್ಕೋಬಹುದು. ಇಲ್ಲೊಂದು ಉಯ್ಯಾಲೆಯನ್ನ ನೋಡ್ತಾ ಇದ್ದೀರಾ. ಮನುಷ್ಯನ ಜೀವನ ಉಯ್ಯಾಲೆ ಇದ್ದಂಗೆ ಹಿಂದೆ ಮುಂದೆ ಚಲಿಸ್ತಾ ಇರುತ್ತೆ. ಈ ಉಯ್ಯಾಲೆಯಲ್ಲಿ ಕುಳಿತು ಇದರ ಒಂದು ಅನುಭವವನ್ನ ಮನುಷ್ಯ ಅನುಭವಿಸ್ಬೋದು. ಆ ಕಾರಣಕ್ಕೆ ಇಲ್ಲೊಂದು ಉಯ್ಯಾಲೆಯ ಒಂದು ಏರ್ಪಡಿಕೆಯನ್ನು ಮಾಡಲಾಗಿದೆ. ಇಷ್ಟೇ ಅಲ್ಲದೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಅಂಡೆ ನೀರಿನಲ್ಲಿ ಸ್ನಾನ ಮಾಡೋರು. ಅಂಡೆ ನೀರಿನ ಸ್ನಾನ ಆರೋಗ್ಯಕ್ಕೆ ಒಳ್ಳೇದು. ಸೌದೆ, ಬೆರಣಿ ಈ ತರದೆಲ್ಲ ಸಾತ್ವಿಕವಾದ ಫ್ಯೂಯಲ್ ಅಂತೀವಲ್ಲ, ಅದನ್ನ ಹಾಕಿ ಅದಕ್ಕೋಸ್ಕರ ಬಂದವರು ಹಂಡೆ ನೀರಿನ ಒಂದು ಅನುಭವ ಪಡ್ಕೋಬೇಕು, ಹಂಡೆ ನೀರಿನ ಸ್ನಾನ ಅನ್ನೋ ಉದ್ದೇಶದಲ್ಲಿ ಇಲ್ಲಿ 3 ಹಂಡೆ ನೀರಿನ ಸ್ನಾನ ಮತ್ತೆ ಜೊತೆಗೆ ಟಾಯ್ಲೆಟ್ ವ್ಯವಸ್ಥೆ ಇದೆ. ಇಂಡಿಯನ್ ಕಮೋಡು, ವೆಸ್ಟರ್ನ್ ಕಮೋಡು ಎರಡೂ ಅಳವಡಿಸಿದೀವಿ. ಯಾಕಂದ್ರೆ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಇಂಡಿಯನ್ ಕಮೋಡನ್ನ ಉಪಯೋಗಿಸ್ತಾ ಇದ್ದಂತದ್ದು. ಈಗ ಅಲ್ಲೂ ಬದಲಾವಣೆ ಆಗಿದೆ. ಸೊ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಆಗ್ಬೋದಂತ ಇಲ್ಲಿ 3 ಏನ್ ನೋಡ್ತಾ ಇದ್ದೀರಾ, ಇದು ಬಚ್ಚುಲ್ ಮನೆ, ಹಂಡೆಯ ಸಮೇತ ಇರುವಂತದ್ದು. ನಮ್ಮ ಜಮೀನನ್ನ ನೋಡ್ತಾ ಇದ್ದೀರಾ ನೀವು. ನೋಡಿ, ಹಸಿರು ಸಿರಿ, ಕಣ್ಣಿಗೆ ಯಾವಾಗ್ಲೂ ಹಸಿರು ಬೀಳ್ಬೇಕು. ಮನುಷ್ಯ ಹಸಿರಿನ ಮಧ್ಯ ಯಾವಾಗ್ಲೂ ಬದುಕ್ಬೇಕು. ಹಾಗಾಗಿ ಅಂತ ಹಸಿರನ್ನ ನೋಡ್ತಾ ಇದ್ದೀರಾ ನೀವು. ಸುತ್ತಮುತ್ತ ಸಾಕಷ್ಟು ಗಿಡ ಮರಗಳನ್ನ ಹಾಕಿದೀವಿ. ಟೀಕ್ ವುಡ್ ಮರಗಳಿದೆ, ತೆಂಗಿನ ಮರಗಳಿದೆ, ಒಂದಷ್ಟು ಹಣ್ಣಿನ ಮರಗಳು, ಕರ್ಬೇವಿನ ಸೊಪ್ಪು. ಇಲ್ಲಿ ನಮಗ್ ಬೇಕಾದನ್ನ ಒಂದಷ್ಟನ್ನ
ನಾವೇ ಬೆಳ್ಕೊಳ್ಳೋ ಅಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ. ನೋಡೋಣ. ಇಲ್ಲಿ ನೀವು ಮುಂದ್ಗಡೆ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ಏನಪ್ಪಾ ಅಂದ್ರೆ ಲೋ ಕಾಸ್ಟ್ ಅಂತೀವಿ. ನಾ ಈ ಕಟ್ಟಡ ಕಟ್ಟಕ್ಕೆ ಶುರು ಮಾಡಿದಾಗ ಕಡೆಯಲ್ಲಿ ಏನೇನು ಪದಾರ್ಥಗಳು ಮಿಕ್ಕಿತ್ತೋ, ಕಡಪಾಕಲ್ ಇರ್ಬೋದು, ಬೇರೆ ಸಿಮೆಂಟಿನ ಒಂದು ಸ್ಲ್ಯಾಬ್ ಇರ್ಬೋದು, ಮತ್ತೆ ಜಲ್ಲಿ ಕಲ್ಲು ಇರ್ಬೋದು, ಆ ಮಿಕ್ಕಿದ್ದನ್ನೇ ಹಾಕಿ ಒಂದ್ ರೀತಿ ದಾರಿಯಾಗಿ ಮಾಡಿದೀವಿ, ನೋಡಕ್ಕೆ ನೈಸರ್ಗಿಕವಾಗಿ ಕಾಣ್ಲಿ ಅಂತ. ಅದ್ರ ಜೊತೆಗೆ ನಮ್ದ್ರಲ್ಲೇ ಒಂದಷ್ಟು ಮರಗಳಿತ್ತು, ಕೆಲವು ಬೇಡದ ಮರಗಳನ್ನ ಕತ್ತರಿಸಿದ್ವಿ. ಆ ಮರದಲ್ಲಿ ನೋಡಕ್ಕೆ ಚೆನ್ನಾಗ್ ಕಾಣ್ಲಿ ಅಂತ ಆ ಕಡೆ ಈ ಕಡೆ ಒಂದಷ್ಟು ಮರಗಳನ್ನ ನಿಲ್ಸಿರೋ ಅಂತದ್ದು. ಈ ಟೀಕ್ ಮರಗಳು, ಇದನ್ನ ಸುತ್ತ ನಿಲ್ಸಿದೀವಿ, ಒಂದು ನೋಡಕ್ ಚೆನ್ನಾಗ್ ಕಾಣ್ಲಿ, ಬಂದವರು ಅದ್ರ ಮಧ್ಯದಲ್ಲಿ ಸಂತೋಷವಾಗಿ ನಡ್ಕೊಂಡ್ ಬರ್ಲಿ ಅಂತ. ಜೊತೆಗೆ ಎದುರುಗಡೆ ಏನ್ ನೋಡ್ತಾ ಇದ್ದೀರಾ, ಒಂದು ಸಣ್ಣದಾದ ಕುಟೀರದ ರೀತಿ, ಅದು ಒಂದು ತಂಗುದಾಣ. ಯಾರೋ ಕೂತ್ಕೋಬೇಕು ಅಂದ್ರೆ ಆ ಜಾಗದಲ್ಲಿ ಕೂತ್ಕೊಂಡ್ರೆ ಸುಂದರವಾದ ಸ್ವಚ್ಛವಾದ ಗಾಳಿ ಬರುತ್ತೆ, ಏಕಾಂತತೆ ಬೇಕು. ಅಲ್ಲಿ ಒಳಗಡೆ ಕಟ್ಟಡದೊಳಗಡೆ ಸತ್ಸಂಗ ನಡೀತಿರತ್ತೆ, ನಾವೊಬ್ರೇ ಒಂಟಿಯಾಗಿ ಕೂತ್ಕೋಬೇಕು ಅನ್ನೋರು ಇದ್ರೊಳಗಡೆ ಬಂದ್ ಕೂತು ಧ್ಯಾನವನ್ನ ಮಾಡ್ಬೋದು. ಇಲ್ಲಿ ಒಂದಷ್ಟು ನಮ್ಮ ಶಿಷ್ಯಂದ್ರಗಳಿರ್ಬೋದು, ನಮ್ಮ ಸ್ನೇಹಿತರುಗಳಿರ್ಬೋದು, ಅವರು ಉಡುಗೊರೆಯಾಗಿ ಕೊಟ್ಟಂತ ಒಂದಷ್ಟು ಪದಾರ್ಥಗಳನ್ನ ಇಲ್ಲಿ ಜೋಡಿಸಿದೀವಿ. ಅಲ್ಲಿ ಗೌತಮ ಬುದ್ಧನ್ನ ನೋಡ್ತಾ ಇದ್ದೀರಾ, ಈ ಕಡೆ ಗಣಪತಿಯನ್ನ ನೋಡ್ತಾ ಇದ್ದೀರಾ, ಅದ್ರ ಮುಂದೆ ಮಣ್ಣಿನ ಆನೆಗಳು, ಈ ರೀತಿ ಎಲ್ಲ. ಇದು ಕೃತಕವಾದ ಒಂದು ಎತ್ತಿನ ಗಾಡಿ, ಚಲಿಸತ್ತೆ ಅದು. ಅದ್ರೊಳಗೆ ಸಾಮಾನ್ ಗೀಮಾನ್ ಇಟ್ಕೊಂಡು ನಾವು ಸಾಗಿಸ್ಕೋಬಹುದು ಬೇಕಾದ್ರೆ. ಆ ಒಂದು ಎತ್ತಿನ ಗಾಡಿಯನ್ನ ಈ ಊರವರೇ ಮಾಡಿ ಕೊಟ್ಟಂತದ್ದು. ಆ ಎತ್ತಿನ ಗಾಡಿಯನ್ನ ಗಮನಿಸ್ತಾ ಇದ್ದೀರಾ. ಈ ಕಡೆ ಬಂದ್ರೆ ನೋಡಿ, 50 ವರ್ಷದ ಹಿಂದಿನ ಹರ್ಕುಲಸ್ ಸೈಕಲ್, ಹಳೆ ಕಾಲದ ಒಂದು ಸೈಕಲ್ ಅನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಅದೇ ರೀತಿ ಈ ಕಡೆ ಬಂದ್ರೆ ನೋಡಿ, ಪರಶಿವ ಈಶ್ವರನನ್ನ ಕೈಲಾಸವಾಸಿ ಅಂತ ಕರಿತೀವಿ. ಹಾಗಾಗಿ ಈಶ್ವರ ಆ ಕಾಲದಲ್ಲಿ ಯಾವ ರೀತಿ ಕೈಲಾಸದ ಮೇಲೆ ಇರ್ತಾ ಇದ್ನೋ ನಾವಂತೂ ಗಮನಿಸಿಲ್ಲ, ಆದ್ರೆ ಅದರ ಪರಿಕಲ್ಪನೆ ಇದೆ. ಇಲ್ಲಿ ಬಂದವ್ರಿಗೆ ಅದರ ಒಂದು ಪರಿಕಲ್ಪನೆ ಇರ್ಲಿ ಅಂತ ಇಲ್ಲೊಂದು ಕಲ್ಲುಗಳನ್ನೆಲ್ಲ ಜೋಡಿಸಿ ಅದ್ರ ಮೇಲೆ ಈಶ್ವರನ್ನ ಸ್ಥಾಪನೆ ಮಾಡಿರೋಂಥದ್ದು. ಬೆಳಗಿನ ಜಾವದಲ್ಲಿ ಕುಳಿತುಕೊಂಡು ಇದನ್ನ ನೋಡ್ತಾ ಇದ್ದಾಗ ಸೂರ್ಯನ ರಶ್ಮಿ ಈ ಶಿವನ್ ಮೇಲೆ ಬೀಳ್ತಾ ಇರುತ್ತೆ. ನೋಡಕ್ಕೆ ಬಹಳ ಸುಂದರವಾದ, ಕಣ್ಮನ ತಣಿಸುವ ಒಂದು ನೋಟ. ಬೆಳಗ್ಗೆ ಹೊತ್ತು ಈ ಒಂದು ಈಶ್ವರ ಮತ್ತೆ ಸೂರ್ಯನನ್ನ ಗಮನಿಸ್ತಾ ನಾವು ಯೋಗಾಭ್ಯಾಸ ಮಾಡಬಹುದು, ಅಥವಾ ಸೂರ್ಯ ನಮಸ್ಕಾರಗಳನ್ನ ನಾವು ಮಾಡಬಹುದು. ಅದೇ ರೀತಿ ನಮ್ಮ ಆಶ್ರಮಕ್ಕೆ ಬರಬೇಕಾದಂತ ಆ ಮುಂಭಾಗದ ಗೇಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಒಳಗಡೆ ಬಂದ್ರೆ ಬಲಗಡೆ ಈಶ್ವರ ಇದ್ದಾನೆ, ಅದೇ ರೀತಿ ಒಳಗಡೆ ಬಂದ ತಕ್ಷಣ ಎಡಗಡೆ ಗೌತಮ ಬುದ್ಧ. ಗೌತಮ ಬುದ್ಧರು ಧ್ಯಾನಕ್ಕೆ ಅತ್ಯಂತ ಹೆಸರುವಾಸಿ ಆದವರು, ಬಹಳ ಉತ್ತಮವಾದ ಶ್ರೇಷ್ಠವಾದ ಜ್ಞಾನವನ್ನ ಮನುಕುಲಕ್ಕೆ ಕೊಟ್ಟಿದ್ದಾರೆ. ಅಂತ ಮಹಾನೀಯರು ಇರ್ಲಿ ನಮ್ಮ ಸುತ್ತ ಅಂತ ಅವರನ್ನು ಒಂದು ಬೆಟ್ಟದ ರೀತಿ ಮಾಡಿ ಅದ್ರ ಮೇಲೆ ಗೌತಮ ಬುದ್ಧರು ಕುಳಿತಿರೋ ಅಂತದ್ದನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಜೊತೆಗೆ ಹಿಂದಿನ ಕಾಲದಲ್ಲಿ ಮನೆಗಳಲ್ಲೆಲ್ಲ ಬಾವಿ ಇತ್ತು, ಹಳ್ಳಿಗಳಲ್ಲಿ ಈಗ್ಲೂ ಬಾವಿಗಳಿರುತ್ತೆ, ಆದ್ರೆ ಸಿಟಿಗಳಲ್ಲಿ ಬಾವಿ ಇರಲ್ಲ, ತುಂಬಾ ವಿರಳ, ಏನು ಇಲ್ವೇ ಇಲ್ಲ ಅನ್ಬೋದು. ಹಾಗಾಗಿ ಜನಕ್ಕೆ ಒಂದು ಬಾವಿಯ ಅನುಭವ ಆಗ್ಲಿ ಅಂತ ಇದು ಕೃತಕವಾದ ಬಾವಿ. ಇದು ನೋಡಕ್ಕೆ ಬಾವಿ ರೀತಿ ಇದೆ, ಅದ್ರೊಳಗೆ ನೀರೇನು ನೈಸರ್ಗಿಕವಾಗಿ ಬರಲ್ಲ, ನಾವೇ ನೀರನ್ನ ತುಂಬಿರ್ತೀವಿ. ನೋಡಕ್ಕೆ ಒಂದು ಬಾವಿಯ ಪರಿಕಲ್ಪನೆ ಬರಲಿ ಅಂತ ಇಲ್ಲಿ ಒಂದು ಬಾವಿಯ ರೀತಿ ಮಾಡಲಾಗಿದೆ. ಅದರಿಂದ ಮುಂದೆ ಬಂದ್ರೆ ಇಲ್ಲಿ ಯಾವುದೇ ಸಭೆ ಸಮಾರಂಭಗಳು ಕಾರ್ಯಕ್ರಮಗಳು ಆದಾಗ ಬಂದವ್ರಿಗೆ ಊಟ ಮಾಡಕ್ಕೆ ಏನಾದ್ರು ವ್ಯವಸ್ಥೆ ಬೇಕು. ಸತ್ಸಂಗ ನಡೀತಾ ಇರತ್ತೆ, ಒಳಗಡೆ ಎಂಜಿಲ್ ಆಗ್ಬಾರ್ದು ಅಥವಾ ಒಳಗಡೆ ಗಲೀಜ್ ಆಗ್ಬಾರ್ದು. ಹಾಗಾಗಿ ಹೊರಗಡೆ ಒಂದು ಊಟ ಮಾಡಕ್ಕೆ ಅಂತಲೇ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ, ಡೈನಿಂಗ್ ಹಾಲ್ ಅಂತ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸರಳವಾದ ಒಂದು ಡೈನಿಂಗ್ ಹಾಲ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಅದ್ರ ಮುಂದೆ ನೋಡಕ್ ಚೆನ್ನಾಗಿರ್ಲಿ ಅಂತ ಒಂದಷ್ಟು ಇದನ್ನ ಆರ್ನಮೆಂಟಲ್ ಪ್ಲಾಂಟ್ಸ್ ಅಂತೀವಿ, ಅಂದ್ರೆ ಯಾವುದೇ ಹಣ್ಣು ಹೂಗಳು ಬಿಡಲ್ಲ ಇದು, ಆದ್ರೆ ನೋಡಕ್ಕೆ ಸುಂದರವಾಗಿರುತ್ತೆ ಅಂತ ಒಂದಷ್ಟು ಗಿಡಗಳನ್ನ ಇಲ್ಲಿ ಹಾಕಲಾಗಿದೆ. ಇದೇನಪ್ಪಾ ಅಂದ್ರೆ ಇದೇ ನಮ್ಮ ಒಂದು ಡೈನಿಂಗ್ ಹಾಲ್. ಒಳಗಡೆ ಒಂದು 30 ರಿಂದ 40 ಜನ ಕೆಳಗಡೆ ಕೂತು ಊಟ ಮಾಡಬಹುದು, ಅಥವಾ ಚೇರ್ ಹಾಕೊಂಡು ಕೂತುನು ಊಟ ಮಾಡಬಹುದು. ಬರೀ ಊಟಕ್ಕೆ ಅಂತ ಅಲ್ಲ, ಏನೋ ಮಲಗ್ಬೇಕು, ಸೆಕೆಗಾಲ ಇದೆ ಅಂತ ಸಂದರ್ಭದಲ್ಲಿ ಸುತ್ತ ಗಾಳಿ ಬರುತ್ತೆ, ಇಲ್ಲಿ ನೆಮ್ಮದಿಯಾಗಿ ಮಲಗ್ಬೋದು ಅಥವಾ ಕೂತ್ಕೊಂಡು ಚರ್ಚೆ ಮಾಡಬಹುದು.
ಅಥವಾ ಕೂತ್ಕೊಂಡು ಓದ್ಬೋದು. ಇಲ್ಲೆಲ್ಲ ಏನ್ ಫಲಕಗಳು ನೋಡಿದೀರಾ, ಯಾವ್ದೋ ಕಾರ್ಯಕ್ರಮ ಇದ್ದಿದ್ರಿಂದ ನಾವು ಮಾಡಿರೋ ಒಂದು ಸಣ್ಣ ಪುಟ್ಟ ಸಾಧನೆಗಳು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಕೊಟ್ಟಂತ ಗೌರವ ಅಥವಾ ಸರ್ಟಿಫಿಕೇಟು ಅದನ್ನೆಲ್ಲ ಸುಮ್ಮನೆ ಸುತ್ತ ಹಾಕಲಾಗಿದೆ. ಸೊ ಇದು ಆ ಒಂದು ಡೈನಿಂಗ್ ಹಾಲ್ ನ ನೀವು ಗಮನಿಸ್ತಾ ಇದ್ದೀರಾ. ಈಗಿನ ಕಾಲದಲ್ಲೆಲ್ಲ ತುಂಬಾ ಟೈಲ್ಸ್ ಹಾಕ್ಬಿಡ್ತಾರೆ, ಅದು ಮಂಡಿ ನೋವಿಗೆ ಅಥವಾ ಬೇರೆ ಬೇರೆ ರೀತಿ ಅನಾರೋಗ್ಯಕ್ಕೆ ಕಾರಣವಾಗತ್ತೆ. ಹಾಗಾಗಿ ನಾವೇನ್ ಮಾಡಿದೀವಿ, ಆ ಹಿಂದಿನ ಕಾಲದ ರೀತಿ ರೆಡ್ ಆಕ್ಸೈಡ್ ಹಾಕಿದೀವಿ. ಸಂಪೂರ್ಣ ಆಶ್ರಮದಲ್ಲಿ ಎಲ್ಲೂ ಟೈಲ್ಸ್ ನ ನಾವು ಉಪಯೋಗಿಸಿಲ್ಲ, ಎಲ್ಲಾ ಕಡೆನೂ ರೆಡ್ ಆಕ್ಸೈಡ್ ಹಾಕಿದೀವಿ. ಆ ರೆಡ್ ಆಕ್ಸೈಡ್ ಏನ್ ಮಾಡತ್ತೆ ಅಂದ್ರೆ ಸ್ವಲ್ಪ ತಂಪಾಗಿ ಇರಕ್ಕೆ ಅವಕಾಶವಾಗತ್ತೆ. ಇದನ್ನ ನೀವು ಗಮನಿಸ್ತಾ ಇದ್ದೀರಾ. ಈ ಆಶ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ಆರೋಗ್ಯ ಕೊಡ್ಬೇಕು, ಆನಂದ ಕೊಡ್ಬೇಕು, ಉತ್ತಮವಾದ ಜ್ಞಾನ ಹಂಚಬೇಕು. ಅದಕ್ಕೆ ಈ ಆಶ್ರಮ ಮಾಡಿರೋ ಜಾಗವೇ ಇಲ್ಲಿ ಯಾವುದೇ ಸುತ್ತಮುತ್ತಲಿನ ಸದ್ದು ಗದ್ದಲಗಳು ನಮ್ಗೆ ತಲುಪಲ್ಲ. ಜೊತೆಗೆ ನಾವಿಲ್ಲೇನೆ ಸದ್ದು ಗದ್ದಲಗಳು ಮಾಡಿದ್ರು ನಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಒಳಗಡೆ ಈ ಆಶ್ರಮವನ್ನ ಮಾಡಿದೀವಿ. ಮೈಸೂರಿನ ಬರ್ಬೇಕಾದ್ರೆ ಸುಲಭವಾಗಿ ತಲುಪಬಹುದು. ನಂಜನಗೂಡು ಮಾರ್ಗವಾಗಿ ಬಂದ್ರೆ ಬೇಗೂರು, ಅದರಿಂದ 1 ಕಿಲೋಮೀಟರ್ ಮುಂದೆ ಬಂದು ಬಲಗಡೆ ತಿರ್ಕೊಂಡ್ರೆ ಸೀದಾ ತಗ್ಗಲೂರು ಅಂತ ನೇರವಾಗಿ ನಮ್ಮ ಆಶ್ರಮಕ್ಕೇನೆ ಬಂದು ನೀವು ಸುಲಭವಾಗಿ ತಲುಪಬಹುದು. ಈ ಆಶ್ರಮದಲ್ಲಿ ಹಲವಾರು ಕಾರ್ಯಕ್ರಮ ಮಾಡೋ ಅಂತ ಉದ್ದೇಶ ಹಮ್ಮಿಕೊಂಡಿದೀವಿ. ಈಗ 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಈ ಕಳೆದ ಜೂನ್ 22ನೇ ತಾರೀಕು ಇಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಯೋಗ ದಿವಸ ಜೂನ್ 21ಕ್ಕೆ, ನಾವು ಭಾನುವಾರ ಅನ್ನೋ ಕಾರಣಕ್ಕೆ ಜೂನ್ 22ಕ್ಕೆ ಇಲ್ಲಿ ಹಮ್ಮಿಕೊಂಡಿದ್ವಿ. ಬೆಳಗ್ಗೆ ಯೋಗದ ಮೂಲಕ, ಸೂರ್ಯ ನಮಸ್ಕಾರದ ಮೂಲಕ ಅಥವಾ ಸೂರ್ಯನಿಗೆ ಪ್ರಿಯವಾದ ಮಂತ್ರ ಆದಿತ್ಯ ಹೃದಯಂ ಅಂತೀವಿ, ಅದನ್ನ ಸಾಮೂಹಿಕವಾಗಿ 11 ಬಾರಿ ಜಪ ಮಾಡುವ ಮೂಲಕ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಭಕ್ತಾದಿಗಳು ಇಲ್ಲಿ ಬಂದಿದ್ರು. ಇಲ್ಲೇ ಊಟದ ವ್ಯವಸ್ಥೆ ಇತ್ತು. ವಿಶೇಷವಾಗಿ ಅವತ್ತು ಆ ಕಾರ್ಯಕ್ರಮಗಳ ಜೊತೆ ಒಂದು ಉಪನ್ಯಾಸ ಇತ್ತು, ಜೀವನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ. ಅದ್ರ ಜೊತೆ ನಮ್ದೇ ಆದ ಕೃಷಿ ಹುಂಡಿಯಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳಾದ ಜಲಯೋಗಿಗಳು ಅನ್ನುವವರು ನೀರಿನಲ್ಲಿ ಜಲಯೋಗವನ್ನ ಪ್ರದರ್ಶನವನ್ನ ಮಾಡಿದ್ರು. ಸುಮಾರು 1.5 ಗಂಟೆ ನೀರಿನಲ್ಲಿ, ನೆಲದ ಮೇಲೆ ಯೋಗ ಮಾಡೋದೇ ಕಷ್ಟ, ಅಂತದ್ರಲ್ಲಿ ಜಲದಲ್ಲಿ ಅವರು ಯೋಗ ಪ್ರದರ್ಶನವನ್ನ ಮಾಡಿದ್ರು. ಜೊತೆಗೆ 2 ತಿಂಗಳ ಹಿಂದೆ ನಾವು ಲಲಿತಾ ಸಹಸ್ರನಾಮದ ದೀಕ್ಷೆಯನ್ನ ಕೊಡೋ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ವಿ. ಮುಂದೆ ಆಗಸ್ಟ್ ಅಲ್ಲಿ 3 ದಿವಸ ಇಲ್ಲೇ ತಂಗೋ ಅಂತ ಒಂದು ಕಾರ್ಯಕ್ರಮ, ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಅಂತೀವಿ. ಬಂದವರು ಇಲ್ಲೇ 3 ದಿವಸ ಉಳ್ಕೋಬಹುದು. ಅಲ್ಲಿ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ವ್ಯಕ್ತಿತ್ವ ವಿಕಸನ ಇರ್ಬೋದು, ದೇಶೀಯ ಆಟಗಳು, ಈಗ ನೋಡಿ ಚೌಕಾಬಾರ ಇರ್ಬೋದು ಅಥವಾ ಅಳುಗುಳಿ ಮನೆ ಇರ್ಬೋದು, ಪಗಡೆ ಇರ್ಬೋದು, ಅದೆಲ್ಲ ನಶಿಸಿ ಹೋಗ್ತಾ ಇದೆ. ಅದನ್ನೆಲ್ಲ ಇಲ್ಲಿ ಆಡಕ್ಕೆ ವ್ಯವಸ್ಥೆ ಇದೆ. ಅಂತ ಆಟಗಳನ್ನ ಆಡಿಸೋ ಅಂತದ್ದು. ಜೊತೆಗೆ ಸುತ್ತಮುತ್ತ ಬಹಳ ವಿಶೇಷವಾದ ಪುರಾತನವಾದ ದೇವಸ್ಥಾನ ಇದೆ. ಟ್ರಕ್ಕಿಂಗ್ ಹೋಗಕ್ಕೆ ಒಂದು ಬೆಟ್ಟ ಇದೆ. ಸೊ ಅದನ್ನೆಲ್ಲ ಹೋಗಿ ಸವಿಯೋ ಅಂತದ್ದು. ಈ ರೀತಿ 3 ದಿವಸದ ಒಂದು ಶಿಬಿರವನ್ನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೆ ನೀವು ಮುಂದೆ ಏನ್ ನೋಡ್ತಾ ಇದ್ದೀರಾ, ಅದು ಆ ಕಡೆ ಎಲ್ಲ ಆಶ್ರಮದ ಒಂದು ಸುಮಾರು 1.5 ಎಕರೆ ಜಾಗವನ್ನ ಸಂಪೂರ್ಣವಾಗಿ ಕೃಷಿಗೆ ಅಂತ ಮೀಸಲಿಟ್ಟಿರೋ ಅಂತದ್ದು. ಅದನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಆಶ್ರಮದ ಸುತ್ತ ನೀವು ಗಮನಿಸಿದ್ರೆ ಎಲ್ಲೂ ನೋಡಿದ್ರು ಹಸಿರು ಸಿರಿ ಇದೆ, ಬೇರೆ ಬೇರೆಯವರ ಜಮೀನಿದೆ, ಎಲ್ಲಾರ ಜೊತೆ ನಮ್ಗೆ ಒಂದು ಹೊಂದಾಣಿಕೆ ಇದೆ. ನಮ್ಗೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಈ ಊರಿನವರ ಒಂದು ಸಹಾಯ ಸಹಯೋಗ ಬಹಳ ಚೆನ್ನಾಗಿ ನಮ್ಗೆ ಸಿಗ್ತಾ ಇದೆ. ಸರ್, ನಿಮ್ಮ ಆಶ್ರಮ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಎಲ್ಲ ತಿಳಿಸಿದ್ರಿ. ಈಗ ಆಶ್ರಮಕ್ಕೆ ಭಕ್ತಾದಿಗಳು ಯಾರ್ಯಾರು ಬರ್ತಾರೆ, ನೋಂದಾಯಿಸ್ಕೊಂಡಿರ್ತಾರ ಅಲ್ಲ, ಅವರೇ ಸ್ವಯಂವಾಗಿ ಬರ್ತಾರ? ಸುತ್ತಮುತ್ತ ತುಂಬಾ ಅಲ್ಲಿ ಹಳ್ಳಿಗಾಡಿನ ಪ್ರದೇಶ ಇದೆ, ಇಲ್ಲಿ ತುಂಬಾ ಗದ್ದೆಗಳಿದೆ. ಹೆಂಗೆ ಬರ್ತಾರೆ ಇಲ್ಲಿಂದ? ಸಿಟಿ ಕಡೆಯಿಂದ, ಮೈಸೂರಿಂದ, ಬೆಂಗಳೂರಿಂದ ಅಥವಾ ನಂಜನಗೂಡು ಕಡೆಯಿಂದ, ಯಾವ ಕಡೆಯಿಂದ ಹೆಚ್ಚಾಗಿ ಜನ ಬರ್ತಾರೆ ಮಾಡಿ ತಿಳಿಸಿ ಸರ್. ಈ ಆಶ್ರಮಕ್ಕೆ ಬರಕ್ಕೆ ಯಾವುದೇ ನೋಂದಣಿ ಅನ್ನೋದಿಲ್ಲ, ಯಾವುದೇ ಜಾತಿ ಧರ್ಮಗಳ ಭೇದ ಭಾವಗಳು ಇಲ್ಲ. ನನಗೆ ಸುಮಾರು ಹತ್ತತ್ರ 1 ಲಕ್ಷ ಶಿಷ್ಯಂದ್ರು ಇದ್ದಾರೆ, ವಿಶ್ವದಾದ್ಯಂತ ಇದ್ದಾರೆ. ಹಾಗಾಗಿ ನಮ್ದೇ ಆದ ವಾಟ್ಸಪ್ ಗ್ರೂಪ್ಗಳಿದೆ, ಬಹಳಷ್ಟು ಜನ ಆ ಗುಂಪಿನಲ್ಲಿ ಇದ್ದಾರೆ. ಇಲ್ಲಿ ಯಾವುದೇ ಕಾರ್ಯಕ್ರಮವಾದಾಗ ಆ ವಾಟ್ಸಪ್ ಗುಂಪಿನ ಮೂಲಕ ಎಲ್ಲಾರ್ಗೂ ತಿಳಿಸಲಾಗತ್ತೆ. ಹಾಗಾಗಿ ತಿಳಿಸಲಾದಾಗ ಯಾರ್ಯಾರು ಬರಕ್ ಸಾಧ್ಯ, ಬೆಂಗಳೂರಿಂದ ಬರ್ತಾರೆ, ತಮಿಳ್ನಾಡಿಂದ ಬರ್ತಾರೆ, ಆಂಧ್ರ ಪ್ರದೇಶದಿಂದ ಬರ್ತಾರೆ, ಈವನ್ USA ಅಮೆರಿಕದಲ್ಲೂ ಅಂದ್ರೆ ನಮ್ಮ ಕನ್ನಡಿಗರು ಅಲ್ಲೆಲ್ಲ ಹೋಗಿ ನೆಲೆಸಿದ್ದಾರೆ.
ಅವ್ರಿಗೆ ಅನುಕೂಲವಾದಾಗ ನಮ್ಮ ಕಾರ್ಯಕ್ರಮ ಇದ್ದಂತ ದಿನಾಂಕಗಳಲ್ಲಿ ಅಂತವರೆಲ್ಲ ಈ ಆಶ್ರಮಕ್ಕೆ ಬರ್ತಾರೆ. ಇಂಥವ್ರು ಬರ್ಬೇಕು, ಇಂಥವ್ರು ಬರಬಾರ್ದು ಅನ್ನೋದು ಯಾವುದೇ ಇಲ್ಲ. ನಿಮಗೂ ನಮ್ಮ ಸಂಸ್ಥೆಯ ಜೊತೆ ಜೋಡಿಸ್ಕೋಬೇಕು, ನಮ್ಮ ಆಶ್ರಮದಲ್ಲಿ ನಡೆಯೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಅಂದ್ರೆ ಸುಲಭವಾಗಿ ನೀವು ಮಾಡಬಹುದಾದಂತ ಕೆಲಸ ಏನಪ್ಪಾ ಅಂದ್ರೆ, ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, ಅದಕ್ಕೆ ನೀವು ಫೋನ್ ಮಾಡಿದ್ರೆ ನಮ್ದೇ ಆದ ವಾಟ್ಸಪ್ ಗುಂಪುಗಳಿದೆ, ಅದರಲ್ಲಿ ನಿಮ್ನ ಸೇರಿಸಲಾಗತ್ತೆ. ಯಾವುದೇ ಕಾರ್ಯಕ್ರಮ ಇದ್ರೂ ಅದರಲ್ಲಿ ಮಾಹಿತಿಯನ್ನ ಕೊಡ್ತೀವಿ. ಅದನ್ನ ಆಧರಿಸಿ ನೀವು ನಮ್ಮ ಆಶ್ರಮಕ್ಕೆ ನೀವು ಬರಬಹುದು. ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9980569117 9980569117. ಇದಕ್ಕೆ ನೀವು ಕರೆ ಮಾಡಿದ್ರೆ ನೀವು ನಮ್ಮ ಆಶ್ರಮಕ್ಕೆ ನೋಂದಣಿಯನ್ನ ಮಾಡ್ಕೋಬಹುದು. ಉಚಿತವಾಗಿರುತ್ತೆ ನೋಂದಣಿ, ಅದಕ್ಕೆಲ್ಲ ಯಾವುದೇ ಶುಲ್ಕಗಳು ಇರುವುದಿಲ್ಲ. ಎಲ್ಲ ರೀತಿಯ ಯೋಗಗಳನ್ನ ತಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾವಿಲ್ಲಿ. ಹೌದು, ನಮ್ದು ಉದ್ದೇಶ ಏನಪ್ಪಾ ಅಂದ್ರೆ, ಮನುಷ್ಯನ ಜೀವನದ ಉದ್ದೇಶ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಅಂತ. ದಿನೇ ದಿನೇ ನಮ್ ಜೀವನದಲ್ಲಿ ಸುಖ ಜಾಸ್ತಿ ಆಗ್ಬೇಕು, ಇರಬಹುದಾದಂತ ದುಃಖಗಳು ಕಡಿಮೆ ಆಗ್ಬೇಕು. ಅದಾಗ್ಬೇಕಾದ್ರೆ ನಮ್ಗೆ ವಿವೇಕ ಬೇಕು, ಒಳ್ಳೆ ಒಳ್ಳೆ ವಿಚಾರವನ್ನ ತಿಳ್ಕೋಬೇಕು, ಒಳ್ಳೆ ಒಳ್ಳೆ ಜ್ಞಾನವನ್ನ ಪಡ್ಕೋಬೇಕು. ಶರೀರ ಆರೋಗ್ಯವಾಗಿರ್ಬೇಕಾದ್ರೆ ಯೋಗ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಸಮಗ್ರವಾದ ಜೀವನದ ಒಂದು ಅಭಿವೃದ್ಧಿಗೆ ಏನ್ ಬೇಕೋ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಹಮ್ಕೋತೀವಿ. ಇಲ್ಲಿ ನಾನೊಬ್ನೇ ಕಾರ್ಯಕ್ರಮಗಳನ್ನ ಮಾಡಲ್ಲ, ನನ್ನ ಜೊತೆ ನಮ್ದ ಒಂದು ದೊಡ್ಡ ತಂಡವೇ ಇದೆ. ನುರಿತ ಬೇರೆ ಬೇರೆ ತಜ್ಞರುಗಳಿದ್ದಾರೆ, ಅಥವಾ ನಮ್ಮ ಶಿಷ್ಯ ವೃಂದ ಇದೆ, ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಸಹಪಾಠಿಗಳಿದ್ದಾರೆ. ಅವರೆಲ್ಲ ನಮ್ಮ ಆಶ್ರಮಕ್ಕೆ ಸಾಕಷ್ಟು ಸಹಾಯಗಳನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ ಜೊತೆ ಒಂದು 3 ಜನ ಎಲ್ಲ ಯೋಗ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾದ ಸಾಧನೆಯನ್ನ ಮಾಡಿರೋರು ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. 2-3 ಸರಿ ಬಂದಿದ್ದಾರೆ, ಇವತ್ತು ನಮ್ ಜೊತೆ ಇಲ್ಲಿ ಬಂದಿದ್ದಾರೆ. ಅವರನ್ನ ಬೇಕಾದ್ರೆ ನಾವು ಈ ಆಶ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಅವ್ರ ಬಾಯಿಂದ ನಾವು ಕೇಳ್ಬೋದೇನೋ. ಕಡೆಯದಾಗಿ ನಿಮ್ಗೆ ಈ ಆಶ್ರಮ ಸ್ಥಾಪನೆ ಮಾಡಕ್ಕೆ ಪ್ರೇರಣೆ ಏನು ಸರ್? ಅದೊಂದು ಹೇಳ್ಬಿಡಿ ಸರ್. ಇಲ್ಲ ಅಂದ್ರೆ ಒಂದು ಯಾವಾಗ್ಲೂ ಮಾತಿದೆ, ಪ್ರತಿಯೊಬ್ರು ಅವ್ರಿಗೋಸ್ಕರನೇ ಅವರು ಬದುಕ್ತಾರೆ. ಅದು ಪ್ರತಿಯೊಬ್ರು ಮಾಡೋವಂಥದ್ದು. ಕೇವಲ ನಮ್ಗೋಸ್ಕರನೇ ನಾವು ಬದುಕದೆ ಸಮಾಜಕ್ಕೋಸ್ಕರ ಯಾರು ಬದುಕ್ತಾರೋ ಅವ್ರು ಸತ್ ಮೇಲೂ ಬದುಕಿರ್ತಾರೆ ಅಂತ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ. ಪ್ರತಿಯೊಬ್ರು ನಾವು ದುಡಿತೀವಿ, ಕಾರ್ ತಗೋತೀವಿ, ಬಂಗ್ಲೆ ತಗೋತೀವಿ, ದೊಡ್ಡ ದೊಡ್ಡ ಮನೆ ಕಟ್ತೀವಿ, ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀವಿ, ಎಲ್ಲ ನಮ್ಮ ಕುಟುಂಬಕ್ಕೆ ಸೀಮಿತವಾಗಿರುತ್ತೆ. ನಮ್ಮ ಆದಾಯ ಇರ್ಬೋದು, ನಮ್ಮ ಜೀವನ ಇರ್ಬೋದು. ನಾನು ಆ ರೀತಿ ಬದುಕಬಾರ್ದು. ಮನುಷ್ಯನ ಜೀವನದ ಉದ್ದೇಶ ಸಾರ್ಥಕವಾಗ್ಬೇಕು. ನಮಗೋಸ್ಕರ, ಕುಟುಂಬಕ್ಕೋಸ್ಕರ ಮಾತ್ರ ಬದುಕಬಾರ್ದು, ಸಮಾಜಕ್ಕಾಗಿ ಬದುಕಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಲೌಕಿಕ ಜೀವನದ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸ್ವಲ್ಪ ಗಂಟು ಕಟ್ಟಿ ಒಂದು ಮೂಲೆಯಲ್ಲಿಟ್ಟು, ನಾನು, ನನ್ನ ಮಕ್ಕಳು, ನನ್ನ ಮನೆ ಅದಕ್ಕೆ ಸೀಮಿತವಾಗದೆ ವಸುದೈವ ಕುಟುಂಬಕಂ ಅಂತ ಕರಿತೀವಿ. ಹಂಗಾಗಿ ಇಡೀ ವಿಶ್ವವನ್ನೇ ಅಪ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನದಲ್ಲಿ ನಾನು ಸಂಪಾದನೆ ಮಾಡಿದಂತ ದುಡ್ಡನ್ನ ಸಾಕಷ್ಟು ಕಷ್ಟಪಟ್ಟು ಏಳು ಬೀಳೆಲ್ಲ ಆಗಿ ಈಗಲೂ ಸ್ವಲ್ಪ ಸಾಲ ಸೋಲ ಆಗಿದೆ ಆಶ್ರಮವನ್ನ ಕಟ್ಟಕ್ಕೆ. ಜೊತೆಗೆ ನನ್ಗಿರೋಂತ ಅಭಿಮಾನಿ ಶಿಷ್ಯಂದ್ರುಗಳು ಕೆಲವಾರು ಅವರು ಸಾಕಷ್ಟು ಮನಸ್ಸು ಬಿಚ್ಚಿ ಸಹಾಯವನ್ನ ಮಾಡಿದ್ದಾರೆ. ಈ ರೀತಿ ಸ್ವಪ್ರಯತ್ನ ಜೊತೆಗೆ ನಮ್ಮ ಶಿಷ್ಯಂದ್ರುಗಳ ಸ್ವಲ್ಪ ದೇಣಿಗೆ ಇದನ್ನೆಲ್ಲ ಉಪಯೋಗಿಸಿ ಈ ಒಂದು ಆಶ್ರಮ ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬಹುದು. ಧನ್ಯವಾದ ಸರ್. ಹಂಗೆ ತಮ್ಮ ಶಿಕ್ಷಕಗಳನ್ನ, ತಮ್ಮ ಸಹಪಾಠಿಗಳನ್ನ ಪರಿಚಯ ಮಾಡ್ಕೊಡಿ ಸರ್. ಹಂಗೆ ಹೇಳಿ ಸರ್. ಬಂಧುಗಳೇ, ಇಲ್ಲಿ ತನಕ ನನ್ ಮಾತನ್ನ ಕೇಳಿದ್ರಿ. ನನ್ನ ಆಶ್ರಮದ ಬಗ್ಗೆ ನಾನ್ ಮಾತ್ರ ಮಾತಾಡಿದೆ. ನಮ್ಮ ಜೊತೆ ಇವತ್ತು ವಿಶೇಷ ಸಾಧಕರು, ಜಲಯೋಗಿಗಳು. ನಾವೆಲ್ಲ ನೆಲಯೋಗಿಗಳು, ನೆಲದ ಮೇಲೆ ಮಾಡಿದ್ರೆ ಇವರು ಜಲದಲ್ಲಿ ಯೋಗ ಮಾಡ್ತಾರೆ ಅಂತ ಜಲಯೋಗಿಗಳು ನಮ್ಮ ಆಶ್ರಮಕ್ಕೆ ಇವತ್ತು 3ನೇ ಬಾರಿ ಬಂದಿದ್ದಾರೆ. ಅವರು ನಮ್ಮ ಆಶ್ರಮದ ಕುರಿತಾಗಿ ಅವರ ಪರಿಕಲ್ಪನೆ ಏನಿದೆ, ಅವರ ಅನಿಸಿಕೆ ಅಭಿಪ್ರಾಯ ಏನಿದೆ ಅಂತ ನಮ್ಮ ಜಲಯೋಗಿಗಳನ್ನ ಕೇಳೋಣ. ನಮಸ್ಕಾರ. ನನ್ನ ಹೆಸರು ಜಲಯೋಗಿ ಎಮ್ರವಿ ಅಂತ. ನಾನು ಈ 3 ಸಲ, ಈಗ 3ನೇ ಸಲ ನಾನು ಇಲ್ಲಿಗೆ ಬರ್ತಾ ಇರೋದು. ಇಲ್ಲಿ ಬಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಮನಸ್ಸಿಗೆ ಶಾಂತಿ ಸಿಗ್ತದೆ. ಈ ಪ್ರಕೃತಿ ಬಹಳ ಚೆನ್ನಾಗಿದೆ. ಪ್ರಕೃತಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ರೆ ಸಾಕು, ಹಂಗೆ ಈ ಸರೋವರ ತಿಳಿ ಆಯ್ತದಲ್ಲ, ಆ ತರ ಮನಸ್ಸು ತಿಳಿ ಆಗೋಗುತ್ತೆ. ಸರೋವರ ತಿಳಿ ಆದಂಗೆ ಮನಸ್ಸು ತಿಳಿ ಆಗ್ತದೆ. ನಾನು ಅಷ್ಟಾಂಗ ಯೋಗ ಹಾಗೂ ಜಲಯೋಗ ಹೇಳ್ಕೊಡ್ತೀನಿ. ಈಗ ಗುರೂಜಿ ಕರ್ಕೊಂಬಂದಿದ್ದಾರೆ ಅಲ್ಲಿ ಜಲಯೋಗ ಮಾಡಿ ಅಂತೇಳಿ. ನಮ್ಮ ನಂತರ ಈ ಕಲೆ ಉಳ್ಕೊಳ್ಳಿ ಅಂತೇಳಿ ಆಸಕ್ತಿ ಇರೋರಿಗೆಲ್ಲ ನಾನು ಈ ಜಲಯೋಗನ ಕಲಿಸ್ಕೊಡ್ತೀನಿ. ಜಲಯೋಗ ನೀವು ಕಲ್ತ್ಕೊಂಡಿದ್ದಂಗೆ ಸರ್? ಸರ್, ಜಲಯೋಗ ಕಲೀಲಿಕ್ಕೆ ನಾನು ಇದರಲ್ಲಿ ಯೋಗ ಪ್ರದೀಪಿಕೆಯಲ್ಲಿ
ಜಲಯೋಗ ಅನ್ನೋದಿದೆ ಅಂತ ಓದಿದ್ದೆ. ಹಾಗೆ ಆಮೇಲೆ ಎಕ್ಸಿಬಿಷನ್ ಅಲ್ಲಿ ಯಾರೋ ಒಬ್ರು ಯೋಗಿಗಳು ಬಂದ್ಬಿಟ್ಟು ಪ್ರದರ್ಶನ ಮಾಡ್ತಿದ್ದಾರೆ, ನೀರ್ ಮೇಲೆ ತೇಲ್ತಾರೆ ಅಂತ ಕೇಳ್ಬಿಟ್ಟು ಅಲ್ಲಿ ಬಂದು ನೋಡ್ದೆ. ಆ ಯೋಗಿಗಳು ಇದ್ದಿಲ್ಲ, ಅಲ್ಲಿ ಹೋಗ್ಬಿಟ್ಟಿದ್ರು. ನಂಗೆ ಭಾರಿ ನಿರಾಸೆ ಆಯ್ತು. 45 ವರ್ಷ ಗಂಟ ನಂಗೆ ಈಜ್ ಬರ್ತಾ ಇದ್ದಿಲ್ಲ. 45 ವರ್ಷಕ್ಕೆ ನಾನು ಈಜ್ ಕಲ್ತ್ಕೊಂಡು ಕೊನೆಗೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನೀರಿನ ಸೌಲಭ್ಯ ಇತ್ತು. ಅಲ್ಲೆಲ್ಲ ಅದು ತೊಳಿವಾಗ ಎಲ್ಲ ಈಜ್ ಕಲ್ತ್ಕೊಂಡು ಹಂಗೆ ನನಗೆ ಇದು ಯಾವಾಗಲೂ ಮನ್ಸಲ್ಲಿರೋದು, ನಾನು ಯೋಗ ಮಾಡೋದ್ರಿಂದ ಮನ್ಸಲ್ಲಿರೋದು ಕಲಿಬೇಕು ಅಂತ. ಗುರುಗಳನ್ನ ಹುಡುಕ್ದೆ, ನನ್ ಗುರುಗಳು ಸಿಕ್ಲಿಲ್ಲ. ಆದ್ರೂ ಕಲಿಬೇಕು ಅನ್ನೋದು ಮನ್ಸಲ್ಲಿ ಹಗಲು ರಾತ್ರಿ ಬರ್ತಾ ಇತ್ತು. ಹಾಗೆ ಮಾಡ್ತಾ ನಾನು ಈತಾ ತೇಲೋದು, ಸ್ವಲ್ಪ ತೇಲೋದು, ಈ ತರ ಮಾಡಿ ಬಹುಶಃ ಇದಕ್ಕೆ ಕಾರಣ ಅಂದ್ರೆ ನಮ್ಮ ಅಷ್ಟಾಂಗ ಯೋಗ. ಈ ಯೋಗ ಶಕ್ತಿ ನಮ್ಮ ದೇಹದಲ್ಲಿ ಇರುತ್ತೆ. ಒಂದು ಕಂಬಳಿ ಹುಳು ಹೋಗಿ ಹಾಗೆ ಚಿಟ್ಟಿಯಾಗಿ ಹೊರಗಡೆ ಬರುತ್ತೆ, ಇಂಥ ಶಕ್ತಿ ಯೋಗದಲ್ಲಿದೆ. ನಾವು ಆಂಜನೇಯ ಸ್ವಾಮಿನ ನೋಡ್ಬೋದು, ನಾವು ಆಕಾಶದಲ್ಲಿ ಹಾರ್ಕೊಂಡು ಹೋಗೋದು. ಇದೆಲ್ಲ ವಿದ್ಯೆಗಳು ನಮ್ಮ ಋಷಿ ಮುನಿಗಳು ಕೊಟ್ಟಿರೋ ವಿದ್ಯೆ ತುಂಬಾ ಇದೆ. ಇದು ಮಾಡೋರಿಲ್ದೆ, ಹೇಳ್ಕೊಡೋರಿಲ್ದೆ ಇದು ನಶಿಸಿ ಹೋಗ್ತಾ ಇದೆ. ಇದು ಎಲ್ರು ಮಾಡ್ಬೋದು, ಕಲಿಬೋದು. ಒಂದ್ ಸ್ವಲ್ಪ ಶ್ರಮ ಶ್ರದ್ಧೆ ಇರೋರ್ಗೆ ತಾಯಿ ಒಲಿತಾಳೆ. ಆದ್ರಿಂದ ಆಸಕ್ತಿ ಇರೋರ್ಗೆ ಎಲ್ಲ ಕಲಿಸ್ತೀನಿ, ಎಲ್ಲ ಕಲ್ತ್ಕೊಳ್ಳಿ. ಇದು ಸುಮ್ಗೆ ಫೋಟೋದಲ್ಲಿ ನಾವು ಜಲವೇಗ ಮಾಡ್ತಾ ಇರತಕ್ಕಂಥ ಹೇಗೆ ಪ್ರಾರಂಭ ಮಾಡಿದ್ವಿ, ಹೇಗೆ ಅಂತ ಸಿದ್ಧಿಸ್ಕೊಟ್ಟು ಅದನ್ನ ಹೇಳಿ ಸ್ವಲ್ಪ. ಗುರುಗಳೇ, ನಾನು ಇದ್ರಲ್ಲಿ ಈಗ ಈಜ್ ಕಲ್ತ್ಬಿಟ್ಟು ನನ್ಗೆ ಗುರುಗಳು ಸಿಕ್ಲಿಲ್ಲ. ಆವಾಗ ಏನ್ ಮಾಡಿದೆ, ಈ ವರ್ಣಕೆರೆ, ನರಸೀಪುರದ ಹೊಳೆ, ಆಮೇಲೆ ವರ್ಣ ಕಾಲುವೆ, ಇಂಥ ಕಡೆ ಹೋಗ್ಬಿಟ್ಟು ಕಲಿತಾ ಇದ್ದೆ ನಾನು. ಹೆಂಗ್ ಕಲಿತಾ ಇದ್ರಿ? ಉಸು ಕಟ್ಕೊಂಡು ನೀರು ಬಿಟ್ಟು ಹೆಂಗೆ ಅದನ್ನ ಹೇಳಿ ಸ್ವಲ್ಪ. ಹೇಳ್ತೀನಿ. ಅದು ಉಸಿರು ಇವಾಗ ನಾವು ಮುಳುಗ್ತಾ ಇರ್ತೀವಲ್ವಾ, ಮುಳುಗ್ತಾ ಇರ್ಬೇಕಾದ್ರೆ ಸ್ವಲ್ಪ ಉಸಿರನ್ನ ತಗೋಬೇಕು ಮೇಲಕ್ಕೆ. ಉಸಿರನ್ನ ತಗೊಂಡಾಗ ಉಸಿರು ಮತ್ತೆ ನಮ್ಮ ದೇಹನ ಬ್ಯಾಲೆನ್ಸ್ ಮಾಡಿದಾಗ ಇದು ನಮ್ಗೆ ಈ ಕಲೆನ ನಾವು ಕಲ್ತ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಈಗ ಶವಾಸನ ಅಂತ ಮಾಡ್ತೀವಿ, ಅದು ಮೊದಲನೇ ಮೆಟ್ಲೋದು. ಈ ಶವಾಸನ ಅಂತ ಮಾಡಿದಾಗ ನೀರ್ ಮೇಲೆ ನಮ್ಮ ದೇಹ ತೇಲಿಕ್ಕೆ, ಸಮತೋಲನ ಮಾಡ್ಲಿಕ್ಕೆ ಸರಿ ಆಗ್ತದೆ. ಕಾಲು ಒಳಗಡೆ ಮುಡುಗ್ತಾ ಇದ್ರೆ ಅದನ್ನ ಪ್ರಯತ್ನ ಪೂರ್ವಕವಾಗಿ ಮೇಲ್ ತರಬೇಕು ಕಾಲ್ದ. ಆವಾಗ ನಮ್ಮ ದೇಹ ಸ್ಟ್ರೈಟ್ ಆಗಿ ನಿಂತ್ಕೋತದೆ. ನಾವು ನೆಲದ ಮೇಲೆ ಹೇಗೆ ಮಲಿಕೋತೀವಿ ಹಾಗೆ ಜಲದ ಮೇಲೂ ಮಲಿಕೋಬಹುದು. ಯೋಗಗಳು ಅಂತ ಹೇಳಿದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡೋರ್ಗೆ ಎಲ್ರಿಗೂ ಒಲಿತದೆ, ಮನಸ್ಸು ಶಾಂತವಾಗುತ್ತೆ, ಕೋಪ ಕಡಿಮೆ ಆಗ್ತದೆ. ನಮ್ಮ ಈ ಜಲಯೋಗ ಇದೆಯಲ್ಲ, ಇದು ದುರ್ಯೋಧನ ಪೈಸಂಪಾಯ ಸರೋವರದಲ್ಲಿ ಜಲಸ್ತಂಭನ ವಿದ್ಯೆ ಅಂತ ಒಳಗಡೆ ಕೂತ್ಕೊಳ್ಳೋದು. ಯಾರು ಮಾಡ್ತಾ ಇದ್ದು? ಇವರು ನಮ್ಮ ದುರ್ಯೋಧನ, ಮಹಾಭಾರತ ದುರ್ಯೋಧನ. ನಾವೆಲ್ಲ ಏನೋ ವಿಲನ್ ತರ ನೋಡ್ತೀವಿ, ಅಂತ ಶಕ್ತಿ ಇತ್ತು. ಅದು ಒಳಗಡೆ ಇನ್ನೂ ಕಷ್ಟ. ಅದು ನಾನು ಮಾಡೋದು ಜಲಪ್ಲವನ, ಮೇಲೆ ತೇಲೋದು. ಅದು ಸ್ತಂಭನಕ್ಕೆ ಹೋಗ್ತೀನಿ, ಜಾಸ್ತಿ ಹೊತ್ತು ಇರಕ್ಕಾಗಲ್ಲ, ಕೆಲವು ಸೆಕೆಂಡ್ ಬಂದ್ಬಿಡ್ತೀನಿ ಮೇಲಕ್ಕೆ. ಅದು ಸಿದ್ಧಿಗಳದು, ಅದು ಒಳಗಡೆ ಕೂತ್ಕೊಳ್ಳುವಂತ ಸಿದ್ಧಿ. ಅದು ಒಳಗಡೆ ಕೂತ್ಕೊಂಡು ತಪಸ್ ಮಾಡೋದು, ಧ್ಯಾನ ಮಾಡೋದು, ಅದು ಜಲಸ್ತಂಭನ. ನೀರ್ ಮೇಲೆ ತೇಲೋದು ಜಲಪ್ಲವನ. ಇದ್ರಲ್ಲಿ ನಾನು ಸುಮಾರು ಆಸನಗಳು ಮಾಡ್ತೀನಿ. ಸುಪ್ತ ವೃಕ್ಷಾಸನ ಮಾಡ್ತೀನಿ, ಶವಾಸನ ಮಾಡ್ತೀನಿ, ಕುತ್ಕೊಂಡು ಪದ್ಮಾಸನ, ಸಿದ್ಧಾಸನ, ಹೀಗೆ ಸುಪ್ತ ಮಸ್ತ್ಯಾಸನಗಳು, ಈ ತರ ಆಸನಗಳೆಲ್ಲ ಮಾಡ್ಕೊಂಡು, ಮತ್ತೆ ದೇಹವನ್ನ ದೇಹ ಸ್ತಂಭನ ಅಂತ ಇಲ್ಲಿ ಗಂಟ ಸ್ತಂಭನ ಮಾಡಿ ಇಷ್ಟೇ ನೀರ್ ಇರ್ತದೆ, ನಿಂತ್ಕೊಳ್ಳೋದು. ಅದ್ರ ನೀರ್ ಮೇಲೆ ನಿಂತ್ಕೋಬಹುದು. ಈ ತರ ತೋರಿಸ್ತೇವೆ ಸರ್, ಖಂಡಿತ. ಆಗ್ಲಿ ಸರ್, ನಮಸ್ತೆ ಸರ್. ನಮಸ್ತೆ. ನಮ್ ಜೊತೆ ಮತ್ತೊಬ್ಬ ಸಾಧಕರಿದ್ದಾರೆ, ಹಿರಿಯ ಯೋಗಾಚಾರ್ಯರಾದ ರಮೇಶ್ ಬಾಬು ಅಂತ ಇವ್ರ ಹೆಸರು. ಯೋಗದಲ್ಲಿ ಅತ್ಯಂತ ದೊಡ್ಡ ಹೆಸರು ಅಂದ್ರೆ ಪಟ್ಟಾಭಿ ಜೋಯಿಸ್ ಮತ್ತೆ BKS ಅಯ್ಯಂಗಾರ್ ಅಂತ ಕರಿತೀವಿ. ಅವರಿಬ್ರು ಸಮಕಾಲೀನವರು. ಅವರಲ್ಲಿ ಪಟ್ಟಾಭಿ ಜೋಯಿಸ್ ಎನ್ನುವ ಗುರುಗಳ ಜೊತೆ ಹಲವಾರು ವರ್ಷಗಳ ಕಾಲ ಯೋಗವನ್ನ ಅಭ್ಯಾಸ ಮಾಡಿ, ಈಗ ಇಳಿಯ ವಯಸ್ಸಿನಲ್ಲೂ ಆ ಯೋಗದ ಅಭ್ಯಾಸವನ್ನ ಬಿಡದೆ ನಿರಂತರವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡ್ಕೋತಾ ಬಂದಿದ್ದಾರೆ. ಇವ್ರದೇ ಆದ ಒಂದಷ್ಟು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಂತ ಒಂದಷ್ಟು ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತ ಕಪಾಲಭಾತಿ ಅನ್ನೋ ಪ್ರಾಣಾಯಾಮದಲ್ಲಿ ಒಂದು ರೆಕಾರ್ಡ್ ಅನ್ನು ಇವರು ಮಾಡಿದ್ದಾರೆ. ಇವರು ನಮಗೆ ಅತ್ಯಂತ ಆಪ್ತರು ಬಹಳ ವರ್ಷಗಳಿಂದ. ಇವರು ನಮ್ಮ ಆಶ್ರಮಕ್ಕೆ ಹಲವಾರು ಬಾರಿ ಬಂದಿದ್ದಾರೆ. ಇವತ್ತು ಹಿರಿಯ ಯೋಗಾಚಾರ್ಯರು ನಮ್ಮ ಆಶ್ರಮದ ಬಗ್ಗೆ ಅಥವಾ ಬೇರೆ ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಧ್ವನಿಯಲ್ಲೇ ನಾವು ಕೇಳೋಣ. ನನ್ನ ಹೆಸರು MP ರಮೇಶ್ ಬಾಬು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನಾನು ಪಟ್ಟಾಭಿರಾಮಿ ಜೋಯಿಸ್ಯ ಶಿಷ್ಯ. ಸುಮಾರು ಒಂದು
30 ವರ್ಷಗಳ ಕಾಲ ಅವ್ರ ಇನ್ಸ್ಟಿಟ್ಯೂಟ್ನಲ್ಲಿ ಇದ್ದು ಸುಮಾರು ವರ್ಷಗಳ ಕಾಲ ನಾನು ಕಲ್ತಿದ್ದೀನಿ. ಅವರು ಬೇರೆ ದೇಶಕ್ಕೆ ಸುಮಾರು ಸಲ ಹೋಗಿದ್ದಾಗ ನಾನೇ ಅಲ್ಲಿ ಬೇರೆಯವ್ರಿಗೆಲ್ಲ ಯೋಗ ಹೇಳ್ಕೊಡ್ತಾ ಇದ್ದೆ. ಸುಮಾರು ವರ್ಷಗಳ ಕಾಲ ನಾನು ಹೇಳ್ಕೊಟ್ಟಿದ್ದೀನಿ ಅವ್ರ ಆಶ್ರಮದಲ್ಲೇ. ಇಲ್ಲಿ ಇವರು ಮುಕುಂದನ್ ಅನ್ನೋರು ನನಗೆ ಒಂದು 15-20 ವರ್ಷದಿಂದ ನನಗೆ ಪರಿಚಯ ಆಗಿದ್ದಾರೆ. ಅದಕ್ಕೆ ಮುಂಚೆ ಇವರು ಪರಿಚಯ ಇರಲಿಲ್ಲ ನನಗೆ. ಇವರು ಬೇರೆ ಮೈಂಡ್ ಪವರ್ ಅಂತ ಮೈಂಡ್ಗೆ ಸಂಬಂಧಪಟ್ಟದ್ದು ಯಾವುದೇ ವಿದ್ಯೆಗಳಾಗ್ಲಿ ಇವರು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೆಷ್ಟು ಅಂತಂದ್ರೆ ನಿಮ್ಮ ಮನಸ್ಸಿಗೆ ನಾಟಬೇಕು ಆ ರೀತಿ ಹೇಳ್ಕೊಡ್ತಾರೆ. ಅದೆಷ್ಟು ಅಂತಂದ್ರೆ ಹೇಳಕ್ಕೆ ಅಸಾಧ್ಯ, ಅಷ್ಟು ಅವರು ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದಾರೆ. ಅದು ಒಂದಲ್ಲ, ನೀವು ಯಾವುದೇ ಒಂದು ವಿದ್ಯೆ ಹೇಳಿ 1-2 hours ಟೈಮ್ ಕೂಡ ಅಷ್ಟೇ ಚೆನ್ನಾಗಿ ಅವರು ಅದನ್ನ ಅಧ್ಯಯನ ಮಾಡಿ ಅವ್ರಿಗೆ ಗೊತ್ತಿಲ್ಲದೆ ವಿಚಾರ ಸಹ ಅವ್ರು ಹೇಳ್ಕೊಡ್ತಾರೆ. ಮಂಕುತಿಮ್ಮನ ಕಗ್ಗ ಅವ್ರು ಚೆನ್ನಾಗಿ ಕಲ್ತಿದ್ದಾರೆ. ಅದರಲ್ಲಿ 700 ಪದ್ಯಗಳಿದೆ. ಅದನ್ನ ಮಧ್ಯದಲ್ಲಿ ಯಾವುದೇ ಬಗ್ಗೆ ಕೇಳಿದ್ರು ಸಹ ತಕ್ಷಣ ಅದ್ರಿಗೆ ಅದನ್ನು ಹೇಳಿ ಆ ಪದ್ಯಗಳನ್ನು ಹೇಳಿ ಅದಕ್ಕೆ ಅರ್ಥಗಳನ್ನು ಸಹ ಕರೆಕ್ಟಾಗಿ ಹೇಳ್ತಾರೆ. ನಾನು ಸರ್ ನಿಮ್ಗೆ ಎಷ್ಟು ಮೆಮೊರಿ ಪವರ್ ಹೆಂಗ್ ಬಂತು ಅಂದ್ರೆ ಅದು ನಿಮಗೆ ಹೇಳ್ಕೊಡ್ತೀವಿ, ಬೇಕಾದ್ರೆ ಸುಮ್ಮನೆ ತಮಾಷೆಗೆ ನಾ ಹೇಳ್ತಾ ಇರೋದು, ನಮ್ಗೆ ದುಡ್ಡು ಕೊಡಿ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಎಷ್ಟೋ ಲಕ್ಷಾಂತರ ರೂಪಾಯಿ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಎಷ್ಟೊಂದು ವಿದ್ಯೆಗಳು ಕಲ್ತಿದ್ದಾರೆ, ಮತ್ತೆ ಪುಸ್ತಕಗಳನ್ನ ಓದಿ ಸಹ ಅವ್ರು ಕಲ್ತಿದ್ದಾರೆ. ಅದು ಅಷ್ಟು ಸುಲಭವಲ್ಲ. ನಾನು ಎಷ್ಟೇ ಪುಸ್ತಕಗಳನ್ನ ಓದಿದ್ರು ಸಹ ಮಾತಾಡ್ಬೇಕಾದ್ರೆ ಮರ್ತೋಗ್ಬಿಡುತ್ತೆ. ಅವರು ಜ್ಞಾಪಕ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಈ ನಮಸ್ಕಾರ ಸರ್. ನಮಸ್ಕಾರ. ಆಶ್ರಮದ ಬಗ್ಗೆ ಹೇಳ್ಬೇಕು ಅಂತ. ಬಂಧುಗಳೇ ನಮಸ್ತೆ. ನಮ್ ಜೊತೆ ಮತ್ತೊಬ್ರು ಸಾಧಕರಿದ್ದಾರೆ. ವಯಸ್ಸು ಶರೀರಕ್ಕೆ ಹೊರ್ತು ಮನಸ್ಸಿಗಲ್ಲ ಅಂತ ಒಂದ್ ಮಾತಿದೆ. ಸೊ ಇವ್ರಿಗೂ ಅಷ್ಟೇ ಸಾಕಷ್ಟು ವಯಸ್ಸಾಗಿದೆ, ಶರೀರಕ್ಕೆ ಮಾತ್ರ ಅಂತೀವಿ. ಆದ್ರೆ ಅವ್ರು ಯೋಗ ಸಾಧನೆಯನ್ನ ಮಾಡಿ ಅವ್ರ ಶರೀರಕ್ಕೂ ಅಷ್ಟು ಸುಲಭವಾಗಿ ವಯಸ್ಸಾಗಕ್ಕೆ ಬಿಟ್ಟಿಲ್ಲ. ಯೋಗ ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆಯನ್ನ ಮಾಡಿದ್ದಾರೆ. ಅಡ್ವಾನ್ಸ್ ಆಸನಗಳು ಅಂತೀವಿ, ಕಠಿಣವಾದ ಆಸನಗಳನ್ನೆಲ್ಲ ಮಾಡ್ತಾರೆ. ಇವತ್ತಿಗೂ ಹಲವಾರು ಜನ ಕಾಯಿಲೆ ಇರೋರ್ಗೆ ಅವ್ರ ಮನೆಗೆ ಹೋಗಿ ಯೋಗದ ಮೂಲಕ ಯೋಗ ಚಿಕಿತ್ಸೆ ಅಂತೀವಿ, ಆ ಕಾಯಿಲೆಯನ್ನ ಗುಣ ಮಾಡಕ್ಕೆ ಬೇಕಾದಂತ ಯೋಗವನ್ನ ಹೇಳ್ಕೊಡ್ತಾ ಇದ್ದಾರೆ. ಸೊ ಬರೀ ಯೋಗದಲ್ಲೇ ಅಲ್ಲ, ಉತ್ತಮವಾದ ಈಜು ಪಟುಗಳು, ಜೊತೆಗೆ ಮ್ಯಾರಥಾನ್ ಅಂತ ಏನಂತೀವಿ, ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್, ಅದರಲ್ಲೂ ಎಲ್ಲ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಅವರು ನಮ್ಮ ಆಶ್ರಮಕ್ಕೆ ಈ 3ನೇ ಬಾರಿನೋ 4ನೇ ಬಾರಿನೋ ಬಂದಿದ್ದಾರೆ. ಅವರ ಮಾತನ್ನ ಕೇಳುವ ಒಂದು ಸುಯೋಗ ನಮಗಾಗ್ಲಿ ಅಂತ ಕೇಳ್ಕೊತೀನಿ. ಅವ್ರ ಹೆಸರು ಜಗನ್ನಾಥ್ ಶೆಟ್ರು ಅಂತ. ನಮಸ್ಕಾರ, ನನ್ನ ಹೆಸರು ಜಗನ್ನಾಥ್ ಅಂತ, ಯೋಗ ವಿದ್ಯಾರ್ಥಿ ಮತ್ತು ಯೋಗ ಟೀಚರ್. ಈ ಫೀಲ್ಡ್ ಬರ್ಬೇಕಾದ್ರೆ ನನಗೊಂದು ಕಾರಣ ಏನು ಅಂದ್ರೆ, ನಾನು ಮದುವೆ ಆಗಿರ್ಲಿಲ್ಲ, ಹುಷಾರಿಲ್ಲ. ಒಂದ್ಸರಿ 3 ದಿವಸ ಮಲಗಿಬಿಟ್ಟಿದ್ದೀನಿ, ಊಟ ಕೇಳೋರಿಲ್ಲ, ತಿಂಡಿ ಕೇಳೋರಿಲ್ಲ. ಅವಾಗ ಅನ್ನಿಸ್ತು ನಾನು ಯಾಕೆ ಯೋಗ ಕಲ್ತು ಸ್ವಲ್ಪ ಗಟ್ಟಿಮುಟ್ಟಿಯಾಗಿ ಇರಬಾರ್ದು ಅಂತ. ಅವತ್ತು ಯೋಗ ಪ್ರಾರಂಭ ಮಾಡಿದೆ. ಅವತ್ತಿಂದ ಇದುವರೆಗೂ ಯೋಗ ಕಲಿತಲೂ ಇದ್ದೀನಿ, ಹೇಳ್ಕೊಡ್ತಲೂ ಇದ್ದೀನಿ. ಯೋಗ ಅಂದ್ರೆ ಅದರಲ್ಲಿ ಏನೇನು ಗುಣ ಇದೆ, ಯಾವ್ಯಾವ ಕಾಯಿಲೆ ಗುಣ ಆಗ್ಬೋದು, ಅವೆಲ್ಲ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಮುಕುಂದ್ ಸಾರಿಂದ ಕೆಲವು ಸರಿ ಏನಾಯ್ತು ಅಂದ್ರೆ ನನಗೆ ಆ ರೂಟ್ ಸಿಕ್ತು. ಇಲ್ಲಿ ವಿಜಯನಗರ ಇದರಲ್ಲಿ ಗರುಡಾಚಾರ್ಯ ಕಾಲೋನಿ ಅಂತ ಇದೆ. ಅಲ್ಲೊಂದು 23-24 ವರ್ಷದ ಮಗುಗೆ ಹೊಟ್ಟೆಲ್ ಗಡ್ಡ ಇದೆ, ಆಪರೇಷನ್ ಮಾಡ್ಲೇಬೇಕು ಅಂತ 5-6 ಡಾಕ್ಟರ್ ಹೇಳಿದ್ರು. ಇವ್ರು ಕರ್ಕೊಂಡೋಗಿ ಅಲ್ಲಿ ಪರಿಚಯ ಮಾಡಿಕೊಟ್ರು. ಅವಾಗ ಹೇಳಿದ್ರು ಇವ್ರು ನಮ್ ಯೋಗ ಟೀಚರ್ ಅಂತ. ನಾನು ಅವ್ರಿಗೆ ಯೋಗ ಟೀಚರ್ ಏನಲ್ಲ ಹೇಳಿದ್ರು. ಅವಾಗ ಅವ್ರಿಗೆ ಹೇಳ್ಕೊಟ್ಟೆ ಯೋಗ. ಆಮೇಲೆ ಡಾಕ್ಟರ್ ತೋರಿಸಿದಾಗ ಹೊಟ್ಟೆ ಗಡ್ಡೆ ಕರಗೋಗಿದೆ, ಆಪರೇಷನ್ ಏನ್ ಬೇಕಿಲ್ಲ ಅಂದ್ರಂತೆ. ಅವಾಗ ಹೇಳಿದ್ರು, ಸರ್ ನೀವು ಇದ್ರಲ್ಲಿ ವಿದ್ಯೆನ ಮಾರಂಗಿಲ್ಲ ಅಂದ್ರೆ ಊಟಕ್ಕೆ ಏನ್ ಮಾಡ್ತೀರಾ, ತಿಂಡಿಗೆ ಏನ್ ಮಾಡ್ತೀರಾ, ಯಾಕೆ ಮಾಡಬಾರ್ದು, ನೀವೇನು ಫ್ರೀಯಾಗಿ ಕೇಳ್ತಾ ಇಲ್ವಲ್ಲ, ಅವ್ರ ಕಾಯಿಲೆ ಗುಣ ಆದ ಮೇಲೆ ಮಾತ್ರ ಕೊಡ್ತಾರಲ್ವಾ ಅಂತ ಹೇಳಿದ್ರು. ನನಗೂ ಅನ್ನಿಸ್ತು ಯಾಕೆ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಈಗ ಚಾರ್ಜ್ ಮಾಡ್ತೀನಿ. ಆದ್ರೆ ಕೆಲವು ಸರಿ ಎಲ್ಲ ಒಳ್ಳೊಳ್ಳೆ ಕಾಯಿಲೆಗಳು ಡಾಕ್ಟ್ರಿಂದ ಆಗಿಲ್ಲ ಅನ್ನೋ ಕಾಯಿಲೆಗಳೆಲ್ಲ ಗುಣ ಆಗಿದೆ. ಡಾಕ್ಟ್ರಿಂದ ವಾಸಿ ಆಗದೆ ಇರೋಂಥ ಕಾಯಿಲೆಗಳೆಲ್ಲನೂ ಗುಣ ಆಗಿದೆ. ಮಹಾದೇವಗಳ ಸರ್ಕಲ್ ಅಂತ ಇದೆ, ಅಲ್ಲೊಬ್ರು ಒಂದು 55-60 ವರ್ಷದವರು ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಅವ್ರಿಗೆ ಸೆನ್ಸೇ ಗೊತ್ತಾಗ್ತಾ ಇರಲಿಲ್ಲ. ಸುಮಾರು ನನಗೆ ಗೊತ್ತಿದ್ ಮಟ್ಟೆ ಒಂದು 10-15 ಲಕ್ಷ ಖರ್ಚು ಮಾಡಿದ್ದಾರೆ, ಅವ್ರಿಗೆ ಗುಣ ಆಯ್ತು. ಸರ್ ಯೋಗದಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ಈಗ ಎಕ್ಸಾಂಪಲ್ ಮಲಮೂತ್ರ ಕಟ್ಕೊಂಡಿತ್ತು ಸೆನ್ಸ್ ಇಲ್ಲ ಅಂತ ಹೇಳಿದಿರಲ್ಲ, ಅವ್ರಿಗೆ ಯಾವ ರೀತಿ ಯೋಗ ಹೊಟ್ಟೆ ಮೇಲೆ ಪರಿಣಾಮ ಬೀರೋಕೆ ಯೋಗಾಸನಗಳು ಹೇಳ್ಕೊಟ್ಟೆ. ಜೊತೆಗೆ ಅದ್ರ ಜೊತೆಗೆ ಬೇರೆ ಬೇರೆ ಈ ಕೆಲವೇನಾಗ್ತದೆ, ಈಗ ಪಶ್ಚಿಮೋತ್ತಾನ ಮುಂದ್ಗಡೆ ಬೆಂಡ್ ಆಗೋಂಥದ್ದು, ಅದು IBP ಕಡಿಮೆ ಮಾಡ್ತದೆ. ಆಮೇಲೆ ಸಕ್ಕರೆ ಕಾಯಿಲೆನೂ ಕಡಿಮೆ ಮಾಡ್ತದೆ. ಸಕ್ಕರೆ ಕಾಯಿಲೆಗೂ ಅದನ್ನೇ ಹೇಳಿರ್ತೀವಿ, IBPಗೂ ಅದನ್ನೇ ಹೇಳಿರ್ತೀವಿ. ಸರ್ ಅವಾಗೆಲ್ಲ ನೀವು ಸಕ್ಕರೆ ಕಾಯಿಲೆಗೆ ಇದನ್ನ ಹೇಳಿದ್ರಿ, IBPಗೆ ಅದನ್ನ ಹೇಳಿದ್ರೆ ಹಂಗೆ ಹೇಳಲ್ಲ. ಒಂದಕ್ಕೊಂದು ಲಿಂಕ್ ಇರ್ತವೆ.
ಆಮೇಲೆ ಇದ್ರ ಹತ್ರ ಕುಕ್ನಳ್ಳಿ ಕೆರೆಯಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಅವ್ರ ಮುದಾಲಿಕ್ ಸಂಬಂಧಿಕರು. ಅವರ ಹುಡುಗನಿಗೆ ಕಾಲಿಂಗ್ ಎಳಿತಾ ಇದ್ದ, ಪಾದ ಇದೆಲ್ಲ ಗಾಯ ಆಗೋದು ಎಳಿತಾ ಇದ್ದ. ಅವರು ಯಾರೋ ಹೇಳಿದ್ರು, ನನಗೆ ಫೋನ್ ಮಾಡಿದ್ರು, ಹೋಗಿದ್ದೆ. ಅವ್ರಿಗೆ ಹೇಳ್ಕೊಟ್ಟೆ ಸ್ವಲ್ಪ ದಿವಸ. ಅವ್ರಿಗೇನಾಯ್ತು ಅಂದ್ರೆ ಅದ್ರ ಸ್ವಲ್ಪ ಗುಣ ಆಯ್ತು ಅಂದ್ರೆ ಕಾಲು ಗಾಯ ಆಗೋದು ಇಲ್ಲ ಈಗ, ಆದ್ರೆ ಕಾಲು ಸ್ವಲ್ಪ ಎತ್ತಿರ್ತಾರೆ ಅವರು. ಹಿಂಗೆ ಕೆಲವೆಲ್ಲನೂ ಇಂಥವೆಲ್ಲನೂ ಗುಣ ಆಗಿದೆ. ಈಗ ನಾನು ಹೇಳೋದಂದ್ರೆ ಇದನ್ನೇ ಯಾಕೆ ನಾವು ಮಾಡಬಾರ್ದು ಜನಗಳಿಗೆ. ಫೋನ್ ನಂಬರ್ ಹೇಳ್ಬಿಡಿ. 9242772919 9242772919. ಆಧುನಿಕ ವೈದ್ಯ ವಿಜ್ಞಾನ ಪರಾಭವಗೊಂಡಂತ ಎಲ್ಲಾ ಕಾಯಿಲೆಗೂ ಯೋಗನ ಪರ್ಯಾಯ ಚಿಕಿತ್ಸಾ ಕ್ರಮದಲ್ಲಿ ಬಳಸಲಾಗುತ್ತೆ. ಅದೇ ರೀತಿ ಅಕಸ್ಮಾತ್ ಏನಾದ್ರು ಆರೋಗ್ಯ ಸರಿ ಇಲ್ಲ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ತೀನಿ.